ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ನನ್ನ ಶ್ರದ್ಧಾಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, 11 ದಿನಗಳ ನಂತರ ಮಾತನಾಡಬೇಕಾದ್ರೆ ಎನರ್ಜಿ ಬಂದಿದೆ. ಆಫ್ಟರ್ 11 ಡೇಸ್ ನಾನು ಸತ್ಯ ಹೇಳ್ತೀನಿ. 14ನೇ ತಾರೀಕು ಫೆಬ್ರವರಿ 14ನೇ ತಾರೀಕು ಈ ಕಾರ್ಯಕ್ರಮ ಆಗುವಾಗ ಉತ್ತರ ಕರ್ನಾಟಕದಲ್ಲಿದ್ದೆ. ನಾನು ಕಾರ್ಯಕ್ರಮವನ್ನು ಮುಗಿಸಿ ಬರುವಾಗ ಒಂಥರ ಬಹಳ ಬೇಸರದಲ್ಲಿದ್ದೆ. ಕಾರ್ಯಕ್ರಮ ಮಾಡಬೇಕಾ, ಟ್ವಿಟರಲ್ಲಿ ಶೇರ್ ಮಾಡಲಿಲ್ಲ. ತುಂಬ ಜನ ಸೇರಿದಾಗಲೂ ಅದನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಯಾಕೆಂತಂದರೆ ಒಂಥರ ನಮ್ಮೊಳಗೆ ಸೇರಿಕೊಂಡಿತ್ತು ಅಂತ, ಅವ್ಯಕ್ತವಾಗಿತ್ತು, ಹೇಳ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಭಾಳ ದುಃಖ ಅನ್ನಿಸ್ತಿತ್ತು. ಯಾರ ಮುಂದೆಯೂ ಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮಿತ್ರ, 15ನೇ ತಾರೀಕಿನ ಬೆಳಗ್ಗೆ ಅಟ್ಯಾಕ್ ಆದ ಮರುದಿನ ನಾನು ಸುಮ್ಮನೆ ಕೂತ್ಕೊಂಡು ನಮ್ಮ ಹುಡುಗರಿಗೆ ಹೇಳಿದೆ, ನಾವು ಅಯೋಗ್ಯರು, ಇದಕ್ಕೆ ರಿಟ್ಯಾಲಿಯೇಟ್ ಮಾಡಲಿಲ್ಲ ಅಂತಂದರೆ, ರಿವೆಂಜ್ ತೆಗೆದುಕೊಳ್ಳಿಲ್ಲ ಅಂತಂದರೆ ನಾವು ಓಡಾಡಲಿಕ್ಕೆ, ನಿದ್ದೆ ಮಾಡಲಿಕ್ಕೆ, ಎದ್ದು ಕೂತ್ಕೊಳ್ಳಲಿಕ್ಕೆ, ಮಾತಾಡಲಿಕ್ಕೆ ಲಾಯಕ್ಕಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಈ ದೇಶದ ಮೇಲಾದ ಪ್ರತಿಯೊಂದು ಆಕ್ರಮಣ, ಊಟಕ್ಕೆ ಉಪ್ಪು ಹಾಕ್ಕೊಳ್ಬಾರ್ದು ಅಂತ ನಿಶ್ಚಯ ಮಾಡುವಾಗ ಭಾಳ ಸುಲಭ ಅಂತ ಅನಿಸಿತ್ತು. ಆದರೆ ಉಪ್ಪು ಹಾಕ್ಕೊಳ್ಳದೆ ಹೋದಾಗ ಗೊತ್ತಿತ್ತು ಉಪವಾಸ ಮಾಡೋದು ಭಾಳ ಸುಲಭ ಉಪ್ಪು ಹಾಕ್ಕೊಳ್ಳದೆ ಇರೋಕ್ಕಿಂತ ಅಂತ. ಭಾಳ ಕಷ್ಟ ಅಂತ ಅನ್ನಿಸ್ತಿತ್ತು. ಆದರೆ ಸತ್ಯ ಹೇಳ್ತೀನಿ ಮಿತ್ರರೇ, ನನ್ನ ಜೊತೆಗೆ ನಾನು ಅಷ್ಟೇ ಅಲ್ಲ, ಒಂದು 5-6 ಜನ ಹುಡುಗರು ಅವತ್ತಿಂದ ಉಪ್ಪು ತಿನ್ನೋದನ್ನು ನಾವು ಬಿಟ್ವಿ. ಪ್ರತಿ ಬಾರಿ ಊಟ ಮಾಡುವಾಗಲೂ ಕೂಡ ಯಾರಾದರೂ ಯಾಕೆ ಉಪ್ಪು ಹಾಕ್ಕೊಳ್ಳಲ್ಲ ಅಂತ ಕೇಳಿದ್ರೆ ಹೇಳ್ತಿದ್ದೆ, ಮೋದಿ ಇನ್ನೂ ರಿವೆಂಜ್ ತೊಗೊಳ್ಳಿಲ್ವಲ್ಲ, ಅದಕ್ಕೆ ಉಪ್ಪು ತಿಂತಾ ಇಲ್ಲ. ಅವ್ರು ರಿವೆಂಜ್ ತೊಗೊಳ್ಳೋವರೆಗೂ ನಾನು ಉಪ್ಪು ತಿನ್ನಲ್ಲ ಅಂತ ತುಂಬ ಸ್ಪಷ್ಟವಾಗಿ ಅವ್ರಿಗೆ ಹೇಳುವಾಗ, ಮೋದಿ ರಿವೆಂಜ್ ತೊಗೊಳ್ಳಿಲ್ಲ ಅಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಶೃಂಗೇರಿಯಲ್ಲಿ ಕೂತಾಗ ನನಗೆ ಶೃಂಗೇರಿಯಲ್ಲಿ ಇದ್ದಾಗಿ ಮೆಸೇಜ್ ಬಂತು. ಬೆಳಗ್ಗೆ ಇನ್ನೂ ತಿಂಡಿ ತಿಂದಿರಲಿಲ್ಲ. ನಾನು ಹುಡುಗರಿಗೆ ಹೇಳಿದೆ, ಉಪ್ಪು ಹಾಕ್ಕೊಂಡು ತಿಂಡಿ ತಿನ್ಬೇಕು ಇವತ್ತು ಅಂತ. ಮೊನ್ನೆ ಯಾವುದೋ ಒಂದು ಲೋಕಲ್ ಚಾನಲ್ನಲ್ಲಿ, ಐ ಆಮ್ ವೆರಿ ಹ್ಯಾಪಿ, ಭಾಳ ಖುಷಿ. ಮೊನ್ನೆ ಯಾವುದೋ ಒಂದು ಲೋಕಲ್ ಚಾನಲ್ನಲ್ಲಿ ಈ ನಾಡಿನ ಹಿರಿಯ ಪತ್ರ ಅನ್ನಿಸ್ಕೊಂಡವನೊಬ್ಬ ಹೇಳ್ತಿದ್ದ, ಚಕ್ರವರ್ತಿಗೆ ಏನು ಗೊತ್ತು, 1ಕ್ಕೆ 4 ತಲೆ ಬೇಕು ಅಂತ ಕೇಳ್ತಾರೆ, ಹಾಗೆಲ್ಲ ಸಾಧ್ಯ ಇದೆಯೇನ್ರಿ ಅದು ಅಂತ ಕೇಳ್ತಿದ್ದ. ಆದರೆ ಕರೆಕ್ಟು, ಚಕ್ರವರ್ತಿಗೆ ಏನು ಗೊತ್ತು, 1ಕ್ಕೆ 4 ತಲೆ ಸಿಗಲ್ಲ. ಯಾಕೆಂದರೆ ಅಧಿಕಾರದಲ್ಲಿರೋದು ಮೋದಿ, 1ಕ್ಕೆ 10 ತಲೆ ತರ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಮಿತ್ರೆ, ಟ್ರಸ್ಟ್ ಮೋದಿ ಅಂತ. ಮೋದಿಯನ್ನು ಟ್ರಸ್ಟ್ ಮಾಡಬೇಕಾದಂಥ ಅಗತ್ಯ ಇದೆ. ಈ ಮನುಷ್ಯ ಎಂಥವ್ರು ಅಂತಂದರೆ ಒಬ್ಬ ಆರ್ಡಿನರಿ ಮನುಷ್ಯ ಅಲ್ಲ. ಮಿತ್ರ, ನಂಗೆ ಭಾಳ ಹೆಮ್ಮೆ ಇದೆ. ಅವತ್ತು ಪುಲ್ವಾಮಾ ಅಟ್ಯಾಕ್ ಆದಾಗ ಮೋದಿ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳಿದರು, ಪಾಕಿಸ್ತಾನ ಯಾವತ್ತೂ ಟಾರ್ಗೆಟ್ ಮಾಡಲಿಲ್ಲ. ಸ್ಟ್ರಾಟಜಿಕಲಿ ಹಿ ವಾಸ್ ಸೋ ಬ್ರಿಲಿಯಂಟ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಸ್ಟ್ರಾಟಜಿ ಇತ್ತು ಅಂತ. ಅದಾದ ನಂತರ ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿದೆ, ನರೇಂದ್ರ ಮೋದಿ ಅವರು ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಿಲ್ಲ. ಯಾಕೆ ಅಂದರೆ ಈ ದಾಳಿಯ ನಂತರ ಮುಂದೊಂದು ಯುದ್ಧ ನಡೀದೇ ಇರೋದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಡೇ 1ನಿಂದ ಮಾಡ್ಕೊಂಡು ಬಂದಿದ್ರು. ನಾವು ಯಾರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಿದ್ವಿ ಅಷ್ಟೇ. ನರೇಂದ್ರ ಮೋದಿ ತಮ್ಮ ಯಾವ ಭಾಷಣದಲ್ಲೂ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡಲಿಲ್ಲ. ನರೇಂದ್ರ ಮೋದಿ ತಮ್ಮ ಪ್ರತಿ ಭಾಷಣದಲ್ಲೂ ಮೌಲಾನಾ ಮಸೂದ್ ಅಜರ್, ಅವನ ಹೆಸರು ಹೇಳ್ತಿರ್ಲಿಲ್ಲ, ಆದರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಕುರಿತಂತೆ ಮಾತನಾಡ್ತಾ ಅವರು ಹೇಳಿದ್ದಾರೆ, ಈ ಉಗ್ರ ಸಂಘಟನೆ ಬಹಳ ದೊಡ್ಡ ತಪ್ಪನ್ನ ಮಾಡಿದೆ, ಆ ದೊಡ್ಡ ತಪ್ಪಿಗೆ ದೊಡ್ಡ ಶಿಕ್ಷೆಯನ್ನು ಅನುಭವಿಸುತ್ತೆ, ನೋಡ್ತಾ ಇರಿ ಅಂತ. ಅಂದ್ರೆ ಉಗ್ರ ಸಂಘಟನೆಯನ್ನ, ಟೆರರಿಸ್ಟ್ ಆರ್ಗನೈಸೇಷನ್ ಮಾತ್ರ ಪದೇ ಪದೇ ಹೇಳ್ಕೊಂಡು ಬಂದ್ರು. ಇಡೀ ಜಗತ್ತಿಗೆ ಒಪ್ಪಿಸಿದ್ರು, ಭಾರತದ ದಾಳಿ ಇರೋದು ಪಾಕಿಸ್ತಾನದ ವಿರುದ್ಧ ಅಲ್ಲ, ಭಾರತದ ದಾಳಿ ನಡೆಯೋದು ಪಾಕಿಸ್ತಾನದ ಜನರ ವಿರುದ್ಧ ಅಲ್ಲ, ಭಾರತದ ದಾಳಿ ಪಾಕಿಸ್ತಾನದ ಆರ್ಮಿ ವಿರುದ್ಧ ಅಲ್ಲ, ಭಾರತದ ದಾಳಿ ತನ್ನ ಮೇಲೆ ಪದೇ ಆಕ್ರಮಣ ಮಾಡ್ತಾ ಇರುವಂತ ಮೌಲಾನಾ ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ನ ವಿರುದ್ಧ. ಹೀಗಾಗಿ ಟೆರರಿಸ್ಟ್ ಆರ್ಗನೈಸೇಷನ್ಗಳ ವಿರುದ್ಧ ನಾವು ಮಾಡುವ ಹೋರಾಟಕ್ಕೆ ಜಗತ್ತೆಲ್ಲ ಬೆಂಬಲ ಕೊಡಬೇಕು ಅಂತ ಮೊದಲನೇ ದಿನದಿಂದಲೇ ಪ್ಲಾನ್ ಮಾಡಿದ್ರು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಹೆಂಗೆ ಅಂತ. ಡೇ 1 ನರೇಂದ್ರ ಮೋದಿ ಭಾಷಣ ಮಾಡಿದ ನಂತರ ಫೆಬ್ರವರಿ 14ನೇ ತಾರೀಕು, ಫೆಬ್ರವರಿ 15ನೇ ತಾರೀಕು ಈ ದೇಶದ 3 ಸೈನ್ಯದ ಪ್ರಮುಖರು ಒಟ್ಟಿಗೆ ಸೇರಿದರು. 3 ಸೈನ್ಯದ ಪ್ರಮುಖರಿಗೆ ನರೇಂದ್ರ ಮೋದಿ ಒಂದೇ ಮಾತು ಹೇಳಿದ್ದು, ನಾನು ಮಧ್ಯೆ ಬರೋದೇ ಇಲ್ಲ. ಯಾವಾಗ, ಎಲ್ಲಿ, ಎಷ್ಟು ಪ್ರಮಾಣದ ದಾಳಿ ಮಾಡಬೇಕು ಅನ್ನೋದನ್ನು ನೀವು ನಿಶ್ಚಯ ಮಾಡ್ತೀರಾ, ಜಗತ್ತಿಗೆ ಒಪ್ಪಿಸೋ ಕೆಲಸವನ್ನಷ್ಟೇ ನಾನು ಮಾಡ್ತೀನಿ. ನೀವು ನಿಶ್ಚಯ ಮಾಡಿ ದಾಳಿ ಮಾಡಿ, ಉಳಿದಿದ್ದು ನಾನು ನಿಮ್ಮ ಜೊತೆ ಇರ್ತೀನಿ ಅಷ್ಟೇ ಅಂತ ನರೇಂದ್ರ ಮೋದಿ ಮೊದಲನೇ ಬಾರಿಗೆ ಈ ದೇಶದ 3 ಸೇನಾ ಪ್ರಮುಖರಿಗೆ ಪೂರ್ತಿ ಅವಕಾಶವನ್ನು ಕೊಟ್ಟರು. ಇದು ಮೊದಲನೇ ಬಾರಿಗೆ ನಡೆದಿದ್ದು.
ಮಿತ್ರ, ಈ ದೇಶದಲ್ಲಿ ಪ್ರತಿ ಬಾರಿ ಹೆಂಗಿರ್ತಿತ್ತು ಅಂತಂದ್ರೆ, ಮೇಲೆ ನಿಂತ್ಕೊಂಡಿರುವಂತ ನಾಯಕರು ಕಂಟ್ರೋಲ್ ಮಾಡ್ತಿದ್ರು. ನೀವು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಬಾರದು, ನೀವು ಇಷ್ಟು ದಾಳಿ ಮಾಡಬಾರದು, RDX ಬಳಸಬಾರದು, ಇದನ್ನ ಹೀಗೆ ಮಾಡಬಾರದು, ವಾಯುಸೇನೆಯನ್ನು ಬಳಸಬಾರದು, ನಾವು ಬರೀ ಭೂಸೇನೆಯನ್ನು ಮಾತ್ರ ಬಳಸಬೇಕು, ಹೀಗೆಲ್ಲ ಕಂಟ್ರೋಲ್ ಇರ್ತಿತ್ತು. ನರೇಂದ್ರ ಮೋದಿ ಮೊದಲನೇ ಬಾರಿ ಹೇಳಿದ್ರು, ಈ ದೇಶಕ್ಕಾದ ಅವಮಾನ ಯಾವ ಕಾರಣಕ್ಕೂ ರಿಟಾಲಿಯೇಷನ್ ಇಲ್ಲದೆ ಬಿಡಬಾರದು, ನೀವು ನಿಶ್ಚಯ ಮಾಡಬೇಕು, ಯಾರು ದಾಳಿ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಎಲ್ಲ ನಿಮಗೆ ಬಿಟ್ಟಿದ್ದು ಅಂತ. ಆ 3 ಜನ ಸೇರಿ ಪ್ರಮುಖರು ನಿಶ್ಚಯ ಮಾಡಿದ್ರು, ಈ ಬಾರಿಯ ದಾಳಿ ಏರ್ ಫೋರ್ಸಿನ ಕಡೆಯಿಂದಾಗತ್ತೆ, ಉಳಿದವರೆಲ್ಲರೂ ಸಪೋರ್ಟ್ ಮಾಡ್ತಾರಷ್ಟೇ, ತಯಾರಾಗಿರ್ತೀವಿ ಅಂತ ಏರ್ ಫೋರ್ಸ್ಗೆ ಜವಾಬ್ದಾರಿ ಕೊಟ್ಟರು. 17ನೇ ತಾರೀಕು ಮತ್ತೊಂದು ಮೀಟಿಂಗ್ ಅಲ್ಲಿ ಏರ್ ಫೋರ್ಸ್ ಅಂತ ಫಿಕ್ಸ್ ಆಯಿತು. 14ಕ್ಕೆ ಅಟ್ಯಾಕ್ ಆಗಿತ್ತು, 15ಕ್ಕೆ ಇವ್ರ ಮೊದಲ ಮೀಟಿಂಗು, 16ಕ್ಕೆ ಎರಡನೇ ಮೀಟಿಂಗ್ ನಡೀತು. 17ನೇ ತಾರೀಕಿನ ಮೀಟಿಂಗ್ ಆಗುವ ವೇಳೆಗೆ ಇವರು 5 ಕ್ಷೇತ್ರಗಳನ್ನು ಗುರುತಿಸಿದ್ರು. ಪಾಕಿಸ್ತಾನದಲ್ಲಿ ನರೇಂದ್ರ ಮೋದಿ ಹೇಳ್ತಿದ್ರಲ್ಲ, ಜೈಷೆ ಮೊಹಮ್ಮದ್ ಜೈಷೆ ಮೊಹಮ್ಮದ್ ಜೈಷೆ ಮೊಹಮ್ಮದ್ ಅಂತ ಪದೇ ಪದೇ ಹೇಳಿದ್ರಿಂದ, ಜೈಷೆ ಮೊಹಮ್ಮದ್ ಅಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂಥ 5 ಟಾರ್ಗೆಟ್ಗಳನ್ನು ಗುರುತಿಸಿ ಅದನ್ನ ಏರ್ ಫೋರ್ಸ್ ಕೈಲಿ ಕೊಟ್ಟರು. ಏರ್ ಫೋರ್ಸ್ ಅದನ್ನು ತಗೊಳ್ತು, ಅವರು ತಮ್ಮ ಮೀಟಿಂಗ್ ಅನ್ನು ನಡೆಸ್ಕೊಂಡ್ರು. 18ನೇ ತಾರೀಕು ಏರ್ ಫೋರ್ಸು ಈ 5 ಟಾರ್ಗೆಟ್ ಅಲ್ಲಿ 3 ಟಾರ್ಗೆಟ್ ಅನ್ನು ನಾವು ಖತಮ್ ಮಾಡ್ತೀವಿ, ನೀವು ಈ 3 ಟಾರ್ಗೆಟ್ ಅನ್ನು ನಮಗೆ ಬಿಟ್ಕೊಡಿ ಅಂತ ಅವ್ರು ವಾಪಸ್ ಬಂದು ಹೇಳಿದ ನಂತರ 3 ಟಾರ್ಗೆಟ್ಗಳನ್ನು ಅವ್ರಿಗೆ ಕೊಡ್ಲಾಯ್ತು. ಅದರಲ್ಲಿ ಬಾಲಾಕೋಟ್ ಒಂದು, ಮುಜಫರ್ಪುರ್ ಒಂದು, ಮತ್ತು 3ನೇದು ಚಕೋತಿ ಅಂತ 3 ಜಾಗಗಳನ್ನ. ಈ 3 ಜಾಗವೂ ಕೂಡ ಎಂಥ ಜಾಗ ಗೊತ್ತೇನು? ಜೈಷೆ ಮೊಹಮ್ಮದ್ನ ಅಡ್ಡ, ಜೈಷೆ ಮೊಹಮ್ಮದ್ನ ಹೆಡ್ ಆಫೀಸ್. ನಾನು ಇವತ್ತು ಅಜಿತ್ ದೋವಲ್ರು ಇದರ ಕುರಿತಂತೆ ಕೊಟ್ಟ ರಿಪೋರ್ಟ್ನ ಓದ್ಕೊಂಡು ಬರ್ತಿದ್ದೆ. ಅಜಿತ್ ದೋವಲ್ರು ಇವತ್ತು ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಈ ಅಡ್ಡಗಳು ಹೇಗಿದ್ದವು ಅಂತಂದ್ರೆ, ಜೈಷೆ ಮೊಹಮ್ಮದ್ನ ಇಲ್ಲಿನ ಆಫೀಸು ಏರ್ ಕಂಡೀಷನ್ಡ್ ಆಫೀಸ್ ಇತ್ತು ಅವರಿಗೆ. ಈ ಜೈಷೆ ಮೊಹಮ್ಮದ್ನ ಜಾಗಕ್ಕೆ ಯಾವ ತರುಣ ಹೋಗ್ತಾನೋ ಅವನು ಬಂದೂಕು ಪ್ರಯೋಗ ಮಾಡೋದ್ರಿಂದ ಹಿಡಿದು RDX ಅನ್ನು ಸಿಡಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕಲ್ತ್ಕೊಂಡು ಬರ್ತಾನೆ. ಅವನನ್ನು ಆನಂತರ ಬಾರ್ಡರ್ ಹತ್ರ ಇರುವಂತಹ ಲಾಂಚ್ ಪ್ಯಾಡ್ಗಳಿಗೆ ತಂದು ಅಲ್ಲಿಂದ ಭಾರತದೊಳಗೆ ದಬ್ಬಿಸಲಾಗುತ್ತೆ. ಅಗತ್ಯ ಬಿದ್ದರೆ ಇರಾನ್ಗೆ, ಅಗತ್ಯ ಬಿದ್ದರೆ ಅಫ್ಘಾನಿಸ್ತಾನಕ್ಕೂ ಕಳಿಸ್ಕೊಡುವಂತ ವ್ಯವಸ್ಥೆ. ಈ ಜೈಷೆ ಮೊಹಮ್ಮದ್ ಏನ್ ಕೆಲಸ ಮಾಡುತ್ತೋ ಅದು ಭಾರತದ ವಿರುದ್ಧ ಮಾತ್ರ ಅಲ್ಲ, ಇರಾನ್ ಮತ್ತು ಅಫ್ಘಾನಿಸ್ತಾನಕ್ಕೂ ಡೇಂಜರ್ ಆಗಿರುವಂತ ತರುಣರನ್ನ ಕಳಿಸ್ಲಿಕ್ಕೆ ಬೇಕಾಗಿರುವ ತಯಾರಿ ಇಲ್ಲಿ ನಡೀತಾ ಇತ್ತು ಬಾಲಾಕೋಟಲ್ಲಿ. ಈ ಬಾಲಾಕೋಟನ್ನು ಧ್ವಂಸಗೊಳಿಸೋದ್ರಿಂದ ಎಲ್ರಿಗೂ ಲಾಭ ಇದೆ ಅಂತ ಗೊತ್ತಾದ ನಂತರವೇ ಏರ್ ಫೋರ್ಸ್ ನಿಶ್ಚಯ ಮಾಡಿತು, ಇದು ನಮ್ಮ ಟಾರ್ಗೆಟ್ ಅಂತ. 18ನೇ ತಾರೀಕು ನಿಶ್ಚಯ ಮಾಡಿ 3 ಕ್ಷೇತ್ರಗಳನ್ನು ಕೊಟ್ಟರು. 19ನೇ ತಾರೀಕು ಅವರು ಈ ದೇಶದ ಪ್ರಧಾನಮಂತ್ರಿ ಮುಂದೆ ಬಂದು, ನೀವು ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಕಾಯ್ಕೊಂಡಿದ್ದೀವಿ, ನೀವು ಹೂ ಅಂದರೆ ಕೆಲಸ ಶುರು ಮಾಡ್ತೀವಿ. ಈ ದೇಶದ ಪ್ರಧಾನಿ ಹೂ ಅಂದರು. ಅಷ್ಟೊತ್ತಿಗೆ ನಮ್ಮನ್ನು ಸಮಾಧಾನ ಮಾಡಬೇಕಿತ್ತಲ್ಲ. ಈ ದೇಶದ ಪ್ರಧಾನಿ ಕೆಲಸ ಸಾಮಾನ್ಯ ಅಲ್ಲ ರೀ. ಒಂದು ಕಡೆ ಟಾರ್ಗೆಟ್ ತೆಗೆದುಕೊಳ್ಳಬೇಕು, ಎರಡನೇ ಕಡೆ ಈ ದೇಶದ ಜನ ಆಕ್ರೋಶ ಭರಿತರಾಗಿದ್ದಾರಲ್ಲ ಅವರನ್ನ ಸಮಾಧಾನ ಪಡಿಸಬೇಕು. ಅದಕ್ಕೆ ಈ ದೇಶದ ಪ್ರಧಾನಿ ಏನು ಮಾಡಿದ್ರು, ಮೊದಲಿಗೆ ಮಾಡಿದ ಕೆಲಸ, ಪಾಕಿಸ್ತಾನಕ್ಕೆ ಕೊಟ್ಟಂತ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನೋ ಸ್ಥಾನವನ್ನ 16ನೇ ತಾರೀಕು, 15ನೇ ತಾರೀಕು ತೆಗೆದುಕೊಳ್ಳಿಲ್ಲ, 16ನೇ ತಾರೀಕು ತಗೊಂಡ್ರು. 14ನೇ ತಾರೀಕು ಅಟ್ಯಾಕ್ ಆಗಿತ್ತು. 15ನೇ ತಾರೀಕು ಈ ದೇಶಕ್ಕಾದ ಲಾಭ ಏನು ಅಂತಂದ್ರೆ, ಅವರು ಅಮೆರಿಕಾದವ್ರ ಜೊತೆಗೆ ನೇರವಾಗಿ ಮಾತನಾಡಿಕೊಂಡು ಅಮೆರಿಕಾದ ಅಲ್ಲಿನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಈ ದೇಶದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ರಿಗೆ ಪ್ರತ್ಯೇಕವಾಗಿ ಮಾತನಾಡಿ, ಫೋನ್ನಲ್ಲಿ ಮಾತನಾಡಿ, ಭಾರತ ಯಾವ ನಿರ್ಣಯವನ್ನು ತೆಗೆದುಕೊಂಡರೂ ಅದರ ಬೆಂಬಲಕ್ಕೆ ಅಮೆರಿಕ ಇರುತ್ತೆ ಎನ್ನುವಂತ ಹೇಳಿಕೆಯನ್ನ ಅವರ ಮೂಲಕ ಕೊಡಿಸಿದ್ರು. ರಾಜತಾಂತ್ರಿಕವಾದ ಮೊದಲನೇ ಹೆಜ್ಜೆ ಇದು. ಈ ಹೆಜ್ಜೆ ಲಾಭ ಏನು ಗೊತ್ತೇನು? ನೀವು ಬೇಕು ಅನ್ನಿ ಅಥವಾ ಬೇಡ ಅನ್ನಿ, ಜಗತ್ನಲ್ಲಿರುವಂತ 90% ರಾಷ್ಟ್ರಗಳು ಅಮೆರಿಕ ಹೇಳಿದಂತೆ ಕೇಳ್ತವೆ. ಆಲ್ ದ ಮುಸ್ಲಿಂ ಕಂಟ್ರೀಸ್. ಸೌದಿಯ ರಾಜ ಇದ್ದಾನಲ್ಲ, ಮುಸ್ಲಿಂ ಕಂಟ್ರಿಯ ಹೆಡ್ ಆತ, ಎಲ್ಲ ಭಯೋತ್ಪಾದನೆಯ ಮೂಲ ಆತನ ಬಳಿ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅಮೆರಿಕ ಹೇಳಿದ ಮಾತನ್ನ 1 ಇಂಚು ಪಾಲಿಸದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಬಟನ್ನಲ್ಲಿ, ಅಮೆರಿಕಾದ ಒಂದು ಬಟನ್ನಲ್ಲಿ ಸೌದಿ ಬ್ಲಾಸ್ಟ್ ಆಗೋ ಮಟ್ಟಿಗೆ ಅಮೆರಿಕ ಮತ್ತು ಎಲ್ಲ ಗಲ್ಫ್ ಕಂಟ್ರಿನ ಅಮೆರಿಕ ಕಂಟ್ರೋಲ್ ಮಾಡುತ್ತೆ, ಗಲ್ಫ್ ಕಂಟ್ರಿ ಮತ್ತು ಸೌದಿಯನ್ನ. ಹಿಂಗಾಗಿ ಪರಿಸ್ಥಿತಿ ಎಲ್ಲಿಗೆ ಅಂತಂದ್ರೆ, ಎಲ್ಲಿವರೆಗೂ ಪರಿಸ್ಥಿತಿ ಅಂತಂದ್ರೆ, ಸೌದಿಯ ಕಿಂಗು ಇವ್ರು ಹೇಳಿದ ಎಲ್ಲ ಮಾತನ್ನ ಒಪ್ಕೊಳ್ತಾರೆ ಅಂತ ಗೊತ್ತಿದ್ದರಿಂದ ಭಾರತ ಮೊದಲು ಅಮೆರಿಕದ ಹತ್ರ ಈ ಕೆಲಸ ಮಾಡಿಸ್ತು. ಪಾಯಿಂಟ್ 1. ಎರಡನೇದು, ಭಾರತ ಏನ್ ಮಾಡ್ತು ಗೊತ್ತಾ, ಆನಂತರದ ದಿನಗಳಲ್ಲಿ ಒಂದೊಂದೇ ರಾಷ್ಟ್ರ ತಮ್ಮ ಪರವಾಗಿ ಬರಲಿಕ್ಕೆ ಬೇಕಾಗಿರುವಂತ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತು. ನಿಮ್ಗೆ ಗೊತ್ತಿರಲಿ ಮಿತ್ರರೇ, ಆನಂತರದ 3 ದಿನಗಳಲ್ಲಿ ಈ ದೇಶದ ಪರವಾಗಿ ಎಲ್ಲ ರಾಷ್ಟ್ರಗಳು ಮಾತಾಡಿದ್ವು. ಈ ದೇಶದ ಪರವಾಗಿ ಫ್ರಾನ್ಸ್ ಮಾತಾಡ್ತು. ಫ್ರಾನ್ಸ್ ಹೇಳ್ತು, ಭಾರತದ ವಿರುದ್ಧ ಪಾಕಿಸ್ತಾನ ಮಾಡಿರುವ ಕೆಲಸಕ್ಕೆ ಯುನೈಟೆಡ್ ನೇಷನ್ಸ್ ಅಲ್ಲಿ ನಾವು ಪ್ರಸ್ತಾವ ತರ್ತೀವಿ, ಈ ಬಾರಿ ಇಂಡಿಯಾ ತರೋದು ಬೇಕಿಲ್ಲ ಅಂತ. ಮೌಲಾನಾ ಮಸೂದ್ ಅಜರ್ ವಿರುದ್ಧ ನಾವು ಪ್ರಸ್ತಾವ ತರ್ತೀವಿ, ಇಂಡಿಯಾ ತರೋದು ಬೇಕಿಲ್ಲ ಅಂತ. ಜೈಷೆ ಮೊಹಮ್ಮದ್ನ ವಿರುದ್ಧ ನಾವು ಮಾತಾಡ್ತೀವಿ, ಇಂಡಿಯಾ ಮಾತಾಡೋದು ಬೇಕಿಲ್ಲ ಅಂತ ಫ್ರಾನ್ಸ್ ಹೇಳ್ತು. ಫ್ರಾನ್ಸ್ ಹೇಳಿದ ತಕ್ಷಣ ಆಸ್ಟ್ರೇಲಿಯಾ ಹೇಳ್ತು, ಫ್ರಾನ್ಸ್ ತರೋ ಪ್ರಸ್ತಾವಕ್ಕೆ ನಾವು ಅನುಮೋದನೆ ಕೊಡ್ತೀವಿ, ಬೇರೆ ಯಾರು ಕೊಡಬೇಕಾಗಿಲ್ಲ ಅಂತ.
ನ್ಯೂಜಿಲೆಂಡ್ ಎಲ್ಲಿವರೆಗೂ ಹೋಯ್ತು ಗೊತ್ತಾ? ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಸಂಸತ್ನಲ್ಲಿ ನ್ಯೂಜಿಲೆಂಡ್ ಹೇಳ್ತು, ನಾವು ಭಾರತದ ಪರವಾಗಿರ್ತೀವಿ, ಪಾಕಿಸ್ತಾನ ಮಾಡಿರುವಂಥ ಈ ಕೆಲಸವನ್ನು ಖಂಡಿಸ್ತೀವಿ ಮತ್ತು ಟೆರರಿಸಂನ ವಿರುದ್ಧ ಇಡೀ ಜಗತ್ತು ಒಟ್ಟಾಗಿ ನಿಲ್ಲಬೇಕು ಅನ್ನೋ ಮಾತನ್ನು ಪುನರುಚ್ಚರಿಸ್ತೀವಿ ಅಂತ ತನ್ನ ಸಂಸತ್ನಲ್ಲಿ ನಿರ್ಣಯ ಕೈಗೊಳ್ತು. ಮಿತ್ರ, ಇವೆಲ್ಲವೂ ಕೂಡ ಮುಂದಿನ 2-3 ದಿನಗಳಲ್ಲಿ ನಡೆಯುವಾಗ ನಮ್ಮ ಪತ್ರಿಕೆಗಳಿಗೆ, ನಮ್ಮ ಟಿವಿಗಳಿಗೆ ಭರ್ಜರಿ ಆಹಾರ. ಪ್ರತಿದಿನ ಇದನ್ನು ಹೇಳ್ಕೊಂಡು ಖುಷಿ ಪಡ್ತಿದ್ವಿ. ಆಗಲೇ ನರೇಂದ್ರ ಮೋದಿ ಅವರು ಮಾಡಿದ ಕೆಲಸ ನೋಡಿ, ಇಡೀ ಜಗತ್ತಿನ ದೃಷ್ಟಿಯನ್ನು ಎಲ್ಲಿ ತಂದು ನಿಲ್ಲಿಸಿದ್ರು ಅಂತಂದ್ರೆ, ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವಂಥ ಸ್ಥಾನವನ್ನು 96ಇಂದ ಏನು ಪಾಕಿಸ್ತಾನಕ್ಕೆ ಕೊಟ್ಟಿದ್ವೋ ಅದನ್ನು ವಾಪಸ್ ತೆಗೆದುಕೊಂಡ್ರು. ಇನ್ಫ್ಯಾಕ್ಟ್ ಮಜಾ ಏನು ಗೊತ್ತೇನು, ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನ ಇರೋದ್ರಿಂದ ನಮಗೂ ಪಾಕಿಸ್ತಾನಕ್ಕೂ ಭಾರಿ ದೊಡ್ಡ ಸಂಬಂಧ ಏನು ಬೆಳೆದು ಬಿಟ್ಟಿದೆ ಅಂತ ಯಾವತ್ತೂ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನು ಕಿತ್ಕೊಂಡ ನಂತರ ಪಾಕಿಸ್ತಾನದ ವಸ್ತುಗಳು ಭಾರತಕ್ಕೆ ಬರಲಿಕ್ಕೆ 200% ಟ್ಯಾಕ್ಸ್ ಹಾಕಿದ್ವಲ್ಲ, ನಮ್ಮಲ್ಲಿ ಅನೇಕರಿಗೆ ಬಹಳ ಖುಷಿ ಆಯಿತು. ನಾನು ತಾತ್ಕಾಲಿಕವಾದ ಖುಷಿಯನ್ನು ತೋರಿಸ್ಕೊಳ್ತಿದ್ದೆ. ಯಾಕೆ ಅಂತಂದರೆ ಜನರನ್ನು ಖುಷಿ ಮಾಡಬೇಕಲ್ಲ. ಆದರೆ ಸತ್ಯ ಏನು ಗೊತ್ತೇನು, ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನ ತೆಗೆದುಕೊಂಡಿರೋದ್ರಿಂದ, ಪಾಕಿಸ್ತಾನದಿಂದ ಕಿತ್ಕೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ನಷ್ಟ ಇಲ್ಲ. ಯಾಕೆ ಅಂದರೆ ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂಥ ವಹಿವಾಟು $2 ಬಿಲಿಯನ್. ಈ $2 ಬಿಲಿಯನ್ ಪಾಕಿಸ್ತಾನದ ಪಾಲು ಎಷ್ಟು ಗೊತ್ತು? ಜಸ್ಟ್ $500 ಮಿಲಿಯನ್. ಅಂದರೆ ಒಟ್ಟು ವಹಿವಾಟಿನ ಕಾಲು ಭಾಗ ಮಾತ್ರ ಪಾಕಿಸ್ತಾನದ ಪಾಲು, ಮುಕ್ಕಾಲು ಭಾಗ ನಮ್ಮದೇ ಪಾಲು. ಪಾಕಿಸ್ತಾನಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋದೇ ಜಾಸ್ತಿ. ಪಾಕಿಸ್ತಾನಕ್ಕೆ ಅಯೋಗ್ಯ ರಾಷ್ಟ್ರಕ್ಕೆ ನಮ್ಗೆ ಕೊಡ್ಲಿಕ್ಕೆ ಇರೋದಾದರೂ ಏನು ಅದರ ಜಗತ್ನಲ್ಲಿ ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇರೋದು 2 ವಸ್ತುಗಳು. ಒಂದು ಚೀನಾಕ್ಕೆ ಕತ್ತೆಗಳನ್ನು ಕಳಿಸ್ಕೊಡುತ್ತೆ, ಬಿಟ್ಟರೆ ಭಾರತಕ್ಕೆ ಟೆರರಿಸ್ಟ್ಗಳನ್ನು ಕಳಿಸ್ಕೊಡುತ್ತೆ. ಇದನ್ನು ಬಿಟ್ಟರೆ ಇನ್ನೇನು ಎಕ್ಸ್ಪೋರ್ಟ್ ಮಾಡುತ್ತೆ? ನಾನು ಅದಕ್ಕೆ ತಮಾಷೆ ಮಾಡ್ತಿದ್ದೆ, ಓಪನ್ ಆಗಿ ಹೇಳ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ಭಾರತ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನ ಕಿತ್ಕೊಂಡು ಪಾಕಿಸ್ತಾನದ ಒಣ ಖರ್ಜೂರಕ್ಕೆ 200% ಟ್ಯಾಕ್ಸ್ ಹಾಕ್ತಲ್ಲ. 200% ಟ್ಯಾಕ್ಸ್ ಅಂದ್ರೆ ಏನು ಗೊತ್ತಾ? 15 ಲಕ್ಷ ತುಂಬಿದಂತ ಒಂದು ಗಾಡಿ ಬಂದು ಭಾರತದ ಬಾರ್ಡರ್ ಅಲ್ಲಿ ನಿಂತು ಅದು ಭಾರತದ ಒಳಕ್ಕೆ ಬರಬೇಕು ಅಂದ್ರೆ 30 ಲಕ್ಷ ತೆರಿಗೆ ಕಟ್ಟಬೇಕಿತ್ತು ಅದಕ್ಕೆ. ಇದು ಪರಿಸ್ಥಿತಿ. ಆದರೆ ನಾನು ಅನ್ಕೊಳ್ತಿದ್ದೆ, ಪಾಕಿಸ್ತಾನದ ನಿಜವಾದ ಎಕ್ಸ್ಪೋರ್ಟ್ ಅದಲ್ಲ. ಪಾಕಿಸ್ತಾನ ನಿಜವಾಗಲೂ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಟೆರರಿಸ್ಟ್ಗಳನ್ನು. ನಾವು ಹೆಂಗ್ ಮಾಡಬೇಕು ಅಂತಂದ್ರೆ, ಒಬ್ಬ ಟೆರರಿಸ್ಟನ್ನ ಭಾರತಕ್ಕೆ ಒಳಗೆ ಪಾಕಿಸ್ತಾನ ಕಳಿಸಿದ್ರೆ ಪಾಕಿಸ್ತಾನದ 10 ಜನ ಸೈನಿಕರ ತಲೆ ಉರುಳುತ್ತೆ ಅನ್ನುವ ತೆರಿಗೆನ ಭಾರತ ಹಾಕಬೇಕಲ್ಲ, ಆ ತೆರಿಗೆ ಹಾಕಬೇಕು ಅಂತ ಈಗ ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನ ಕಿತ್ಕೊಂಡ ಮೇಲೆ ಇವತ್ತು ಆ ಕೆಲಸ ಭಾರತ ಮಾಡಿದೆ. ಮಿತ್ರ, ಇಲ್ಲಿಗೆ ಭಾರತ ನಿಲ್ಲಿಲ್ಲ. ನಮ್ಮ ದೇಶದ ಜನರನ್ನ, ಜಗತ್ತಿನ ಜನರನ್ನ ಸ್ವಲ್ಪ ಸಮಾಧಾನ ಪಡಿಸಬೇಕು ಅಂತ ಭಾರತ ಏನು ಮಾಡ್ತು, ಪಾಕಿಸ್ತಾನಕ್ಕೆ ಕೊಡುವ ನೀರನ್ನು ತಡಿತೀವಿ ಅಂತ ಹೇಳ್ತು. ನಂಗೆ ಗೊತ್ತಿಲ್ಲ ಎಷ್ಟು ಜನ ಗಮನಿಸಿದ್ರೋ ಇಲ್ವೋ, ಪಾಕಿಸ್ತಾನಕ್ಕೆ ನೀರನ್ನು ತಡೆಯುವಂಥ ಪ್ರಸ್ತಾವವನ್ನ ಭಾರತ ಈ ಗಲಾಟೆ ಆದ ನಂತರ ಮಾಡಿದ್ದಲ್ವೇ ಅಲ್ಲ. ಇದಕ್ಕಿಂತ 3-4 ದಿನಗಳ ಮುಂಚೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಭಾರತ ಹೇಳ್ತು, ಪಾಕಿಸ್ತಾನಕ್ಕೆ ಎಕ್ಸ್ಟ್ರಾ 531 ಕ್ಯೂಬಿಕ್ ಮೀಟರ್ನಷ್ಟು ನೀರೇನು ಹೋಗ್ತಾ ಇದೆ, ಆ ನೀರನ್ನು ನಾವು ತಡಿಬೇಕು ಮತ್ತು ಅದನ್ನು ಒಳಗೆ ತರಿಸ್ಕೊಳ್ಬೇಕು ಅಂತ. ಇದು ಬಹಳ ಹಿಂದಿನಿಂದ ಇದ್ದ ಪ್ರಸ್ತಾವ. ಆದರೆ ಒಳಗೆ ತರಿಸ್ಕೊಳ್ಳೋ ಕೊರತೆ ಏನಿತ್ತು ಗೊತ್ತಾ? ಈ 60 ವರ್ಷಗಳಲ್ಲಿ ಭಾರತ ಅದನ್ನು ಕಂಟ್ರೋಲ್ ಮಾಡುವಂಥ, ಒಳಗೆ ತರಿಸ್ಕೊಳ್ಳುವಂಥ ಯಾವ ಸಿಸ್ಟಮ್ ಅನ್ನು ಡೆವಲಪ್ ಮಾಡಿರಲಿಲ್ಲ. ನರೇಂದ್ರ ಮೋದಿ ಬಂದ ಮೇಲೆ ಅದಕ್ಕೆ ಸಿಸ್ಟಮ್ ಡೆವಲಪ್ ಮಾಡಲಾಯಿತು. ಅದನ್ನ ಈ ದಾಳಿ ಮುಗಿದ ನಂತರ ಪುನರುಚ್ಚರಿಸಿ ಜನರಿಗೆ ಹೇಳಿದ್ರು, ಇನ್ನು ಮುಂದೆ ಪಾಕಿಸ್ತಾನದ ನೀರನ್ನು ತಡಿತೀವಿ ಅಂತ. ಆದರೆ ವಾಸ್ತವವಾಗಿ ಭಾರತಕ್ಕೆ ಬೇಕಾಗಿದ್ದು ಇವೆಲ್ಲ ಅಲ್ಲ. ನೇರವಾಗಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದ 300 ಜನರನ್ನು ಉಡಾಯಿಸಿ ನನ್ನ ದೇಶದ 1 ತಲೆಗೆ 10 ತಲೆ ತಂದು ತೋರಿಸ್ತೀವಿ ಅಂತ ಈ ದೇಶದ ಸೈನ್ಯ ಎಲ್ಲ ತಯಾರಿನೂ ಮಾಡ್ಕೊಳ್ತಾ ಇತ್ತಲ್ಲ, ಅದನ್ನು ಜನರ ಮುಂದೆ ಹೇಳಲಿಕ್ಕಾಗದೆ ಈ ದೇಶ ಸೈಲೆಂಟ್ ಆಗಿತ್ತು. ಮಿತ್ರ, ಇದಾದ ನಂತರ ಈ ದೇಶಕ್ಕೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಬಂದ. ನೆನಪು ಮಾಡ್ಕೊಳ್ಳಿ ಎಲ್ಲ ಘಟನೆಗಳನ್ನು. ಹೆಂಗಿತ್ತು ಅಂದರೆ, ಕ್ರೌನ್ ಪ್ರಿನ್ಸ್ ನಮ್ಮ ದೇಶಕ್ಕೆ ಬರೋಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಹೋದ. ಪಾಕಿಸ್ತಾನಕ್ಕೆ ಕ್ರೌನ್ ಪ್ರಿನ್ಸ್ ಹೋದಾಗ ಈ ದೇಶದ ಜನ ಎಲ್ಲ ಗಲಾಟೆ ಮಾಡಿದ್ರು, ನೋಡಿದ್ರು ಪಾಕಿಸ್ತಾನಕ್ಕೆ ಹೋದ ಅಂತ. ಆದರೆ ಈ ದೇಶದ ರಾಜತಾಂತ್ರಿಕ ವ್ಯವಸ್ಥೆ ಹೆಂಗಿತ್ತು ಗೊತ್ತಾ? ಈ ದೇಶದ ಪ್ರಧಾನಮಂತ್ರಿ ಕ್ರೌನ್ ಪ್ರಿನ್ಸಿಗೆ ಹೇಳಿದ್ರು, ನನಗೂ ನಿನಗೂ ರಿಲೇಷನ್ ಚೆನ್ನಾಗಿದೆ, ನೀನು ಪಾಕಿಸ್ತಾನಕ್ಕೆ ಹೋಗಿದ್ಯಾ ಫೈನ್, ಆದರೆ ನೀನು ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರೋದಾದರೆ ಬರಲೇಬೇಡ. ನೀನು ವಾಪಸ್ ನಿನ್ನ ದೇಶಕ್ಕೆ ಹೋಗಿ ನನ್ನ ದೇಶಕ್ಕೆ ಒಂದು ಫ್ರೆಶ್ ಟ್ರಿಪ್ ಮಾಡೋದಿದ್ರೆ ಮಾತ್ರ ಬಾ ಅಂತ ಹೇಳಿದ್ರ ಪರಿಣಾಮವಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನದ ಅತ್ಯಂತ ಕ್ಲೋಸ್ ಫ್ರೆಂಡ್ ಆಗಿರಬೇಕಿತ್ತು. ಆದರೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ 2 ದಿನದಲ್ಲಿ 1 ದಿನವನ್ನು ಮೊಟಕುಗೊಳಿಸಿ ತನ್ನ ದೇಶಕ್ಕೆ ವಾಪಸ್ ಹೋಗಿ ಅಲ್ಲಿಂದ ಫ್ರೆಶ್ ಟ್ರಿಪ್ ಮಾಡಿ ಭಾರತಕ್ಕೆ ಬಂದ. ಈಗ ಹೇಳಿ, ನಮ್ಮ ಮಾತನ್ನ ಕೇಳಿ ಇಷ್ಟು ಗೌರವಿಸಿದ ವ್ಯಕ್ತಿಯನ್ನ ಈ ದೇಶದ ಪ್ರಧಾನಿ ಏರ್ಪೋರ್ಟಿಗೆ ಹೋಗಿ ಸ್ವಾಗತಿಸಬೇಕಿತ್ತು ಬೇಡವೋ? ಈ ದೇಶದ ಪ್ರಧಾನಿ ಹೋಗಿ ಅವರನ್ನು ತಬ್ಬಿಕೊಂಡ ತಕ್ಷಣ ಕಾಂಗ್ರೆಸ್ ಅವರಿಗೆ ಹಬ್ಬ, ಒಂದೆಲ್ಲಾದರೂ ಹಿಡಿದುವಲ್ಲ ನರೇಂದ್ರ ಮೋದಿನ ಅಂತ. ನರೇಂದ್ರ ಮೋದಿ ತಬ್ಬಿಕೊಂಡ್ರು ಅಂತ ಟೆನ್ಷನ್ ಇವರಿಗೆ.
ಆದರೆ ನರೇಂದ್ರ ಮೋದಿ ಅಲ್ಲಿ ತಬ್ಬಿಕೊಂಡು ಒಳಗೆ ಬಂದು ಕೂತ ತಕ್ಷಣ ಕ್ರೌನ್ ಪ್ರಿನ್ಸ್, ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಹೇಳ್ದ, ನನ್ನ ದೇಶದಲ್ಲಿ ಜೈಲುಗಳಲ್ಲಿ ಕೊಳಿತಾ ಇರುವ ಭಾರತದ 850 ಕೈದಿಗಳನ್ನ ಇವತ್ತೇ ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡ್ತೀನಿ ಅಂತ. ನರೇಂದ್ರ ಮೋದಿ ತಬ್ಬಿಕೊಂಡ್ರೆ 850 ಪರಿವಾರಗಳಿಗೆ ಬೆಳಕು ಬರುತ್ತೆ. ರಾಹುಲ್ ಗಾಂಧಿ ತಬ್ಬಿಕೊಂಡ್ರೆ ಪಕ್ಕದಲ್ಲಿ ಕೂತು ಕಣ್ಣು ಹೊಡಿತಿರ್ತಾನೆ ಅಷ್ಟೇ, ಇನ್ನೇನೂ ಇಲ್ಲ ಅಂತ. ನರೇಂದ್ರ ಮೋದಿಯ ಅಪ್ಪುಗೆಯ ಮ್ಯಾಜಿಕ್ ಅದು ಮಿತ್ರರೇ. ನರೇಂದ್ರ ಮೋದಿ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸಿನ ಮೂಲಕ ಇದೊಂದು ದೊಡ್ಡ ಅದ್ಭುತವಾದ ಕೆಲಸವನ್ನು ಮಾಡಿಸಿದ್ರು. ನಾವೆಲ್ಲರೂ ಅದರಲ್ಲಿ ಮೈ ಮರಿತಾ ಇರೋ ವೇಳೆಗೆ ಏರ್ ಫೋರ್ಸ್ ತನ್ನದೇ ಆದ ದಾಳಿಯ ಸಂಘಟನೆಗೆ ವ್ಯವಸ್ಥಿತವಾದ ಪ್ಲಾನ್ ಮಾಡ್ಕೊಳ್ತಾ ಇತ್ತು. 19ಕ್ಕೆ ಒಳಗೆ ಹೋದಂಥ ತನ್ನ ಪ್ಲ್ಯಾನನ್ನು ತಯಾರಿ ಮಾಡಿಕೊಂಡಂಥ ಏರ್ಫೋರ್ಸು 26ರವರೆಗೂ ಒಂದು ಚೂರು ಮಾತಾಡಲಿಲ್ಲ. ನರೇಂದ್ರ ಮೋದಿ ಕೊನೆಯ 2-3 ದಿನಗಳ ಕಾಲ ಅವ್ರಿಗೆ ಗೊತ್ತಿತ್ತು 26ಕ್ಕೆ ಸ್ಟ್ರೈಕ್ ಪ್ಲ್ಯಾನ್ ಆಗಿದೆ ಅಂತ. 26ಕ್ಕೆ 2-3 ದಿನಗಳ ಮುಂಚೆ ನರೇಂದ್ರ ಮೋದಿ ಹೆಂಗಿದ್ರು ಗೊತ್ತಾ? ಸಿಕ್ಕವ್ರ ಜೊತೆ ನಗನಗ್ತಾ ಮಾತಾಡ್ತಿದ್ರು, ಯಾರನ್ನ ಎಲ್ಲಿ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಅವ್ರ ಭಾಷಣಗಳು ಮತ್ತೆ ಜೋರಾಯ್ತು. ಎಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ, ಉಗ್ರರ ವಿರುದ್ಧ ಮಾತಾಡ್ತಿಲ್ಲ. ಎಲ್ಲರೂ ಏನು ಅನ್ಕೊಂಡ್ವಿ ಅಂತಂದರೆ ನರೇಂದ್ರ ಮೋದಿ ನಾರ್ಮಲ್ ಆಗಿಬಿಟ್ರು ಅಂತ. ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಯಾವಾಗ ನಾರ್ಮಲ್ ಆಗ್ತಾರೋ ಆಗಲೇ ಡೇಂಜರ್ ಇರೋದು ಅಂತ. ಅವ್ರು ಯಾವಾಗ ಕೋಪಿಸ್ಕೊಂಡಂತೆ ಕಾಣ್ತಾರೋ ಆಗ ಯಾವತ್ತೂ ಡೇಂಜರ್ ಅಲ್ಲ. ಇದು ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ನಾನು ಹೇಳ್ತೀನಿ. ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕಿಗಿಂತ ಮುಂಚೆ ಎಷ್ಟು ನಾರ್ಮಲ್ ಆಗಿದ್ರು ಅಂದರೆ, ಪಾಕಿಸ್ತಾನಕ್ಕೆ ನೆಹರು ಕೊಟ್ಟಂತೆ ಸಂದೇಶ ಕೊಡ್ತಿದ್ರು. ನೀವು ಅಭಿವೃದ್ಧಿಯಾಗಿ, ನೀವು ವಿಕಾಸ ಆಗಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ನೆಹರು ತರದ ಸಂದೇಶ ಕೊಡ್ತಿದ್ರು. ನನಗೂ ಒಂದು ಕ್ಷಣ ಅನ್ಸಿತ್ತು, ಈ ಮನುಷ್ಯ ಏನಪ್ಪ ನೆಹರು ತರ ಮಾತಾಡ್ತಿದ್ದಾರಲ್ಲ ಅಂತ. ಆದರೆ ಅವರ ಸೈಲೆನ್ಸ್ನ ಹಿಂದೆ ಬಹಳ ದೊಡ್ಡ ಒಂದು ಜ್ವಾಲಾಮುಖಿ ಇದೆ ಅಂತ ಗೊತ್ತಾಗಿದ್ದೆ ಸರ್ಜಿಕಲ್ ಸ್ಟ್ರೈಕ್ ಮುಗಿದು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡಿದಾಗಲೇ. ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಆದರೆ 26ನೇ ತಾರೀಕಿಗೆ ಈ ದೇಶ ಈ ಥರದೊಂದು ಸೆಕೆಂಡ್ ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಅಂತ ಹೊರಡುವಾಗ ಈ ದೇಶದ ಪ್ರಧಾನಿ ಏನೆಲ್ಲ ಮಾಡಿದ್ರು ಗೊತ್ತಾ? ಒಂದು ಹೇಳಿಕೆ ಕೊಟ್ಟಿದ್ರು, ದುರ್ಗಾ ಶಕ್ತಿ ಜಾಗೃತವಾದಾಗ ತಡಿಲಿಕ್ಕೆ ಯಾರಿಂದಲೂ ಆಗಲ್ಲ ಅಂತ ಒಂದು ಪೂಜೆ ಮಾಡ್ಕೊಂಡು ಬಂದು ಹೇಳಿಕೆ ಕೊಟ್ಟರು. ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ಎರಡನೇದೇನು ಮಾಡಿದ್ರು ಗೊತ್ತಾ ನರೇಂದ್ರ ಮೋದಿ? ಈ ಕೆಲಸ ಮಾಡೋಕ್ಕಿಂತ ಮುಂಚೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಭಗವಂತನಿಂದ ಆಶೀರ್ವಾದ ಕೇಳಿಕೊಂಡ್ರು. ಈ ಕೆಲಸ ಫೇಲ್ ಆಗದೆ ಇರೋ ಥರ ನೋಡ್ಕೊ ಅಂತ. ಗಂಗಾರತಿಯ ಫೋಟೋ ಯಾರೋ ಇವತ್ತು ಕಳಿಸಿದ್ದಾರೆ. ಅವ್ರ ಕೈಯಲ್ಲಿ ಗಂಗೆಯ ಆರತಿ ಮಾಡ್ತಾ ನಿಂತಿರಬೇಕಾದ್ರೆ ನರೇಂದ್ರ ಮೋದಿಯವರ ಮುಖಭಾವವನ್ನು ನೋಡಿದರೆ ಈಗ ಹೇಳ್ತಾರೆ ಎಲ್ಲರೂ, ಹೆಂಗಿದೆ ಮುಖಭಾವ ಅಂತಂದರೆ ತಾಂಡವ ನೃತ್ಯಕ್ಕೂ ಮುಂಚೆ ಶಿವ ಇರುವಂಥ ಮುಖಭಾವ ಹಿಂಗೆ ಇರುತ್ತೆ, ನೋಡ್ಕೊಂಡಿರಿ ಅಂತ. ಅಂದರೆ ನರೇಂದ್ರ ಮೋದಿ ಏನೇನು ಸಂದೇಶವನ್ನು ಮನಸ್ಸೊಳಗೆ ಇದ್ದಿದ್ದನ್ನು ಯಾರಿಗೂ ತೋರಿಸಿಕೊಳ್ಳದೆ ಅಷ್ಟು ಗಂಭೀರವಾಗಿದ್ದರು. 26ನೇ ತಾರೀಕಿನ ಬೆಳಿಗ್ಗೆ ಹೆಚ್ಚು ಕಡಿಮೆ ರಾತ್ರಿ 12 ಗಂಟೆಗೆ ಶುರುವಾಗಿದ್ದ ಎಲ್ಲ ಪ್ರಯತ್ನ. ಎಂಬ್ರಾಯರ್ ಅಂತಂದಷ್ಟು ವಿಮಾನಗಳಿವೆ, ಎಂಬ್ರಾಯರ್ ಅಂತ ಕರೀತಾರೆ, ಎಂಬ್ರಾಯರ್ AEW 145. ಈ ವಿಮಾನಗಳು ಏನು ಅಂತಂದರೆ, ಅವು ಮೊದಲು ಆಗಸಕ್ಕೆ ಚಿಮ್ತವೆ. ಅವುಗಳಲ್ಲಿರುವಂಥ ರೆಡಾರ್ಗಳು ಶತ್ರು ಪಕ್ಷಗಳಿಂದ ಏನಾದರೂ ವಿಮಾನಗಳು ಬರ್ತಾವ ಅಂತ ಆಗಸದಿಂದ ಲೆಕ್ಕ ಹಾಕ್ತಾ ಕೂತಿರ್ತವೆ. ಅವುಗಳು ಯಾವುದಾದ್ರೂ ಸಬ್ಮೆರೀನ್ಗಳು ಅಟ್ಯಾಕ್ ಮಾಡ್ಲಿಕ್ಕೆ ಸಿದ್ಧವಿವ ಅಂತ ಆಗಸದಲ್ಲಿ ಏರ್ಬೋರ್ನ್ ವಿಮಾನಗಳಿವೆಲ್ಲ, ಅವುಗಳೆಲ್ಲ ಅಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ತಾ ಕೂತಿರ್ತವೆ. ಈ ವಿಮಾನ 1 ಗಂಟೆಗೆ ಆಗಸಕ್ಕೆ ಚಿಮ್ತು. ಆನಂತರ ಗ್ವಾಲಿಯರ್ ಬೇಸ್ನಲ್ಲಿ ಯಾವ್ಯಾವ ವಿಮಾನಗಳು ಹಾರಬೇಕು ಅಂತ ಸಿದ್ಧವಾಗಿದ್ವು ಅವೆಲ್ಲ ಮಿರಾಜ್ 2000ಗಳು ತಯಾರಾಗಿ ನಿಂತಿದ್ವು. 1 ಗಂಟೆಗೆ ಈ ಏರ್ಬೋರ್ನ್ ವಿಮಾನಗಳು ಹೋದಾಗಲೇ ಅದ್ರ ಹಿಂದೆನೆ ಆಕಾಶದಲ್ಲೇ ವಿಮಾನಗಳಿಗೆ ಫ್ಯೂಯಲಿಂಗ್ ಮಾಡಬಹುದಾದ ವಿಮಾನಗಳು ಹೋಗಿ ತಯಾರಾಗಿ ನಿಂತ್ಕೊಂಡು, ಮಿರಾಜಿಗೆ ಅರ್ಜೆಂಟಿಗೆ ಫ್ಯೂಯಲ್ ಖಾಲಿ ಆಯಿತು ಅಂದರೆ ಅಲ್ಲಿಂದಲ್ಲೇ ಫ್ಯೂಯಲ್ ತುಂಬಿ ಕಳಿಸಬೇಕು ಅಂತ ಆಕಾಶದಲ್ಲಿ ಸಿದ್ಧವಾಗಿ ನಿಂತ್ಕೊಂಡ್ವು. ಅದಾದ ನಂತರ ಸುಖೋಯಿಗಳು ಸಿದ್ಧವಾಗಿ ನಿಂತು. ಸುಖೋಯಿಗಳು ಯಾಕೆ ಅಂತಂದ್ರೆ, ಅಕಸ್ಮಾತ್ ಮಿರಾಜ್ ಹೋದ ನಂತರ ಆ ಕಡೆಯಿಂದ ದಾಳಿ ಆದರೆ ಪಾಕಿಸ್ತಾನದ ದಾಳಿಯನ್ನು ನುಚ್ಚುನೂರು ಮಾಡಬೇಕು ಅಂತ ಸುಖೋಯಿಗಳು ಸಿದ್ಧವಾಗಿ ನಿಂತುಕೊಂಡು, ಸುಖೋಯಿಗಳು ಸಿದ್ಧವಾಗಿ ನಿಂತ ತಕ್ಷಣ ಸುಮಾರು 2-2:30 ಭಾರತದ ಎಲ್ಲ ಏರ್ ಬೇಸ್ನಲ್ಲಿದ್ದಂಥ ರೆಡಾರ್ಗಳನ್ನು ಆಕ್ಟಿವ್ ಮಾಡಿಡಿಸಲಾಯಿತು. ರೆಡಾರ್ಗಳು ಆಕ್ಟಿವ್ ಆಗಿದ್ದಂತೆ, ರೆಡಾರ್ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ, ಈಗ ಸ್ವಲ್ಪ ಚೌಕನ್ನ ಜಾಸ್ತಿ ಆಯಿತು. ಜೊತೆಗೆ ಆ ರೆಡಾರ್ಗಳಿಗೆ ಹೊಂದಿಕೊಂಡಂಥ ಮಿಸೈಲ್ಗಳನ್ನು ಸಿದ್ಧ ಮಾಡಿಡಲಾಯಿತು. ಯಾಕೆ ಗೊತ್ತಾ? ಅಕಸ್ಮಾತ್ ನಮ್ಮ ದಾಳಿಯನ್ನು ಅಟ್ಟಿಸಿಕೊಂಡು ಬಂದ ಪಾಕಿಸ್ತಾನದ ವಿಮಾನಗಳು ಏನಾದರೂ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿದ ತಕ್ಷಣ ನಮ್ಮ ಮಿಸೈಲ್ಗಳು ಆಕ್ಟಿವ್ ಆಗಿ ಅವುಗಳನ್ನು ಉರುಳಿಸಬೇಕು ಅಂತ ಅವೆಲ್ಲವನ್ನು ತಯಾರು ಮಾಡಿಟ್ಕೊಳ್ಳಾಯಿತು. ಇವೆಲ್ಲ 3 ಗಂಟೆ ಅಷ್ಟೊತ್ತಿಗೆ ರೆಡಿ ಆಯಿತು. ಬೆಳಗಿನ ಜಾವ 3:30 ನಾವೆಲ್ಲ ಕಣ್ಮುಚ್ಚಿ ಹಾಯಾಗಿ ನಿದ್ರೆಯಲ್ಲಿರುವಾಗ, ನಾವಷ್ಟೇ ಅಲ್ಲ ಪಾಕಿಸ್ತಾನದ ಏರ್ ಫೋರ್ಸು ನಿದ್ದೆಯಲ್ಲಿರುವಾಗ, ಮುಂಚಿನ ದಿನ ರಾತ್ರಿ ಪಾಕಿಸ್ತಾನದ ಏರ್ ಫೋರ್ಸು ಏನು ಹಾಕಿತ್ತು ಗೊತ್ತಾ? ಪಾಕಿಸ್ತಾನದ ಡಿಫೆನ್ಸ್ ಫೋರ್ಸು
ನಾವು ಎದ್ದಿದ್ದೀವಿ, ಜಾಗೃತವಾಗಿದ್ದೀವಿ, ನೀವು ಟೈಟಾಗಿ ಮಲ್ಕೊಳ್ಳಿ. ಇದೇ ಪದ ಯೂಸ್ ಮಾಡಿತ್ತು, ಸ್ಲೀಪ್ ಟೈಟ್ ಅಂತ ಬರೆದಿದ್ರು. ನೀವು ಆರಾಮಾಗಿ ಟೈಟಾಗಿ ಮಲ್ಕೊಳ್ಳಿ, ನಾವು ಜಾಗೃತರಾಗಿದ್ದೀವಿ ಅಂತ. ಪಾಪ ಅವರೂ ಮಲ್ಕೊಂಡಿದ್ರು, ಇವರೂ ಮಲ್ಕೊಂಡಿದ್ರು. ಆ ಹೊತ್ತಿನಲ್ಲಿ ಸುಮಾರು 3:15 ಗ್ವಾಲಿಯರ್ ಬೇಸ್ನಿಂದ ಚಿಮ್ಮಿದ ಭಾರತದ ಮಿರಾಜ್ 12 ವಿಮಾನಗಳು ಅವು ಪಾಕಿಸ್ತಾನದ ಒಳಗೆ ಹೋದವು. ಒಟ್ಟಾರೆ ಕಾರ್ಯಾಚರಣೆ, ಬಿಲೀವ್ ಮಿ ಡಿಯರ್ ಫ್ರೆಂಡ್ಸ್, 17 ನಿಮಿಷಗಳ ಕಾರ್ಯಾಚರಣೆ. ಈ 17 ನಿಮಿಷಗಳಲ್ಲಿ ಅಲ್ಲಿಗೆ ಹೋದವು. ಫಾರ್ಮೇಷನ್ಸ್ ಹೇಗಿತ್ತು ಅಂತಂದರೆ, ಕೈಯಲ್ಲಿ ಇಸ್ರೇಲ್ ಬೇಸ್ಡ್ ಏನು ಪಾಡ್ಸ್ ಇದ್ವು. ಈ ಪಾಡ್ಸು ಆ ಯಾವ್ಯಾವ ಪಾಯಿಂಟ್ಸು ಅಂತ ಕೊಟ್ಟಿದ್ರು ಇವರಿಗೆ, ಇಂಟೆಲಿಜೆನ್ಸ್ ಇನ್ಪುಟ್ ಇತ್ತು, ಆ ಪಾಯಿಂಟನ್ನು ಪರ್ಫೆಕ್ಟ್ ಆಗಿ ಪೇಂಟ್ ಮಾಡಲಿಕ್ಕೆ ಆ ಪಾಡ್ಸ್ ಅನ್ನು ಇಟ್ಕೊಂಡಿದ್ರು. ಆ ಇಸ್ರೇಲ್ ಬೇಸ್ಡ್ ಆ ಪಾಡ್ಸ್ಗಳ ಮೂಲಕ ಗುರಿಯನ್ನು ಪರ್ಫೆಕ್ಟ್ ಆಗಿಟ್ಟು ಅಲ್ಲಿಗೆ ಹೋದ್ರು. ವಿತಿನ್ ಸೆಕೆಂಡ್ಸ್ ತಮ್ಮ ಕೈಯಲ್ಲಿದ್ದಂಥ 1,000 kg RDXಗಳನ್ನು ದಬ 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 ಉರುಳಿಸಿದ್ರು. ಯಾವ್ಯಾವ ಪಾಯಿಂಟ್ ಇತ್ತು ಆ ಪಾಯಿಂಟ್ಗಳ ಮೇಲೆ ಪರ್ಫೆಕ್ಟ್ ಆಗಿ ಬಿತ್ತು. ಅಷ್ಟೊತ್ತಿಗೆ ಪಾಕಿಸ್ತಾನಕ್ಕೆ ಎಚ್ಚರ ಆಯಿತು. ಪಾಕಿಸ್ತಾನದ F-16ಗಳು ಎದ್ದು ರಿಯಲಿ ದ ಮೋಸ್ಟ್ ಫನಿ ಥಿಂಗ್ ಇನ್ ದಿಸ್, ಪಾಕಿಸ್ತಾನದ F-16ಗಳು ಭಾರತದ ವಿಮಾನಗಳನ್ನು ಅಟ್ಟಿಸ್ಕೊಂಡು ಬಂದವು. ಈ ವಿಮಾನಗಳ ಫಾರ್ಮೇಷನ್ಗಳನ್ನು, ಇದರ ತಯಾರಿ ನೋಡಿಕೊಂಡು ವಾಪಸ್ ಹಂಗೆ ಹೋಗಿ ವಾಪಸ್ ಸೇರಿಕೊಂಡು. ಇಟ್ ಡಿಡ್ ನಾಟ್ ವರ್ಕ್. ಆ್ಯಂಡ್ ಯು ನೋ, ಮಿರಾಜ್ಗಿಂತ F-16 ತುಂಬ ಪ್ರಬಲವಾಗಿರುವಂಥ ವಿಮಾನಗಳು, ಅಮೆರಿಕಾದ ವಿಮಾನಗಳು. ಅವು ಎಷ್ಟು ಪ್ರಬಲವಾಗಿವೆ ಅಂತಂದರೆ, ಮಿರಾಜ್ ಕನಿಷ್ಠ ಪಕ್ಷ ನನ್ನ ಅಂದಾಜಿನ ಪ್ರಕಾರ 1980s ಅಂತ ಇಟ್ಕೊಂಡ್ರು, ಹೆಚ್ಚು ಕಡಿಮೆ 35-40 ವರ್ಷಗಳ ಹಳೆಯ ವಿಮಾನ. F-16 ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿರುವಂಥ ಅತ್ಯಾಧುನಿಕ ವಿಮಾನ. ಆದರೆ ಈ ವಿಮಾನಗಳು ಭಾರತದ ಫಾರ್ಮೇಷನ್ ಅನ್ನು ನೋಡಿ ಇವರು ಪೂರ್ಣ ತಯಾರಾಗಿ ಬಂದಿದ್ದಾರೆ ಅಂತ ಏನೂ ಮಾಡದೆ ವಾಪಸ್ ಹೋಗ್ಬಿಡ್ತಲ್ಲ. ಇದು ಪಾಕಿಸ್ತಾನದ ಸ್ಥಿತಿ. ನಿಮ್ಮ ಹತ್ರ ಅತ್ಯಾಧುನಿಕ ವಿಮಾನ ಇದ್ದರೆ ಆಗಲಿಲ್ಲ, ಅದನ್ನು ಚಲಾಯಿಸಬಲ್ಲಂಥ ವ್ಯಕ್ತಿಯಲ್ಲಿ ತಾಕತ್ತಿರಬೇಕಲ್ಲ, ಅದು ಭಾರತೀಯ ಸೈನಿಕರಲ್ಲಿದೆ ಅಂತ. ಮಿತ್ರರೆ, ಭಾರತೀಯ ಸೈನಿಕರ ಈ ತಾಕತ್ ಹೇಗಿತ್ತು ಅಂತಂದರೆ, ಅವರು ಪಾಕಿಸ್ತಾನದ ಅಷ್ಟೂ ಪ್ರದೇಶಗಳನ್ನು, ಇವರಿಗೆ ಕೊಟ್ಟಿರುವಂಥ 3 ಜಾಗಗಳಲ್ಲಿ ಈ ಪ್ರದೇಶಗಳನ್ನು ಧ್ವಂಸಗೊಳಿಸಿದ್ರು. ಈ ಪ್ರದೇಶಗಳನ್ನು ಧ್ವಂಸಗೊಳಿಸಿದ ವೈಶಿಷ್ಟ್ಯ ಏನು ಅಂತ ನಾನು ಹೇಳ್ತೀನಿ. ಬೆಳಿಗ್ಗೆ ಎಲ್ಲರೂ ಹೇಳಿದರು 2 ಜಾಗ ಇದೆ, ಬಾಲಾಕೋಟ್ 2 ಜಾಗದಲ್ಲಿದೆ. ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದೆ, ಮತ್ತೊಂದು ಕಾಶ್ಮೀರದ ಪಾಕಿಸ್ತಾನದ ಒಳಗೆ ಒಂದು ಬಾಲಾಕೋಟ್ ಇದೆ. ಈ ಬಾಲಾಕೋಟ್ ಎರಡನೇದೇನು ಪಾಕಿಸ್ತಾನ POKಲಿರುವಂಥ ಬಾಲಾಕೋಟನ್ನು ಅಟ್ಯಾಕ್ ಮಾಡಿದರೆ ಬಹಳ ವಿಶೇಷ ಅಲ್ಲ. ಬೆಳಗ್ಗೆ ಒಮರ್ ಅಬ್ದುಲ್ಲಾ ಟ್ವೀಟ್ ಬಂದಿತ್ತು. ಒಮರ್ ಅಬ್ದುಲ್ಲಾ ಹೇಳ್ತಾನೆ, POKಲಿರೋ ಬಾಲಾಕೋಟ್ ಆದರೆ ಬಹಳ ವಿಶೇಷ ಏನಲ್ಲ. ಯಾಕೆಂದರೆ POKಲಿರೋ ಬಾಲಾಕೋಟಲ್ಲಿ ಜೈಷ್ ಎ ಮೊಹಮ್ಮದ್ ತನ್ನ ಯಾವುದೇ ಲಾಂಚಿಂಗ್ ಪ್ಯಾಡ್ಗಳನ್ನು ಇಟ್ಟಿರಲಿಲ್ಲ, ಎಲ್ಲ ಮುಗಿದೋಗಿತ್ತು ಅದರ ಕತೆ. ಹೀಗಾಗಿ ಬಹಳ ವಿಶೇಷ ಅಲ್ಲ. ಆದರೆ ಪಾಕಿಸ್ತಾನದ ಒಳಗಿನ ಬಾಲಾಕೋಟ್ ಆದರೆ ಮಾತ್ರ ಇದು ಭಾರತದ ಅತ್ಯದ್ಭುತ ಸಾಧನೆ ಅಂತ ಬರೆದಿದ್ದ ಮಿತ್ರರೇ. ಅವನಿಗೆ 15 ನಿಮಿಷದಲ್ಲೇ ಸುದ್ದಿ ಬಂತು, ಇದು POKಲಿರೋ ಬಾಲಾಕೋಟ್ ಅಲ್ಲ, ಪಾಕಿಸ್ತಾನದ ಒಳಗಿನ ಬಾಲಾಕೋಟ್. ಮತ್ತು ಈ ಬಾಲಾಕೋಟ್ ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ 175-180 ಕಿಲೋಮೀಟರ್ ದೂರದಲ್ಲಿದೆ. ಪಾಕಿಸ್ತಾನದ ರಾಜಧಾನಿಯಿಂದ 175-180 ಕಿಲೋಮೀಟರ್ ದೂರದಲ್ಲಿರುವಂಥ, 180 ಕಿಲೋಮೀಟರ್ ಅಂದರೆ ಒಂದು ಮಿರಾಜ್ಗೆ ಅದನ್ನು ರೀಚ್ ಮಾಡಲಿಕ್ಕೆ 1 ನಿಮಿಷವೂ ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ತಿದ್ದೀರಾ ಎಲ್ಲಿ ಹೋಗಿದ್ವಿ ನಾವು ಅಂತ? ಯಾವ ಅಬೋಟಾಬಾದ್ನಲ್ಲಿ ಪಾಕಿಸ್ತಾನದ ಸೇನಾ ನೆಲೆ ನೆಲೆಸಿದೆಯೋ ಅಬೋಟಾಬಾದ್ನಲ್ಲಿ, ಆ ಅಬೋಟಾಬಾದ್ನಿಂದ 50 ಕಿಲೋಮೀಟರ್ ದೂರದಲ್ಲಿತ್ತು ಈ ಬಾಲಾಕೋಟ್. ಇದರ ಮಹತ್ವ ಈಗ ಅರ್ಥ ಮಾಡ್ಕೊಳ್ಳಿ. ಅಬೋಟಾಬಾದ್ನಿಂದ 50 ಕಿಲೋಮೀಟರ್ ದೂರ, ಪಾಕಿಸ್ತಾನದ ನೆಲೆಯಿಂದ 50 ಕಿಲೋಮೀಟರ್ ದೂರ ಇರುವಂಥ ಈ ಬಾಲಾಕೋಟಿನ ಮೇಲೆ ಭಾರತೀಯ ವಾಯುಸೇನೆ ದಾಳಿ ಮಾಡಿ ಅದನ್ನು ಧ್ವಂಸಗೊಳಿಸಿ 17 ನಿಮಿಷದಲ್ಲಿ ವಾಪಸ್ ಬಂದು ತಾವು ವಿಜಯೋತ್ಸವವನ್ನು ಆಚರಿಸ್ತಾರೆ ಭಾರತೀಯ ವಾಯುಸೇನೆಯವರು ಅಂತಂದರೆ ಅದರ ಮ್ಯಾಜಿಕ್ ಎಂಥದ್ದಿರಬಹುದು ಅಂತ. ಮಿತ್ರರೇ, ನನಗೆ ಇದನ್ನು ಹೇಳಬೇಕಾದ್ರೆ ಬಹಳ ಹೆಮ್ಮೆ ಅನ್ನಿಸ್ತಿದೆ. ಯಾಕೆ ಗೊತ್ತೇನು? ಯಾಕೆ ಅಂದರೆ ಇಷ್ಟೂ ದಿನ ದಾಳಿ ನಡೆಯುವಾಗ ಭೂಸೇನೆಯವರೇ ಮುಂದಾಳತ್ವ ವಹಿಸ್ತಾ ಇದ್ರು. ನೀವು ಯಾವಾಗಲಾದರೂ ಹುತಾತ್ಮರ ಕುರಿತಂತೆ ಮಾತನಾಡುವಾಗ, ವೀರ ಯೋಧರ ಕುರಿತಂತೆ ಮಾತನಾಡುವಾಗ, ಅವರು ಮಾಡಿರುವ ಅಟ್ಯಾಕ್ಗಳ ಕುರಿತಂತೆ ಮಾತಾಡುವಾಗ ಬಹುಪಾಲು ಈ ದೇಶದ ಸೇನೆಯ ಭೂಸೇನೆಯವರೇ ಇರ್ತಿದ್ರು. ನಾವು ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ, 100% ಭೂಸೇನೆದೆ ಅದು. ಆದರೆ ಈ ಬಾರಿ ಅಟ್ಯಾಕ್ ಮಾಡಿದ್ದು ಭೂಸೇನೆ ಜೊತೆಯಲ್ಲಿತ್ತಷ್ಟೇ, ಆದರೆ ಪೂರ್ಣ ಪ್ರಮಾಣದ ಅಟ್ಯಾಕ್ ಮಾಡಿದ್ದು ಏರ್ ಫೋರ್ಸ್. ಈ ದೇಶದ್ದು ಮೊದಲನೇ ಬಾರಿಗೆ ಏರ್ ಫೋರ್ಸ್
ಮಾಡ್ತಿದ್ದೀವಲ್ಲ, ಪಟಾಕಿ ಹೊಡಿತಿದ್ದೀವಲ್ಲ, ವಿಲ್ ದಟ್ ಬಿ ಲಾಂಗ್ ಲಾಸ್ಟಿಂಗ್? ಇದು ಇವತ್ತೇ ಮಾತ್ರನೋ, ನಾಳೆನೂ ವಿಜಯೋತ್ಸವವೋ, ನಾಡಿದ್ದು ವಿಜಯೋತ್ಸವೋ, ಅಥವಾ ಈ ವಿಜಯೋತ್ಸವದೊಂದಿಗೆ ನಾವು ಸಹಿಸಬೇಕಾಗಿರುವಂಥ ಅನೇಕ ಸಂಗತಿಗಳು ಎಲ್ಲ ಕಡೆ ನಡೆದು ಭಾರತ ಯುದ್ಧಕ್ಕೆ ದೂಡಲ್ಪಡುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ. ನಾವ್ಯಾರು ಈ ಪ್ರಶ್ನೆ ಕೇಳಿಕೊಳ್ತಾನೆ ಇಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸೆಲೆಕ್ಟೆಡ್ ಟಾರ್ಗೆಟ್ಸನ್ನು ಗುರುತಿಸಿ ಹೊಡೆದಿದ್ದೀವಿ. ಈ ಬಾರಿನೂ ಅಟ್ಯಾಕ್ ಮಾಡಿದ್ದೀವಿ. ನಾನು ಸಾಗರಿಕಾ ಘೋಷ್ ಟ್ವೀಟ್ ಏನು ಅಂತ ನಾನು ಇವ್ರದೆಲ್ಲ ಟ್ವೀಟ್ ಗಮನಿಸ್ತಿರ್ತೀನಿ, ಏನು ಮಾಡ್ತಿರ್ತಾರೆ, ಏನು ಹೇಳ್ತಿರ್ತಾರೆ ಅಂತ. ಸಾಗರಿಕಾ ಘೋಷ್ ಬೆಳಗಿಂದ ಏನು ಹೇಳ್ಕೊಂಡಿದ್ದಾಳೆ ಅಂತಂದರೆ, ಇಂಡಿಯನ್ ಏರ್ ಫೋರ್ಸ್ ಯಾರಿಗೂ ಗೊತ್ತಾಗದಂತೆ ಗೌಪ್ಯವಾಗಿಟ್ಟುಕೊಂಡು ಈ ಥರದೊಂದು ಕೆಲಸ ಮಾಡಿದೆ ಅಂತಂದರೆ ಇವರ ಗೌಪ್ಯತೆಯನ್ನು ಮೆಚ್ಚಲೇಬೇಕು ಅಂತ. ಯಾಕೆಂದರೆ ಇವರಿಗೂ ಗೊತ್ತಾಗದಂತೆ ಆಗೋಯ್ತಲ್ಲ. ಇವ್ರಿಗೆ ಗೊತ್ತಾಗಿದ್ದಿದ್ರೆ ತಮ್ಮ ತವ್ರ ಮನೆಯವ್ರಿಗೆ ಹೇಳ್ಬಿಟ್ಟಿರೋರು ಪಾಕಿಸ್ತಾನದವರಿಗೆ. ಈ ದೇಶದಲ್ಲಿ ಪಾಕಿಸ್ತಾನವನ್ನು ತವ್ರ ಮನೆ ಆಗಿಟ್ಕೊಂಡಿರೋರು ಬಹಳ ಜನ ಇದ್ದಾರೆ. ಪಾಕಿಸ್ತಾನವನ್ನು ಸ್ವರ್ಗ ಅಂತ ಕರೆದಿರೋರು ಇದ್ದಾರೆ, ಪಾಕಿಸ್ತಾನ ನಮಗೆಲ್ಲವೂ ಅಂತ ಕರೆದಿರೋರು ಇದ್ದಾರೆ, ಎಲ್ಲಿವರೆಗೂ ಅಯೋಗ್ಯರಿದ್ದಾರೆ ಅಂತಂದರೆ ಐ ಜಸ್ಟ್ ವಾಂಟ್ ಟು ಕನೆಕ್ಟ್ ದ ಡಾಟ್ಸ್. ನಾನು ನಿಮ್ಮ ಮುಂದೆ ಇವತ್ತು ಇದನ್ನು ಹೇಳ್ಕೊಳ್ಳೇಬೇಕು. ಈ ಡಾಟ್ ಹೆಂಗಿದೆ ಅಂತಂದರೆ, ಈ ಪಾಕಿಸ್ತಾನಕ್ಕೆ ಕೆಲವು ವರ್ಷಗಳ ಹಿಂದೆ ಈ ದೇಶದ ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ ಲೀಡರ್ ಹೋಗಿ ಪಾಕಿಸ್ತಾನದವ್ರನ್ನ ಕೇಳ್ಕೊಂಡಿದ್ದ. ಒಂದು ಇಂಟರ್ವ್ಯೂನಲ್ಲಿ ಅವ್ರು ಕೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳು ಯಾವಾಗ ಚೆನ್ನಾಗಿ ಆಗ್ತವೆ? ಅವನು ಹೇಳ್ತಾನೆ, ಈ ಮೋದಿ ಹೋದ್ಮೇಲೆ ಸರಿ ಹೋಗುತ್ತೆ. ಮಣಿಶಂಕರ್ ಅಯ್ಯರ್ ಹೇಳೋದು, ಈ ದೇಶದ ಪ್ರಧಾನಿ ಮೋದಿ ಕೆಳಗಿಳಿದ್ರೆ ಸರಿ ಹೋಗುತ್ತೆ, ಪ್ಲೀಸ್ ನಮಗೆ ಪಾಕಿಸ್ತಾನ ಹೆಲ್ಪ್ ಮಾಡಿ ಮೋದಿನ ಕೆಳಗಿಳಿಸ್ಲಿಕ್ಕೆ ಅಂತ ಕೇಳ್ಕೊಳ್ತಾನೆ. ಮಿತ್ರ, ಎರಡನೇ ಸಂಗತಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಕೆಲವೇ ತಿಂಗಳುಗಳ ಹಿಂದೆ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿಯಾದಾಗ ಕಾಂಗ್ರೆಸ್ ಲೀಡರ್ ಸಿದ್ದು ಪಾಕಿಸ್ತಾನಕ್ಕೆ ಹೋಗ್ತಾನೆ. ಇಮ್ರಾನ್ ಖಾನ್ ತಬ್ಕೊಳ್ತಾನೆ. ಫೈನ್, ಇಬ್ರು ಕ್ರಿಕೆಟರ್ಸ್ ತಬ್ಕೊಂಡ್ರು ಸುಮ್ಮನಾಗ್ಬೋದು. ಆದರೆ ಅದಾದ್ಮೇಲೆ ವಾಪಸ್ ಬರೋಕ್ಕಿಂತ ಮುಂಚೆ ಇಮ್ರಾನ್ ಖಾನ್ ಏನು ಮಾಡ್ತಾನೆ ಗೊತ್ತಾ? ಪಾಕಿಸ್ತಾನದ ISI ಲೀಡರ್ನ ಮುಖ್ಯಸ್ಥರನ್ನ ತಬ್ಬಿಕೊಂಡು ನನ್ನ ಕ್ಲೋಸ್ ಫ್ರೆಂಡ್ ಅವನು ಅಂತ ಹೇಳ್ಕೊಂಡು ಬರ್ತಾನೆ. ಯಾವ ISI ಭಾರತದ ಜನರಿಗೆ ಬದುಕಲಿಕ್ಕೆ ಬಿಡ್ತಾ ಇಲ್ವೋ ಆ ISI ಮುಖ್ಯಸ್ಥರನ್ನ ತಬ್ಬಿಕೊಳ್ತಾನೆ. ನಾನು ಮೂರನೇ ಒಂದು ಭಯಾನಕವಾದ ಸಂಗತಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಯಾರಾದರೂ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ನಿಮ್ಮ ಲೀಡರ್ನ ಈ ಪ್ರಶ್ನೆ ದಯಮಾಡಿ ಮಾಡಿ ಅಂತ ಕೇಳ್ಕೊಳ್ತೀನಿ. ರಾಹುಲ್ ಗಾಂಧಿ ಯಾವುದಾದ್ರೂ ಟ್ವೀಟ್ ಮಾಡಿದರೆ, ಈ ದೇಶದ ವಿರುದ್ಧವಾಗಿ ರಾಹುಲ್ ಗಾಂಧಿ ಒಂದು ಮಾತಾಡಿದರೆ, ಈ ದೇಶದ ವಿರುದ್ಧವಾಗಿ ರಾಹುಲ್ ಗಾಂಧಿ ಏನಾದರೂ ಹೇಳಿದರೆ ಅದು 10,000 ಟ್ವೀಟ್ ಆಗುತ್ತೆ. ಆ ಟ್ವೀಟಲ್ಲಿ 80% ರೀಟ್ವೀಟ್ ಪಾಕಿಸ್ತಾನದಿಂದ ಆಗುತ್ತೆ. ಈ ದೇಶದ ವಿರುದ್ಧದ ಅನೇಕ ಟ್ರೆಂಡ್ಗಳು ಏನು ನಡೆದಿವೆ, ಟೈಮ್ಸ್ ನಾವು ಇದನ್ನು ದಾಖಲೆ ಸಮೇತ ಮುಂದಿರಿಸಿದಾಗ ಯಾರೂ ಇದ್ರ ಬಗ್ಗೆ ಮಾತಾಡಲಿಲ್ಲ. ಈ ದೇಶದಲ್ಲಿ ದೇಶ ವಿರೋಧಿ ಟ್ರೆಂಡ್ಗಳು ಯಾವ್ದಾಗಿವೆಯೋ ಅದರಲ್ಲಿ 90% ಟ್ವೀಟ್ ಅನ್ನ, ಲ್ಯಾಕ್ಸ್ ಆಫ್ ಇಂಪ್ರೆಷನ್ಸ್ ಅದು ಪಾಕಿಸ್ತಾನದಿಂದ ಬರುತ್ತೆ. ಯಾರು ಮಾಡ್ತಾರೆ ಇದನ್ನೆಲ್ಲ? ಎಲೆಕ್ಷನ್ಗಿಂತ ಮುಂಚೆ ಸರಿಯಾದ ಸಂದರ್ಭಕ್ಕೆ ಈ ಥರದ ಪ್ರಯತ್ನ ಯಾಕೆ ಮಾಡಲಾಯಿತು? ಇವತ್ತು ನಾನು ಉತ್ತರ ಕೇಳ್ತಿದ್ದೀನಿ ಮಿತ್ರರೇ. ಇಷ್ಟು ದಿನ ನಾನು ಅದನ್ನು ಪೊಲಿಟಿಸೈಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ದೆ. ಆದರೆ ನಿಮ್ಮನ್ನು ಇವತ್ತು ಪ್ರಶ್ನೆ ಕೇಳಬೇಕು, ಯಾಕೆ ಪಾಕಿಸ್ತಾನದ ಸಹಕಾರ ಬೇಕು ಇವರಿಗೆ? ಯಾಕೆ ಪಾಕಿಸ್ತಾನ ಇವ್ರ ಜೊತೆ ನಿಲ್ಲಬೇಕು ಅಂತ ಬಯಸ್ತಾರೆ? ಮೋದಿನ ಕೆಳಗಿಳಿಸಲಿಕ್ಕೆ ಪಾಕಿಸ್ತಾನದ ಸಹಕಾರ ಕೊಡಿ ಅಂತ ಯಾಕೆ ಇವರೆಲ್ಲ ಹೋಗಿ ಕೇಳ್ತಾರೆ? ಯಾಕೆ ಎಲೆಕ್ಷನ್ಗಿಂತ ಕೆಲವೇ ದಿನಗಳ ಮುಂಚೆ ಇನ್ನು ಆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗುವಷ್ಟು ಟೈಮೂ ಇಲ್ಲ ಅಂದಾಗ ಈ ದೇಶದಲ್ಲಿ ಒಂದು ಭಯಾನಕ ದಾಳಿ ನಡೆಸಲಿಕ್ಕೆ ಪ್ಲಾನ್ ನಡೆಸಲಾಗುತ್ತೆ? ಯಾಕೆ? ಪ್ರಶ್ನೆ ಕೇಳಬೇಕಲ್ಲ ಇವತ್ತು. ಆದರೆ ಒಂದೇ ಒಂದು ತಪ್ಪು ಅವ್ರೇನು ಮಾಡಿದ್ದು ಅಂತಂದರೆ, ಅವ್ರು ಮಾಡಿದ ಒಂದೇ ಒಂದು ತಪ್ಪು ಅಂದರೆ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ರು. ಆದರೆ ನರೇಂದ್ರ ಮೋದಿ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಅವರಿಗೆ. ಮತ್ತು ನರೇಂದ್ರ ಮೋದಿ ಚೆನ್ನಾಗಿ ಗೊತ್ತು, ತಿಥಿ ಮಾಡಲಿಕ್ಕೆ 11 ದಿನ ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಪಾಕಿಸ್ತಾನದಲ್ಲಿ ತಿಥಿ ನಡೆದಿರಬೇಕು. ಆಗ ಮಾತ್ರ ಈ ತೀರಿಕೊಂಡ ಯಾರು ಸೈನಿಕರಿದ್ದಾರೋ, ಆತ್ಮಶಾಂತಿ ಅನ್ನೋದು ನಮ್ಮ ಪದ ಅಲ್ಲ, ನೆನ್ಪಿಟ್ಕೊಳ್ಳಿ, ಆತ್ಮಕ್ಕೆ ಸದ್ಗತಿ ಸಿಗುತ್ತೆ, ಆತ್ಮ ಮೋಕ್ಷ ಸಿಗುತ್ತೆ. ಇವತ್ತು 100% ನಾನು ಧೈರ್ಯವಾಗಿ ಹೇಳಬಲ್ಲೆ. ಇವತ್ತು 3:30ವರೆಗೂ ಅಲ್ದಾಡ್ತಾ ಇದ್ದಂಥ ಸೈನಿಕರ ಆತ್ಮಗಳೆಲ್ಲ ಬಾಯ್ ಹೇಳಿ ಮೋಕ್ಷವನ್ನು ಪಡ್ಕೊಂಡಿವೆ. ಯಾಕೆ ಅಂತಂದರೆ ನಾವು ತೀರ್ಕೊಂಡಿದ್ದಕ್ಕೆ ರಿಟಾಲಿಯೇಟ್ ಮಾಡಿದ್ದಲ್ಲ ಅಂತ. ಮಿತ್ರ, ಆದರೆ ಯುದ್ಧವಾಗಿ ಕನ್ವರ್ಟ್ ಆಗುತ್ತಾ ಇದು? ನೆವರ್. ಈ ದೇಶದ ಬ್ರಿಲಿಯನ್ಸಿ ಇದೆಯಲ್ಲ, ಅದು ಇದನ್ನು ಯುದ್ಧವಾಗಿ ಕನ್ವರ್ಟ್ ಆಗಲಿಕ್ಕೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದು, ಈ ಯುದ್ಧವಾಗಿ ಕನ್ವರ್ಟ್ ಆಗೋದಕ್ಕೆ ಈ ದೇಶದ ರಾಜತಾಂತ್ರಿಕ ವ್ಯವಸ್ಥೆ ಇದನ್ನು ಆರಂಭದಿಂದಲೂ ಹೆಂಗೆ ಭಯೋತ್ಪಾದಕರ ವಿರೋಧಿ ನಡೆ ಅಂತ ಹೇಳ್ತೋ, ಅದಕ್ಕೆ ಭಾರತ ಯಾವತ್ತೂ ಪಾಕಿಸ್ತಾನದ ವಿರುದ್ಧ ಮಾತೇ ಆಡಲಿಲ್ಲ. ನರೇಂದ್ರ ಮೋದಿ ಡೇ 1ನಿಂದ ಇದನ್ನು ಪಾಕಿಸ್ತಾನದ ವಿರುದ್ಧದ ಹೋರಾಟವಾಗಿಸದೆ ಭಯೋತ್ಪಾದಕರ ವಿರುದ್ಧ ಹೋರಾಟವಾಗಿಸಿದ್ರಿಂದ ಇಡೀ ಜಗತ್ತು ಇವತ್ತು ನರೇಂದ್ರ ಮೋದಿಯವರ ಪರವಾಗಿ ಭಯೋತ್ಪಾದಕರ ವಿರುದ್ಧದ ಹೋರಾಟದಲ್ಲಿ ಜೊತೆಯಾಗಿದೆಯೇ ಹೊರತು ಪಾಕಿಸ್ತಾನದ ವಿರುದ್ಧ ಅಲ್ಲ. ಈ ದೇಶ ದಾಳಿ ಮಾಡಿರುವಾಗ ಏನು ಹೇಳಿದೆ ಗೊತ್ತಾ? ನಾನು ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತಿಲ್ಲ,
ನಾನು ಪಾಕಿಸ್ತಾನದ ಸೈನಿಕರನ್ನ ಕೊಂದಿಲ್ಲ, ನಾನು ಕೊಂದಿರೋದೆಲ್ಲ ಜೈಷ್ ಎ ಮೊಹಮ್ಮದ್ನ ಪ್ರಮುಖ ಜಾಗಗಳನ್ನ. ಯಾಕೆ ಅವ್ರನ್ನ ಕೊಂದಿದ್ದೀನಿ ಅಂತಂದ್ರೆ, ಅವ್ರು ಈ ಹಿಂದೆ ನನ್ನ ದೇಶದಲ್ಲಿ ಒಂದು ದಾಳಿ ಮಾಡಿ 40 ಜನರನ್ನ ಕೊಲ್ಲಿಸಿದ್ರು. ಈಗಲೂ ನಾನು ಅರೆಸ್ಟ್ ಮಾಡಿರೋ ಕೆಲವರು ಹೇಳ್ತಾ ಇದ್ದಾರೆ ಇನ್ನೂ ಜೈಷ್ ಎ ಮೊಹಮ್ಮದ್ ದಾಳಿ ಮಾಡಬೇಕಾಗಿದೆ ಅಂತ. ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಬರುವಂತವರೆಲ್ಲ ಅಲ್ಲಿ ಬೆಳೀತಾ ಇದ್ದಾರೆ, ಬ್ರೀಡ್ ಆಗ್ತಾ ಇದ್ದಾರೆ. ಅವರನ್ನು ಕೊಲ್ಲೋದು ನನ್ನ ಕರ್ತವ್ಯ ಆಗಿತ್ತು, ನನ್ನ ದೇಶದ ರಕ್ಷಣೆಯ ಜವಾಬ್ದಾರಿಯಾಗಿತ್ತು, ಅದಕ್ಕೆ ಕೊಂದಿದ್ದೀನಿ ಅಂತ ಜಗತ್ತಿನ ಮುಂದೆ ಇವತ್ತು ಈ ದೇಶ ಹೇಳ್ತಿರುವಾಗ ಜಗತ್ತು ಹೇಳ್ತಾ ಇದೆ ಕರೆಕ್ಟ್ ನೀವು ಮಾಡಿದ್ದು. ಮಿತ್ರ, ಬೆಳಗಿಂದ ನಾನು ಹುಡುಕಾಡ್ತಿದ್ದೀನಿ, ಈ ಜಗತ್ತಿನಲ್ಲಿ ಒಂದಾದರೂ ದೇಶ ಭಾರತ ಮಾಡಿದ್ದು ತಪ್ಪು ಪಾಕಿಸ್ತಾನಕ್ಕೆ ಅಯ್ಯೋ ಪಾಪ ಅಂತ ಹೇಳಿದ್ಯಾ ಅಂತ ನೋಡಿದರೆ ಬೆಳಗಿಂದ ಒಂದೇ ಒಂದು ದೇಶ ಔಟ್ ಆಫ್ 200 ಕಂಟ್ರೀಸ್ ಒಂದೇ ಒಂದು ದೇಶ ಪಾಕಿಸ್ತಾನದ ಪರವಾಗಿ ಮಾತನಾಡಲಿಲ್ಲ. ಇದು ರಾಜತಾಂತ್ರಿಕ ಗೆಲುವು. ನಾನು ಸೂಕ್ಷ್ಮವಾದ ಕೆಲವು ಸಂಗತಿಗಳನ್ನು ನಿಮ್ಗೆ ಹೇಳ್ತೀನಿ. ಸೂಕ್ಷ್ಮವಾದ ಸಂಗತಿಗಳಿವು, ನೀವು ಗಮನಿಸಬೇಕು ಅಷ್ಟೇ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಪ್ರೆಸ್ ಮೀಟ್ ತಗೊಂಡಿದ್ದು ಯಾರು ಗೊತ್ತಾ? ಈ ದೇಶದ ಸೇನಾ ಮುಖ್ಯಸ್ಥರು. ಅವರು ಪ್ರೆಸ್ ಮೀಟ್ ತಗೊಂಡು ಹೇಳಿದ್ರು ಇದು ಸೇನೆಯ ಗೆಲುವು, ನನ್ನ ಸೈನಿಕರನ್ನ ಕೊಂದಿದ್ರಲ್ಲ ಅದಕ್ಕೆ ನಾನು ಪ್ರತೀಕಾರ ತೆಗೆದುಕೊಂಡೆ ಅಂತ ಹೇಳಿ ಅವ್ರು ನೇರವಾಗಿ ಹೇಳಿದ್ರು. ನೇರವಾಗಿ ಹೇಳುವಾಗಲೂ ಅಲ್ಲಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಅಲ್ಲ, ಅವರ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸಿದ್ದೀವಿ ಅಂತ ಹೇಳಿ ಬಂದರು. ಆದರೆ ಈ ಬಾರಿ ಪ್ರೆಸ್ ಮೀಟ್ ತಗೊಂಡಿರೋದು ಯಾರು ಗೊತ್ತಾ? ಈ ಬಾರಿ ಪ್ರೆಸ್ ಮೀಟ್ ತಗೊಂಡಿರೋದು ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ. ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ ಪ್ರೆಸ್ ಮೀಟ್ ತೆಗೆದುಕೊಂಡಿರುವಂಥ ಮ್ಯಾಜಿಕ್ ಏನು ಅಂತಂದರೆ, ಇದು ಸೈನಿಕ ಕಾರ್ಯಾಚರಣೆ ಅಲ್ಲ, ಇದು ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಡೀತಾ ಇರುವಂಥ ಪ್ರಯತ್ನ ಅಂತ ಇದಕ್ಕೊಂದು ಪೇಂಟ್ ಮಾಡಿದ್ವಲ್ಲ ನಾವು. ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಯುನೈಟೆಡ್ ನೇಷನ್ಸ್ಗೆ ನಾವು ಒಪ್ಪಿಸಿದ್ದೀವಿ. ಮಿತ್ರರೇ, ನೀವು ಮರ್ತೋಗಿರಬೇಕು, ಕಳೆದ ಕೆಲವಾರು ದಿನಗಳ ಹಿಂದೆ ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿ ಒಂದು ಮೀಟಿಂಗ್ ಕರೆದು ಮೀಟಿಂಗಲ್ಲಿ ಕೂತ್ಕೊಳ್ತು. 15 ರಾಷ್ಟ್ರ ಇತ್ತು ಅದರಲ್ಲಿ. ಎಲ್ಲ ದೊಡ್ಡ ದೊಡ್ಡ ರಾಷ್ಟ್ರಗಳು, ಬಲಾಢ್ಯ ರಾಷ್ಟ್ರಗಳು, ನ್ಯೂಕ್ಲಿಯರ್ ಪವರ್ಡ್ ಕಂಟ್ರೀಸ್. ಆ ಬಲಾಢ್ಯ ರಾಷ್ಟ್ರಗಳೆಲ್ಲ ಸೇರಿ ಹೇಳಿದ್ವು, ಏನು ಹೇಳಿದ್ವು ಅಂತಂದರೆ, ಭಾರತದ ಮೇಲೆ ಪಾಕಿಸ್ತಾನ ಮಾಡಿರುವಂಥ ದಾಳಿ ಖಂಡನೀಯ, ಮೌಲಾನಾ ಮಸೂದ್ ಅಜರ್ ಮತ್ತು ಅವನ ಜೈಷ್ ಎ ಮೊಹಮ್ಮದ್ ಮಾಡಿರುವ ಕೃತ್ಯಕ್ಕೆ ಸರಿಯಾದ ಪ್ರತೀಕಾರ ಆಗಬೇಕು ಅನ್ನೋ ಅರ್ಥದ ನೋಟಿಸ್ ಅನ್ನು ಕೊಟ್ಟಾಗ ಪಾಕಿಸ್ತಾನದ ಪರವಾಗಿ ಅಲ್ಲಿ ವಿಟೋ ಪವರ್ ಚಲಾಯಿಸಬಹುದಾಗಿದ್ದು ಚೀನಾ ಮಾತ್ರ. ಚೀನಾ ಮಿಸುಕಾಡ್ಲಿಕ್ಕೆ ಹೊರಟಾಗ ಉಳಿದ 14 ರಾಷ್ಟ್ರ ಹೇಳಿದ್ರಂತೆ, ಭಯೋತ್ಪಾದನೆಯ ವಿರುದ್ಧ ನೀನೇನಾದರೂ ಈಗ ಅಡ್ಡ ಬಂದ್ರೆ ನಿನ್ನನ್ನು ಭಯೋತ್ಪಾದಕ ಲಿಸ್ಟಿಗೆ ಸೇರಿಸಿದ್ರೆ ಆಮೇಲೆ ತಪ್ಪು ತಿಳ್ಕೊಳ್ಬೇಡ ಅಂತ ಹೇಳಿದ ತಕ್ಷಣ ಚೀನಾ ಸೈಲೆಂಟ್ ಆಗಿ ಸೈಡಿಗೆ ಹೋಗ್ಬಿಡ್ತು. UN ಸೆಕ್ಯೂರಿಟಿ ಕೌನ್ಸಿಲ್ ನೋಟ್ ಬಂತಲ್ಲ, ಈ 26ಕ್ಕಿಂತ 4 ದಿನಗಳ ಮುಂಚೆ UN ಸೆಕ್ಯೂರಿಟಿ ಕೌನ್ಸಿಲ್ ಕೊಟ್ಟಿರುವಂಥ ನೋಟು ಪಾಕಿಸ್ತಾನಕ್ಕೆ ಎಂಥ ದೊಡ್ಡ ಹೊಡೆತ ಅಂತಂದರೆ, ಇವತ್ತು ಭಾರತ ಏನು ಹೇಳ್ತಿದೆ ಗೊತ್ತಾ? ನಾನು ಸ್ವಂತಕ್ಕೇನು ಮಾಡಲೇ ಇಲ್ಲ, UN ಸೆಕ್ಯೂರಿಟಿ ಕೌನ್ಸಿಲ್ ಹೇಳ್ತು ಇದು ಭಯೋತ್ಪಾದನೆ ಕೃತ್ಯ ಸರಿಯಲ್ಲ ಪಾಕಿಸ್ತಾನದ್ದು ಅಂತ, ಅದಕ್ಕೆ ಪೂರಕವಾಗಿ ಆಕ್ಷನ್ ತಗೊಂಡಿದ್ದೇನೆ ಹೊರತು ಇದು ನನ್ನದ್ದೇನು ಅಲ್ಲ ಅಂತ ಭಾರತ ಜಗತ್ತಿನ ಮುಂದೆ ಹೆಂಗ್ ಪ್ರೆಸೆಂಟ್ ಮಾಡಿದೆ ಗೊತ್ತಾ? ಇವತ್ತು ಬೆಳಗಿಂದ ನಾನು ಗಮನಿಸ್ತಾ ಇದ್ದೀನಿ ಏನು ನಡೀತಾ ಇದೆ ಅಂತ. ಈ ದೇಶದ ಫಾರಿನ್ ಸೆಕ್ರೆಟರಿ ಪ್ರೆಸ್ ಮೀಟ್ ತೆಗೆದುಕೊಂಡ ಮರುಕ್ಷಣದಿಂದ ಈ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಖಾತೆಯ ಎಲ್ಲ ಅಧಿಕಾರಿಗಳು, ಈ ದೇಶದಲ್ಲಿರುವಂತ ಬೇರೆ ಬೇರೆ ದೇಶಗಳ ರಾಯಭಾರಿಗಳಿಗೆ ಈ ದೇಶ ಏನು ಮಾಡ್ತು, ಯಾಕೆ ಹಿಂಗಾಯ್ತು ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲರನ್ನೂ ಕನ್ವಿನ್ಸ್ ಮಾಡಿಬಿಟ್ಟಿರೋದ್ರಿಂದ ಪಾಕಿಸ್ತಾನದ ಜೊತೆಗೆ ಯಾರೂ ಇಲ್ಲ. ಪಾಕಿಸ್ತಾನಕ್ಕೆ ಈಗಿರೋದು ಒಂದೇ ಒಂದು ದಾರಿ, ಭಾರತದ ವಿರುದ್ಧ ಇನ್ನೊಂದು 4 ಜೋರು ಭಾಷಣ ಮಾಡಬೇಕು. 4 ದಿನ ಆದಮೇಲೆ ತಣ್ಣಗಾಗೋದನ್ನು ಕಾಯಬೇಕು ಮತ್ತು ಭಾರತಕ್ಕೆ ಹೇಳಬೇಕು, ನೋಡು ಆಗಿದೆಲ್ಲ ಆಗೋಯ್ತು, ಇಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿರೋಣ ಅಂತ ಭಾರತಕ್ಕೆ ಹೇಳಬೇಕು. ಹೇಳ್ಬಿಟ್ಟು ಇಮ್ರಾನ್ ಖಾನ್ ಹೇಳಬೇಕು, ನಾನು ಹೊಸ ಪ್ರಧಾನಮಂತ್ರಿ, ನಾನು ಫ್ರೆಂಡ್ಶಿಪ್ಪನ್ನು ಬಯಸ್ತೀನಿ, ನೀವಿಷ್ಟು ಮಾಡಿದ ಮೇಲೂ ನಾನು ಫ್ರೆಂಡ್ಶಿಪ್ಪನ್ನು ಬಯಸ್ತೀನಿ ಅಂತ ಹೇಳೋದು ಬಿಟ್ಟರೆ ಪಾಕಿಸ್ತಾನಕ್ಕೆ ಸದ್ಯದ ಮಟ್ಟಿಗೆ ಬೇರೆ ದಾರಿ ಇಲ್ಲ. ನರೇಂದ್ರ ಮೋದಿ ಅಷ್ಟು ಥರದಲ್ಲಿ ಲಾಕ್ ಮಾಡಿಟ್ಟಿದ್ದಾರೆ. ಮಿತ್ರರೇ, ಲಾಕಿಂಗ್ ಇಲ್ಲೇ ಮುಗ್ದಿಲ್ಲ. ಐ ಟೆಲ್ ಯು ಹೌ ಹಿ ಹ್ಯಾಸ್ ಡನ್ ಇಟ್. ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಗೊತ್ತಾ? ಈ ಘಟನೆ ನಡೆದ 4-5 ದಿನಗಳೊಳಗೆ ಚಾಬಹಾರ್ ಪೋರ್ಟನ್ನು ಆಕ್ಟಿವ್ ಮಾಡಿದ್ದಾರೆ. ಚಾಬಹಾರ್ ಪೋರ್ಟ್ ಇರಾನ್ನು ಪಾಕಿಸ್ತಾನದ ಗಡಿ, ಅಫ್ಘಾನಿಸ್ತಾನವೂ ಪಾಕಿಸ್ತಾನದ ಗಡಿ. ನಾವೇನಾದರೂ ರಷ್ಯನ್ ಮಾರ್ಕೆಟಿಗೆ ಹೋಗಬೇಕು, ಯುರೋಪಿಯನ್ ಮಾರ್ಕೆಟಿಗೆ ಹೋಗಬೇಕು, ಅದಕ್ಕೆ ರೋಡನ್ನು ಬಳಸಬೇಕು ಅನ್ನೋದಾದರೆ ಪಾಕಿಸ್ತಾನ ನಮಗೆ ಬೇಕೇ ಬೇಕು. ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನದಿಂದ ಜಗತ್ತಿನ ದೊಡ್ಡ ಮಾರ್ಕೆಟ್ಗೆ. ಯಾವಾಗ ಚಾಬಹಾರ್ ಪೋರ್ಟ್ ಆಯ್ತೋ 18 ತಿಂಗಳು ಅದನ್ನು ಭಾರತಕ್ಕೆ ಕೊಡ್ತೋ, ಭಾರತ ಈ ಟೈಮಲ್ಲಿ ಅದನ್ನು ತಕ್ಷಣಕ್ಕೆ ಡೆವಲಪ್ ಆಗಿತ್ತು, ತಕ್ಷಣಕ್ಕೆ ಅದನ್ನು ಆಪರೇಷನಲ್ ಮಾಡಿ 2 ದಿನಗಳ ಹಿಂದೆ ಅಫ್ಘಾನಿಸ್ತಾನದ ಒಂದು ದೊಡ್ಡ ಕನ್ಸೈನ್ಮೆಂಟು, ಹೆಚ್ಚು ಕಡಿಮೆ 500 ಟನ್ನಿಗಿಂತಲೂ ಹೆಚ್ಚು ಸರಕನ್ನು ಅವರು ಚಾಬಹಾರ್ ಪೋರ್ಟಿನ ಮೂಲಕ ಮುಂಬೈ ಪೋರ್ಟ್ಗೆ ತರಿಸ್ಕೊಂಡು ಪಾಕಿಸ್ತಾನಕ್ಕೆ ಹೇಳಿದರು, ನನ್ನ ಜೊತೆ ತಂಟೆ ಮಾಡಿದರೆ ನಿನ್ನ ಡಮ್ಮಿ ಕಂಟ್ರಿ ಮಾಡಿಬಿಡ್ತೀನಿ ಜಗತ್ನಲ್ಲಿ, ನಾನು ಹುಷಾರಾಗಿರುವಂಥ ಪಾಕಿಸ್ತಾನಕ್ಕೆ ಕೊಟ್ಟಂಥ ಎಚ್ಚರಿಕೆ ಇದೆಯಲ್ಲ ಮಿತ್ರರೇ, ಇದು ಎಂಥ ದೊಡ್ಡ ಎಚ್ಚರಿಕೆ ಅಂತಂದರೆ ಪಾಕಿಸ್ತಾನ ಮೊದಲೇ ಭಿಕ್ಷೆ ಬೇಡುವಂಥ ಸ್ಥಿತಿಯಲ್ಲಿದೆ, ಅದು ಇನ್ನೂ ಪಾತಾಳಕ್ಕೆ ಹೋಗುತ್ತೆ. ಯಾರೋ ತಮಾಷೆ ಮಾಡ್ತಿದ್ರು ಮೊನ್ನೆ, ಭಿಕ್ಷೆ ಬೇಡಲಿಕ್ಕೆ ತಟ್ಟೆ ಆದರೂ ಇದೆ ಚಕ್ರವರ್ತಿ, ನೆಕ್ಸ್ಟ್ ಟೈಮ್ ತಟ್ಟೆ
ತಟ್ಟೆ ಕೊಟ್ಟು ಇದಕ್ಕೂ $2 ಕೊಡಿ ಅಂತ ಕೇಳಬೇಕಾದ ಸ್ಥಿತಿ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಇದು ಪಾಕಿಸ್ತಾನದ ಸ್ಥಿತಿ ಇವತ್ತು. ಇಲ್ಲಿಗೆ ಮುಗಿಲಿಲ್ಲ. ಈ ದೇಶ ಏನು ಮಾಡ್ತು ಗೊತ್ತಾ? ಮೊನ್ನೆ ಅಫ್ಘಾನಿಸ್ತಾನದವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪಾಕಿಸ್ತಾನ ಗಡಿ ತಂಟೆ ತುಂಬ ಮಾಡ್ತಾ ಇದೆ, ನನ್ನ ದೇಶಕ್ಕೆ ತಾಲಿಬಾನಿಗಳನ್ನು ಟ್ರೈನ್ ಮಾಡಿ ಕಳಿಸ್ಲಿಕ್ಕೆ ತನ್ನ ಜಾಗವನ್ನು ಬಳಸ್ಕೊಳ್ತಾ ಇದೆ, ಹಿಂಗೆ ನಡೆದರೆ ಪಾಕಿಸ್ತಾನದ ವಿರುದ್ಧ ನಾವು ಮಾತಾಡಬೇಕಾಗತ್ತೆ ಅಂತ. ಅಷ್ಟಲ್ಲದೆ ಇವತ್ತು ಈ ಸ್ಟ್ರೈಕ್ ಆದ ತಕ್ಷಣ ಮೊದಲು ಹೇಳಿಕೆ ಕೊಟ್ಟ ಅಫ್ಘಾನಿಸ್ತಾನ ಏನು ಹೇಳಿದೆ ಗೊತ್ತಾ? ಪಾಕಿಸ್ತಾನದ ಜನ ನನ್ನ ದೇಶಕ್ಕೆ ಭಯೋತ್ಪಾದಕರನ್ನ ಎಲ್ಲಿ ಟ್ರೈನ್ ಮಾಡಿ ಕಳಿಸ್ತಾ ಇದ್ರೋ ಆ ಜಾಗವನ್ನು ಭಾರತ ಉಡಾಯಿಸಿರೋದ್ರಿಂದ ಈಗ ನಾನೂ ಕೂಡ ನೆಮ್ಮದಿಯಿಂದಿದ್ದೀನಿ ಅಂತ ಅಫ್ಘಾನಿಸ್ತಾನ ಹೇಳೋದು ಜಗತ್ತಿಗೆ ಪ್ರಭಾವ. ಜಗತ್ತಿಗೆ ಇದು ಭಾರತದ ಹೋರಾಟ ಮಾತ್ರ ಅಲ್ಲ, ಅಫ್ಘಾನಿಸ್ತಾನದ ಹೋರಾಟವು ಅಂತ. ನೀವು ಆಲೋಚನೆ ಮಾಡಿ, ಈ ದೇಶದ ರಾಜತಾಂತ್ರಿಕ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಆಗಿದೆ ಈಗ ಅಂತಂದ್ರೆ, ನಮ್ಮ ದೇಶದ ಮೇಲೆ ಅಟ್ಯಾಕ್ ಆದ ಮರುದಿನ ಇರಾನ್ ಹೇಳಿಕೆ ಕೊಡುತ್ತೆ, ಇದು ಬರೀ ಭಾರತದ ಮೇಲೆ ಅಟ್ಯಾಕ್ ಆಗಲಿಲ್ಲ, ನನ್ನ ದೇಶದ 27 ಗಾರ್ಡ್ಗಳನ್ನು ಕೂಡ ಪಾಕಿಸ್ತಾನದ ಸೈನಿಕರು ಕೊಂದಿದ್ದಾರೆ, ಹಿಂಗಾಗಿ ನಾನೂ ಸುಮ್ಮನೆ ಇರಲ್ಲ, ಅಗತ್ಯ ಬಿದ್ದರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀನಿ ಅಂತ. ಈಗೇನಾದರೂ ವಾರ್ ಆದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲಿಕ್ಕೆ ನಾವು ಮಾತ್ರ ಅಲ್ಲ, ಪಾಕಿಸ್ತಾನದ 2 ಬಾರ್ಡರು ತಯಾರಾಗಿದೆ. ಪಾಕಿಸ್ತಾನ ಹೆಂಗೆ ಲಾಕ್ ಮಾಡಿಟ್ಟಿದ್ದಾರೆ ಅಂತಂದರೆ, ನೀನು ಒಂದ್ಸಲ ಹೂವನ್ನು ಪಾಕಿಸ್ತಾನವನ್ನು ಎಲ್ಲ ದಿಕ್ಕಿನಿಂದಲೂ ನಾಶ ಮಾಡಲಿಕ್ಕೆ ಬೇಕಾಗಿರುವ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತ ಏನಾದರೂ ಆಗೋಗ್ಬಿಟ್ರೆ ಪಾಕಿಸ್ತಾನ ಯುದ್ಧ ಎಲ್ಲಿಂದ ಮಾಡಬೇಕು? ಮಿತ್ರರೆ, ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಎಷ್ಟು ಕೆಟ್ಟೋಗಿದೆ ಅಂತಂದರೆ ಅದು ಇವತ್ತು ಕೆಡಿಸಿದ್ದಲ್ಲ ನರೇಂದ್ರ ಮೋದಿಯವರು ಪಾಕಿಸ್ತಾನವನ್ನು ಈ ಹಾಲತ್ತು ತರಲಿಕ್ಕೆ ಕಳೆದ 4.5 ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದಾರೆ. ನಮಗೆ ದೂರದಿಂದ ಗೊತ್ತಾಗಲ್ಲ ಅಷ್ಟೇ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತಂದರೆ, ನರೇಂದ್ರ ಮೋದಿ ಜಗತ್ತಿನ ಯಾವ್ಯಾವ ದೇಶಕ್ಕೆ ಹೋಗಿದ್ದಾರೋ ಆ ದೇಶದಲ್ಲೆಲ್ಲ ನೋಡಿ, ನಮಗೂ ನಿಮಗೂ ಒಳ್ಳೆ ಒಪ್ಪಂದ ಆಗ್ಬೋದು, ಆದರೆ ಈ ಪಾಕಿಸ್ತಾನ ಎಷ್ಟು ಕೆಟ್ಟದಾಗಿದೆ ರೀ, ಆದರೂ ಕೆಡಿಸ್ಬಿಡುತ್ತೆ, ಹುಷಾರಾಗಿರಿ ಅಂತ ಹೇಳಿದ್ದಾರೆ. ಜಗತ್ತಿಗೆಲ್ಲ ಪಾಕಿಸ್ತಾನ ರೋಗ್ ಕಂಟ್ರಿ ಅನ್ನೋದನ್ನು ಒಪ್ಪಿಸಿದ್ದಾರೆ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸುಷ್ಮಾ ಸ್ವರಾಜ್ ಆ ಪುಣ್ಯಾತ್ಗಿತ್ತಿಯ ಭಾಷಣಗಳನ್ನು ವಾಪಸ್ ತೆಗೆದು ನೋಡಿ. ನೀವು ರೆಟಾರಿಕ್ ಆಗಿ ಪ್ರತಿ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿದ್ರು ಒಂದು ಪೇಜ್ ತೆಗೆದಿಟ್ಕೊಳ್ಳೋದು, ಪಾಕಿಸ್ತಾನ ಇಸ್ ಅ ರೋಗ್ ಕಂಟ್ರಿ, ಇಟ್ಸ್ ಅ ಟೆರರಿಸ್ಟ್ ಕಂಟ್ರಿ, ಇಡೀ ದೇಶ ಅದನ್ನು ಅಕ್ಸೆಪ್ಟ್ ಮಾಡಬೇಕು, ಜಗತ್ತೆಲ್ಲ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಪದೇ ಹೇಳಿ ಜಗತ್ತಿಗೆ ಅನಿಸಿದೆ ನಿಜ ಪಾಕಿಸ್ತಾನ ಟೆರರಿಸ್ಟ್ ಕಂಟ್ರಿ ಅಂತ. ಈ ಕೆಲಸ ಕಳೆದ 50 ವರ್ಷಗಳಲ್ಲಿ ನಾವು ಮಾಡಿರಲಿಲ್ಲ. ನಾವೇನು ಅನ್ಕೊಂಡಿದ್ವಿ ಅಂತಂದರೆ, ಯಾಕೆ ಜಗತ್ತಿನ ಮುಂದೆ ಪಾಕಿಸ್ತಾನನ ಅವಮಾನ ಮಾಡೋದು, ಲೆಟ್ ಅಸ್ ಬಿ ಫ್ರೆಂಡ್ಸ್ ಅಂತ. ಆದರೆ ಈ ಥರದ ಒಳ್ಳೆ ಬುದ್ಧಿ ನರೇಂದ್ರ ಮೋದಿಗಿಲ್ಲ. ನರೇಂದ್ರ ಮೋದಿ ಮತ್ತು ಅಟಲ್ಜಿ ಯಾವತ್ತೂ ಒಂದೇ ಅಲ್ಲ ಅಂತ ಆ ಕಾರಣಕ್ಕೆ ಹೇಳೋದು ನಾನು. ಅಟಲ್ಜಿ ಕವಿ ಹೃದಯ, ನರೇಂದ್ರ ಮೋದಿದು ಕವಿ ಹೃದಯ ಇದೆ, ಒಳಗೊಬ್ಬ ಸೈನಿಕನೂ ಕೂತಿದ್ದಾನೆ, ಅಗತ್ಯ ಬಿದ್ದಾಗ ಅವನು ಆ್ಯಕ್ಟ್ ಮಾಡ್ತಾನೆ ಅಂತ. ಅಟಲ್ಜಿ ಟ್ರೈನು ಮತ್ತು ಬಸ್ಸು ತೆಗೆದುಕೊಂಡು ಹೋದಾಗ ಇಲ್ಲಿ ಸೈನಿಕರು ನಾರ್ಮಲ್ ಆಗಿಬಿಟ್ರು, ಆವಾಗಲೇ ಕಾರ್ಗಿಲಲ್ಲಿ ಅಟ್ಯಾಕ್ ಆಯಿತು. ಆದರೆ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ವಿಮಾನವನ್ನು ತೆಗೆದುಕೊಂಡು ಹೋಗಿ ಅಚಾನಕ್ ಹೋಗಿ ಪಾಕಿಸ್ತಾನದ ಅಧ್ಯಕ್ಷರ ಮಗಳ ಮದುವೆಯನ್ನು ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬಂದು ಸೈನಿಕರಿಗೆ ಹೇಳಿದ್ರು, ನಾನೇನೋ ಮಾಡ್ತೀನಿ ಅಂತ, ನೀವು ನೆಮ್ಮದಿಯಿಂದ ಇರಬೇಡಿ, ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡಿ ಅಂತ. ಭಾರತ ಯಾವತ್ತೂ ಸೈಲೆಂಟ್ ಆಗಲೇ ಇಲ್ಲ. ಅದರ ಪರಿಣಾಮವಾಗಿ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಅದರ ಗೌರವ ಕುಸಿಯುವಂತೆ ಮಾಡಿದ್ವಿ. FATFನಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟಾಸ್ಕ್ ಫೋರ್ಸ್ನಲ್ಲಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಹಾಕುವಂತೆ ನಾವು ಮಾಡಿದ್ದರ ಪ್ರಯತ್ನವಾಗಿ ಇವತ್ತು ಜಗತ್ತಿನ ಯಾವ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಮುಕ್ತವಾಗಿ ಸಾಲ ಕೊಡುವ ಸ್ಥಿತಿಯಲ್ಲಿಲ್ಲ. ಆ ಥರ ಪಾಕಿಸ್ತಾನಕ್ಕೆ ತಂದ್ವಿ. ಜಗತ್ತೇನು ಹೇಳ್ತು ಗೊತ್ತಾಗ, 27 ಪಾಯಿಂಟ್ಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ನೀವು ಇದನ್ನ ಕ್ಲಿಯರ್ ಮಾಡಿಬಿಟ್ರೆ ನಾವು ನಿಮಗೆ ಬೇಕಾಗಿರುವ ವ್ಯವಸ್ಥೆ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಮೀಟಿಂಗ್ ಆಗೋ ಹೊತ್ತಿನಲ್ಲಿ ಮೌಲಾನಾ ಮಸೂದ್ ಅಜರ್ ಈ ಕೆಲಸ ಮಾಡಿಬಿಟ್ಟ. ಮತ್ತೆ ಭಾರತ ಹಿಂದೆ ಬಿತ್ತು, ಗ್ರೇ ಲಿಸ್ಟಲ್ಲ ಪಾಕಿಸ್ತಾನನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಅಂತ ಒತ್ತಡ ಹಾಕ್ತು. ಆದರೆ ಜಗತ್ತೆಲ್ಲ ಸ್ವಲ್ಪ ಮರ್ಸಿ ತೋರಿಸಿ ಪಾಕಿಸ್ತಾನ ಇನ್ನೂ ಗ್ರೇ ಲಿಸ್ಟಲ್ಲಿ ಕಂಟಿನ್ಯೂ ಮಾಡಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಪಾಕಿಸ್ತಾನ ಬ್ಲ್ಯಾಕ್ ಲಿಸ್ಟಿಗೆ ತಳ್ಳಿಬಿಟ್ರೆ ಈಗಲೇ ಭಿಕಾರಿ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನ ಬದುಕಿಗೂ ಒದ್ದಾಡುವಂಥ ಸ್ಥಿತಿ ಬರುತ್ತಲ್ಲ. ಆ್ಯಂಡ್ ಬಿಲೀವ್ ಮೀ, ನರೇಂದ್ರ ಮೋದಿ ದೇವರಾಣೆಗೂ ಸಂತರಂತೂ ಅಲ್ಲ. ಅವರು ಪಾಕಿಸ್ತಾನಕ್ಕೆ ಹೋಗಲಿ, ಇಷ್ಟು ಮಾಡಿದ್ದೀನಿ ಸಾಕು ಅಂತ ಖಂಡಿತವಾಗಿಯೂ ಬಿಡುವವರಲ್ಲ. ಈ ದೇಶಕ್ಕೆ ಮಾಡಿದ ಅವಮಾನಕ್ಕೆ ಪ್ರತೀಕಾರವನ್ನು ತಗೊಳ್ತಾರೆ. ಇವತ್ತಿನ ಭಾಷಣದಲ್ಲಿ ಹೇಳಿದ್ದಾರೆ, ಸೌಗಂದ್ ಮುಜೆ ಇಸ್ ಮಿಟ್ಟಿ ಕಿ ಮೇ ದೇಶ್ ಮಿಟನೆ ನಹಿ ದೂಂಗಾ. ಏನು ಮಾತು ಗೊತ್ತೇನು, ನನಗೆ ಈ ಭೂಮಿಯ ಮೇಲೆ ಆಣೆ ಇದೆ, ಈ ದೇಶ ನಾಶ ಆಗ್ಲಿಕ್ಕೆ ಬಿಡಲ್ಲ. ಸೌಗಂದ್ ಮುಜೆ ಇಸ್ ಮಿಟ್ಟಿ ಕಿ ಮೇ ದೇಶ್ ಝುಕನೆ ನಹಿ ದೂಂಗಾ. ಈ ದೇಶ ಯಾರ ಮುಂದೆ ತಲೆ ತಗ್ಗಿಸದೆ ಇರೋ ಥರ ನೋಡ್ಕೊಳ್ತೀನಿ ಅಂತ. ಮಿತ್ರ, ಐ ಆಮ್ ವೆರಿ ಪ್ರೌಡ್. ಯಾಕೆ ಪ್ರೌಡ್ ಗೊತ್ತಾ? ದೇಶ ತಲೆ ತಗ್ಸಲ್ಲ ಅಂದರೆ ನಾನು ತಲೆ ತಗ್ಸಲ್ಲ ಅಂತ. ಯಾವಾಗ ದೇಶ ತಲೆ ತಗ್ಸುತ್ತೋ ಅವತ್ತು ನಾನು ತಲೆ ತಗ್ಗಿಸ್ಬೇಕು. ಆದರೆ ಇವತ್ತು ನನ್ನ ದೇಶ ತಲೆ ತಗ್ಗಿಸ್ತಿಲ್ಲ, ನನ್ನ ದೇಶ ಎದೆ ಎತ್ಕೊಂಡು ನಿಂತ್ಕೊಂಡಿದೆ ಅಂತಂದರೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಟೀಮ್. ಮಿತ್ರೇ,
ಈ ದೇಶದ ಸೈನಿಕರ ಮೇಲಂತೂ ಹೆಮ್ಮೆ ದೇವರ ಅಣಗೋ ಇದೆ, ಯಾವ ಕಾರಣಕ್ಕೂ ಕಡಿಮೆ ಆಗಲ್ಲ. ನಾನಿವತ್ತು ಓದ್ತಾ ಇರಬೇಕಾದ್ರೆ ನನಗೊಬ್ಬ ಆಫೀಸರ್ ಮಾತನಾಡ್ತಾ, ನನ್ನ ಮಿತ್ರ ಒಬ್ಬ ಕಳಿಸ್ಕೊಟ್ಟಿದ್ದ ನನಗೆ. ಅವನು ಹೇಳ್ದ, ಭಾಳ ಖುಷಿಪಟ್ಟು ಇಷ್ಟೆಲ್ಲ ಸಂಭ್ರಮಿಸ್ತಾ ಇದ್ವಿ, ಪಟಾಕಿ ಹೊಡಿತಾ ಇದ್ದೀವಿ, ಅಕಸ್ಮಾತ್ ಈ ಮಿರಾಜ್ ವಿಮಾನಗಳನ್ನು ತೆಗೆದುಕೊಂಡು ಹೋಗುವಾಗ, 40 ವರ್ಷಗಳ ಹಳೆಯ ವಿಮಾನಗಳವು, ಈ ವಿಮಾನಗಳನ್ನು ತೆಗೆದುಕೊಂಡು ಹೋದಾಗ ಮೊನ್ನೆ ತಾನೇ ಬೆಂಗಳೂರಲ್ಲಿ ಒಂದು ಮಿರಾಜ್ ವಿಮಾನದ್ದು ಈ ಗೇರ್ ಬಾಕ್ಸ್ ಜಾಮ್ ಆಗಿ ಅದು ಉರುಳಿ ಬಿದ್ದಿದ್ದು ನಿಮಗೆಲ್ಲ ನೆನಪಿರಬೇಕು. HAL ಅದನ್ನು ರಿಪೇರಿ ಮಾಡಿತ್ತು. HAL ಬಗ್ಗೆ ತುಂಬ ಪ್ರೀತಿಯಿಂದ ನಾನು ಮಾತಾಡ್ತೀನಿ, ನೀವು ಮಾತಾಡಬೇಕು, ಎಲ್ಲರೂ ಸರಿ. HALಗೆ ಮೋಸ ಮಾಡಿದರು, ಅನ್ಯಾಯ ಮಾಡಿದರು ಅಂತ ಯಾವಾಗಲೂ ರಾಹುಲ್ ಗಾಂಧಿ ಹೇಳ್ತಾನೆ ಇರ್ತಾರಲ್ಲ, ಇದೇ HAL ರಿಪೇರಿ ಮಾಡಿಕೊಟ್ಟಿದ್ದ, ನಿರ್ಮಾಣ ಮಾಡಿಕೊಟ್ಟಿದ್ದ ಆ ಮಿರಾಜ್ನ ಗೇರ್ ಬಾಕ್ಸು ಲಾಕ್ ಆಗಿ ಮೇಲಕ್ಕೆ ಹೋದ. ಅದು ಹೆಂಗೆ ಹೋಗುತ್ತೆ ಅಂದರೆ ಆ ಸ್ಪೀಡ್ ಅನ್ಇಮ್ಯಾಜಿನಬಲ್, ಸೂಪರ್ಸಾನಿಕ್ ವಿಮಾನಗಳು ಅವೆಲ್ಲ. ಅದು ಮೇಲಕ್ಕೆ ಹೋದ ಕೆಲವು ಕ್ಷಣಗಳಲ್ಲಿ ಆ ಜಾಮ್ ಆದ ತಕ್ಷಣ ಮುಂದೇನೂ ಮಾಡಲಿಕ್ಕಾಗದೆ ಕೆಳಗೆ ಉರುಳಿ ಬಿದ್ದು ಪೈಲಟ್ಗಳು ತೀರ್ಕೊಳ್ಳುವಂಥ ಸ್ಥಿತಿ ಬಂತು. ಕೆಲವು ಪೈಲಟ್ಗಳು ಎಜೆಕ್ಟ್ ಆದರು. ಇವೆಲ್ಲ ಪರಿಸ್ಥಿತಿ ನಡೀತಲ್ಲ. ಇಮ್ಯಾಜಿನ್ ಮಾಡಿ, ಅಕಸ್ಮಾತ್ ಅಲ್ಲಿಗೆ ಹೋದಾಗ ಹಂಗಾಗಿದ್ರೆ ಏನಾಗಿರ್ತಿತ್ತು ರೀ? ಕೇಸ್ಗಳನ್ನು ಇಮ್ಯಾಜಿನ್ ಮಾಡಿ. ನಮಗಿಲ್ಲಿ ಕೂತ್ಕೊಂಡು ಪಟಾಕಿ ಹೊಡೆಯೋದು ಭಾಳ ಸುಲಭ. ಈ ನೆಗೆಟಿವ್ ಕೇಸಸನ್ನು ಇಮ್ಯಾಜಿನ್ ಮಾಡಿದಾಗ ನನಗೆ ಕಾಲು ನಡ್ಕ ಬಂದ್ಬಿಡ್ತು ಅವ್ರು ಕೇಳುವಾಗ. ಅವ್ರು ನೆಕ್ಸ್ಟ್ ಕೇಳಿದರು, ನಮಗಿಂತ ಹೆಚ್ಚು ಸಕ್ಷಮವಾಗಿರುವಂಥ ಏರ್ಫೋರ್ಸ್ ಪಾಕಿಸ್ತಾನದ್ದು, ಭಾರತದಲ್ಲ. ನೀವು ಹಾಗೇನಾದರೂ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ಭಾರತದ ಏರ್ಫೋರ್ಸ್, ಇಲ್ಲಿರುವಂಥ ಯಾವುದಾದ್ರೂ ಸೈನಿಕರನ್ನ ಕೇಳಿ ನೋಡಿ, ಭಾರತದ ಏರ್ಫೋರ್ಸ್ ಹೆಂಗಿದೆ ಗೊತ್ತಾ? ಈ ಏರ್ಫೋರ್ಸ್ನ ಸ್ಕ್ವಾಡ್ರನ್ಗಳನ್ನು ದಿನೇ ಕಡಿಮೆ ಆಗ್ತಾ ಇವೆ. 41 ಸ್ಕ್ವಾಡ್ರನ್ಗಳು ಇರಬೇಕಿತ್ತು ನಮ್ಮರ, ಈಗ 25 ಸ್ಕ್ವಾಡ್ರನ್ಗಳು ಬಂದಿವೆ. ಒಂದು ಸ್ಕ್ವಾಡ್ರನ್ನಲ್ಲಿ 18 ವಿಮಾನಗಳು ಇರಬೇಕು. ಹಳೇದಾಗಿರುವಂಥ ವಿಮಾನಗಳನ್ನು ಇಟ್ಕೊಂಡು ಏರ್ಫೋರ್ಸ್ ಕಟ್ಕೊಂಡು ಕೂತಿದ್ದೀವಿ. ಪಾಕಿಸ್ತಾನ ಜೊತೆಗೆ ಫೈನ್, ಆದರೆ ಚೈನಾ ಯುದ್ಧ ಮಾಡಿದ್ರೆ ಏನು ಅಂತ ತಲೆ ಕೆಡಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಭಾರತ ಇತ್ತು. ಹೀಗಾಗಿ ನರೇಂದ್ರ ಮೋದಿ ಹೋಗಿ 36 ರಫೇಲ್ನ ಕೊಂಡ್ಕೊಂಡು ಬಂದಿದ್ದು. ರಫೇಲ್ ಬಂತು ಅಂತಂದ್ರೆ ಚೀನಾ ಕಷ್ಟ ಆಗುತ್ತೆ ಅಂತ ರಾಹುಲ್ ಬಾಯ್ ಬಡ್ಕೊಂಡು ತಿರುಗಾಡ್ತಾನಲ್ಲ, ಚೀನಾದ ಪರವಾಗಿ ಮಾತನಾಡಲಿಕ್ಕೆ. ನಮ್ಮ ಸಾಮರ್ಥ್ಯ ನಿಜವಾಗ್ಲೂ ಇಲ್ಲ. ನಮಗಿಂತ ಹೆಚ್ಚು ಸಮರ್ಥರು ಪಾಕಿಸ್ತಾನಿಯರು. ಆದರೆ ವಿಮಾನ ಇಲ್ಲದೆ ಹೋದಾಗಲೂ ಕಲೇಜಾ ಇದೆಯಲ್ಲ, ತಾಕತ್ತಿದೆಯಲ್ಲ, ಅದು ಭಾರತೀಯ ಸೈನಿಕನಲ್ಲಿದೆ. ಅದಕ್ಕೆ ನಾವು ನೀವು ಮೆಹಫೂಜ್ ಆಗಿದ್ದೀವಿ, ನಾವು ನೀವು ಆರಾಮಾಗಿದ್ದೀವಿ. ಇಮ್ಯಾಜಿನ್ ಮಾಡಿ, ಈ ಸೈನಿಕ ವಿಮಾನಗಳನ್ನು ತೆಗೆದುಕೊಂಡು ಹೋದಾಗ ಅವ್ರ ಹತ್ರ ಇರುವಂಥ ಸಕ್ಷಮವಾಗಿರುವಂಥ ಆ ಏರ್ಫೋರ್ಸ್ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿ F-16 ಏನಾದರೂ ಭಾರತೀಯ ವಿಮಾನಗಳನ್ನು ಅಟ್ಟಿಸ್ಕೊಂಡು ಬಂದ್ಬಿಟ್ಟು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ದಿದ್ರೆ ಏನಾಗಿರ್ತಿತ್ತು? ಹೋಗಲಿ, ವಿಮಾನಕ್ಕೆ ಬೆಂಕಿ ಹತ್ಕೊಂಡು ಎಲ್ಲ ಎಕ್ಸ್ಟ್ರೀಮ್ ಕೇಸಸ್. ಐಮ್ ಸಾರಿ, ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಖುಷಿ ಪಡೋದು ಭಾಳ ಚಂದ. ಆದರೆ ಖುಷಿ ಪಡೋ ಜೊತೆಗೆ ನನ್ನ ಸೈನಿಕ ಏನು ಮಾಡ್ದ ಅನ್ನೋದನ್ನು ಒಂದು ಕ್ಷಣ ಆಲೋಚನೆ ಮಾಡಿ. ಅಕಸ್ಮಾತ್ ವಿಮಾನ ಸ್ವಲ್ಪ ಅಲ್ಲೇನಾದರೂ ಕೆಟ್ಟೋಗಿ ಅಥವಾ ವಿಮಾನಕ್ಕೆ ಬೆಂಕಿ ಹತ್ಕೊಂಡು ಅವನು ಎಜೆಕ್ಟ್ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಪಾಕಿಸ್ತಾನದ ಲ್ಯಾಂಡಲ್ಲಿ ಬಿದ್ದು ಅವನು ಪಾಕಿಸ್ತಾನಿಯರ ಕೈಗೆ ಸಿಕ್ಕಾಕೊಂಡಿದ್ರೆ ಹೆಂಗ್ರೆ ಇರ್ತಿತ್ತು? ಇವೆಲ್ಲ ಏರ್ಫೋರ್ಸ್ನ ಪೈಲಟ್ಗಳಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಅವನಿಗೆ ಮಿರಾಜನ್ನು ಓಡಿಸ್ಬೇಕಾದಾಗಲೆಲ್ಲ ವಾಪಸ್ ಬರ್ತೀನೋ ಇಲ್ವೋ ಅನ್ನೋಂಥ ಧೈರ್ಯ ಇಲ್ಲದೆ ಇರೋ ಥರ ಓಡಿಸ್ತಾ ಇರ್ತಾನೆ ಅವನು. ಯಾಕೆಂದರೆ ನೀವು ಮಾಡಿಕೊಟ್ಟಿರುವಂಥ ಮಿರಾಜುಗಳು ಹಂಗಿವೆ, ಅದನ್ನು ರಿಪೇರಿ ಮಾಡಿಕೊಡುವಾಗ ಹಿಂಗೆ ಮಾಡಿಕೊಟ್ಟಿದ್ದೀರಿ, ಇಂಡಿಜಿನಸ್ ಮಾಡ್ತೀವಿ ಅಂತ ಹಿಂಗೆ ಮಾಡಿದ್ದೀರಿ. ಅವ್ನಿಗೆ ಆ ಧೈರ್ಯನೇ ಇಲ್ಲದಂತೆ ಆ ಮಿರಾಜನ್ನು ಓಡಿಸ್ಬೇಕಲ್ಲ. ಆದರೆ 12, 16 ಆ ಮಿರಾಜುಗಳನ್ನು ತೆಗೆದುಕೊಂಡು ಇವರು ಹಾರಾಟ ಮಾಡಿಕೊಂಡು ಗೆದ್ದು ಬಂದಾಗ ಅವರ ಮನಸ್ಥಿತಿ ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ. ಸಾಯಬಹುದು ಅನ್ನುವಂಥ ಗೊತ್ತಿದ್ದುಕೊಂಡು ಅಲ್ಲಿಗೆ ಹೋಗ್ತಾನಲ್ಲ, ಅವನಿಗೊಂದು ಸೆಲ್ಯೂಟು ಅಂತ ಅನುಮಾನವೇ ಇಲ್ಲ. ನನಗೆ ಅಮರ್ ಜವಾನ್ನ ಮುಂದೆ ನಿಂತಾಗಲೆಲ್ಲ ಒಂದು ಸೆಲ್ಯೂಟ್ ಹೊಡಿಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಇವತ್ತಿಂದಂತೂ ಭಾಳ ಚೆನ್ನಾಗಿದೆ. ಸ್ವತಃ ನರೇಂದ್ರ ಮೋದಿಯೇ ಅಮರ್ ಜವಾನ್ಗೆ ಸೆಲ್ಯೂಟ್ ಹೊಡಿತಾ ಇರೋ ಥರ ಕಾಣ್ತಾ ಇರುವಂಥ ಒಂದು ವಾತಾವರಣವನ್ನು ನೀವು ನಿಮ್ಮನ್ನು ನಿರ್ಮಿಸಿದ್ದೀರಿ, ಅನುಮಾನವೇ ಇಲ್ಲ. ಇವತ್ತಿನ ನನ್ನ ಮೊದಲನೇ ಗೌರವ ನರೇಂದ್ರ ಮೋದಿಗೆ ಹೋದರೆ, ನಾನು 2ನೇ ಗೌರವ ಈ ದೇಶದ ಸೈನಿಕನಿಗೆ ಕೊಡ್ತೀನಿ. ಕೆಲವರು ಕೇಳ್ತಾರೆ, ಮೊದಲನೇ ಗೌರವ ಯಾಕೆ ನರೇಂದ್ರ ಮೋದಿಗೆ? ನರೇಂದ್ರ ಮೋದಿ ಮನಮೋಹನ್ ಸಿಂಗರ್ ಥರ ಪರ್ಮಿಷನ್ ಕೊಡದೆ ಕೂತಿದ್ದಿದ್ರೆ ಸೈನಿಕ ಬದುಕಿದ್ದು ವ್ಯರ್ಥ ಆಗೋಗಿರ್ತಿತ್ತು. ಅವನು ಆ ವಿಮಾನ ಇಟ್ಕೊಂಡು ವ್ಯರ್ಥ ಆಗಿರ್ತಿತ್ತು. ಅವ್ರು ಪರ್ಮಿಷನ್ ಕೊಟ್ಟಿದ್ದು ಮಾಡಬೇಕು ಅಂತ ಹೇಳಿದ್ರಲ್ಲ, ಡಿಸಿಸಿವ್ ವಿಕ್ಟ್ರಿಗೆ ಹೋಯ್ತಲ್ಲ. ಹಿಂಗಾಗಿ ಮೊದಲನೇ ಗೌರವ, 2ನೇ ಗೌರವ ಸೈನಿಕನಿಗೆ, 3ನೇದು ಯಾರಿಗೆ ಕೊಡೋದು ಗೊತ್ತಾ? ಈ ದೇಶದ ಜನರಿಗೆ ಗೌರವ ಸಲ್ಲಿಸ್ತೀನಿ ರೀ. ಕಳೆದ 11 ದಿನಗಳಿಂದ ಒಳಗಿನ ಆಕ್ರೋಶವನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರಲ್ಲ. ಕಂಟ್ರೋಲ್ ಯಾಕೆ ಮಾಡ್ಕೊಂಡಿದ್ರು ಗೊತ್ತಾ? ಯಾಕೆ ಗೊತ್ತಾ? ಈ ದೇಶದ ಪ್ರಧಾನಿ ಮೇಲೆ ವಿಶ್ವಾಸ ಇದೆ, ಅವನು ರಿವೆಂಜ್ ತಗೊಳ್ತಾನೆ, ನಂಬಿಕೆ ಇಟ್ಟಿರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಂಬಿಕೆ ಇಟ್ಕೊಂಡು ಕೂತಿದ್ರಲ್ಲ. ಮಿತ್ರರೇ, ನಂಗೆ ಭಾಳ ಆಶ್ಚರ್ಯ. 2008 ಮುಂಬೈ ದಾಳಿ ಆದಾಗಲೂ ಇದೇ ಥರದ ಅಮರ್ ಜವಾನ್ ಮಾಡಿದ್ವಿ. ಮುಂಬೈ ದಾಳಿ ಆದಾಗಲೂ ಕೈಯಲ್ಲಿ ಕ್ಯಾಂಡಲ್ ಹಿಡ್ಕೊಂಡಿದ್ವಿ. ಮುಂಬೈ ದಾಳಿ ಆದಾಗಲೂ ನಾವು ಹ್ಯೂಮನ್ ಚೈನ್ ಮಾಡಿದ್ವಿ. ಮುಂಬೈ ದಾಳಿ ಆದಾಗಲೂ ಲೋಡುಗಟ್ಟಲೆ ಕಣ್ಣೀರು ಸುರಿಸಿದ್ವಿ. ಮುಂಬೈ ದಾಳಿ ಆದಾಗಲೂ ಏ ಮೇರೆ ವತನ್ ಕೆ ಲೋಗೋ ಜರಾ ಆಂಖ್ ಮೇ ಬರಲೋ ಪಾನಿ ಅಂತ ಪದೇ ಹೇಳ್ಕೊಂಡಿದ್ವಿ. ಎಷ್ಟು ಕಣ್ಣೀರು ನಮ್ಮ ಪಾಡಿಗೆ ಸುರಿಸ್ಕೊಂಡಿದ್ವೋ ದೇವರೇ ಬಲ್ಲ. ಆದರೆ ಯಾವತ್ತೂ ಕೂಡ ಮುಂಬೈ ದಾಳಿ ಆದಾಗ ಈ ದೇಶದ ಪ್ರಧಾನಿಗೆ ನೀನು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡು ಅಂತ ಹೇಳಿರಲಿಲ್ಲ. ಯಾಕೆಂದರೆ ನಮ್ಗೆ ಗೊತ್ತಿತ್ತು ಈ ದೇಶದ ಪ್ರಧಾನಿ ಅದನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ. ಆದರೆ ಈಗ ಹೆಂಗಿದೆ ಗೊತ್ತಾ?
ಈ ಸಣ್ಣ ಪುಟ್ಟ ಜನ ಅಂತಂದರೆ ನಾನು ಇದರಿಂದ ಹೇಳಲ್ಲ. ಯಾರಿಗೆ ಯುದ್ಧ ಅಂದರೆ ಗೊತ್ತಿಲ್ವೋ, ಯಾರಿಗೆ ಸೇನೆ ಅಂದರೆ ಗೊತ್ತಿಲ್ವೋ, ಯಾರಿಗೆ ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಮುಖ್ಯಮಂತ್ರಿ, ಈ ದೇಶದ ರಾಜಕಾರಣ ವ್ಯವಸ್ಥೆ ಪರಿಪೂರ್ಣ ಪರಿಚಯ ಇಲ್ವೋ, ಅವರು ನಂಗೆ ಹೇಳೋರು ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಬೇಕು ಸರ್. ವಾ, ನನಗೊಂದು ತರಕಾರಿ ಮಾರೋ ಹೆಣ್ಮಗಳು ಒಂದ್ಸಲ ಫೋನ್ ಮಾಡಿದ್ದು. ತುಂಬ ಜನ ಈ ಥರದವ್ರು ಫೋನ್ ಮಾಡ್ತಾರೆ, ನಂಗೆ ಭಾಳ ಖುಷಿ ಅನ್ಸುತ್ತಾಗೆಲ್ಲ. ಫೋನ್ ಮಾಡಿಬಿಟ್ಟು, ಸರ್ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಸರ್ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ. ನಾನು ವಾರೇವ ಏನಮ್ಮ ತಾಯಿ ಅಂದೆ. ಇನ್ನೇನು ಸರ್ ಇಷ್ಟೊಂದು ಜನ ಸಾಯ್ತಾವ್ರೆ ಸರ್, ಏನು ಮಾಡ್ಬೇಕು ಸರ್ ಅಂತು. ನಾನು ಹೇಳಿದೆ, ಸ್ವಲ್ಪ ಸಮಾಧಾನ ಕಣಮ್ಮ, ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು ಅಂತ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಿಂಗೆ ಗೊತ್ತಿತ್ತಾ ಅಂತ ಕೇಳಿದೆ ನಾನು. ನಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿತ್ತೇನೋ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು ಅಂತ? ಯಾವನಿಗೂ ಗೊತ್ತಿರಲಿಲ್ಲ. ನರೇಂದ್ರ ಮೋದಿ ಹೊಸ ಪದವನ್ನು ನಮಗೆ ಪರಿಚಯಿಸಿಕೊಟ್ಟರು, ಅದೇ ಥರ ಇನ್ನೊಂದು ಹೊಸ ಪದವನ್ನು ಪಾಕಿಸ್ತಾನಕ್ಕೆ ಪರಿಚಯಿಸಿ ಕೊಡ್ತಾರೆ. ಸ್ವಲ್ಪ ದಿನ ವೆಯ್ಟ್ ಮಾಡು, ನರೇಂದ್ರ ಮೋದಿ ಏನು ಮಾಡ್ತಾರೆ ನೋಡು ಅಂತಂದರೆ ಏನಂತ ಗೊತ್ತಾ ಅಮ್ಮ, ಅದೇ ವಿಶ್ವಾಸದ ಮೇಲೆ ಇರೋದು ಸರ್ ಅಂತ ಫೋನ್ ಕಟ್ ಮಾಡಿಡ್ತು. ವಿಶ್ವಾಸ, ಒಂದು ನೇತೃತ್ವದ ಮೇಲೆ ವಿಶ್ವಾಸ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರು ಮಾಡಿರ್ಬೋದಾದ ಸಾಹಸ ಎಂಥದ್ದು ಅಂತ ಯೋಚನೆ ಮಾಡುವಾಗಲೆಲ್ಲ ನನಗನ್ಸುತ್ತೆ ಈ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ಭಾರತವನ್ನು ಬಿಟ್ಟು ಬೇರೆ ಯೋಚಿಸಿದ್ದೇ ಡೌಟು ಅಂತ. ನಾನು ಹೇಳಲಿಲ್ಲ ಇದನ್ನು. ಚೈನಾದ ಒಂದು ಪತ್ರಿಕೆ ಗ್ಲೋಬಲ್ ಟೈಮ್ಸ್ ಹೇಳ್ತು, ಭಾರತದ ಪ್ರಧಾನಮಂತ್ರಿ ಎಂಥವರು ಅಂತಂದರೆ ತನ್ನ ದೇಶಕ್ಕೆ ಉಪಯೋಗ ಆಗುತ್ತೆ ಅಂದರೆ ಯಾವ ರಾಷ್ಟ್ರದೊಂದಿಗೆ ಬೇಕಿದ್ರೂ ಸಂಪರ್ಕ ಮಾಡ್ತಾರೆ, ತನ್ನ ದೇಶಕ್ಕೆ ನಷ್ಟ ಆಗುತ್ತೆ ಅಂದರೆ ಯಾವ ರಾಷ್ಟ್ರವನ್ನು ಬೇಕಿದ್ರೂ ಡಂಪ್ ಮಾಡ್ತಾರೆ. ಇದು ಹೊಸ ಭಾರತ, ಸ್ವಲ್ಪ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅಂತ ಚೀನಾದ ಪತ್ರಿಕೆ ಬರೆದಿತ್ತು. ಐ ಹ್ಯಾವ್ ದ ಟ್ವೀಟ್, ಅದರ ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ ನಾನು. ನಂಗೆ ಭಾಳ ಹೆಮ್ಮೆ ಅನ್ನಿಸ್ತು ಅವತ್ತು. ತನಗೆ ಲಾಭ ಆಗೋದಿದ್ದರೆ ಗುಜರಾತಿ ಬಿಸ್ನೆಸ್ ಮನ್ ಬಿಡ್ತಾರಾ? ಪಕ್ಕ ಬಿಸ್ನೆಸ್ ಮನ್ ಅವರು. ನಾನು ತುಂಬ ಕಡೆ ಈ ತಮಾಷೆಯ ಮಾತನ್ನು ಹೇಳ್ತಿರ್ತೀನಿ. ನರೇಂದ್ರ ಮೋದಿ ಎಂಥವರು ಅಂತ ಯಾರೋ ಒಬ್ಬರು ನಂಗೆ ಒಂದು ವಿಡಿಯೋ ಕಳಿಸಿದ್ರು. ಒಬ್ಬ ವ್ಯಕ್ತಿ ಒಂದು ಅಂಗಡಿ ತೆರೆದಿದ್ದಂತೆ, ಚಿಕ್ಕ ಅಂಗಡಿ. ಅದ್ರ ಎದುರುಗಡೆ ಒಂದು ದೊಡ್ಡ ಬಿಗ್ ಬಜಾರ್ ಥರದೊಂದು ಮಾಲ್ ಬಂತಂತೆ. ಆ ಮಾಲ್ನಲ್ಲಿ ಬರೆದ್ರಂತೆ ಅವರು, ನಮ್ಮ ಹತ್ರ ತುಪ್ಪ 1 kg 280 ರೂಪಾಯಿ, ಎದುರುಗಡೆ 300 ರೂಪಾಯಿ ಅಂತ ಲೆಕ್ಕ ಅವ್ರದ್ದು. ಪರ್ kg 300 rupees, ಅದು 280 ಅಂತ ಬರೆದಂತೆ. ಈ ಅಂಗಡಿಯವನಿಗೆ ಕೋಪ ಬಂತು. ನೆಕ್ಸ್ಟ್ ಡೇ 260 ಅಂತ ಬರೆದ. ಅವ್ನು 240 ಅಂತ ಬರ್ದ, ಇವ್ನು 220 ಅಂತ ಬರ್ದ, ಅವ್ನು 200 ಅಂತ ಬರ್ದ, ಇವ್ನು 180 ಅಂತ ಬರ್ದ. ಫೈಟು. ಯಾರೋ ಒಬ್ಬ ಕಸ್ಟಮರಿಗೆ ತಲೆ ಕೆಡ್ತಂತೆ, ಲೈ ಅವ್ರು ದೊಡ್ಡವರು ಕಣಲೈ, ಒಂದರಲ್ಲಿ ಕಳ್ಕೊಂಡ್ರು ಇನ್ನೊಂದಲ್ಲಿ ಗಳಿಸ್ಕೊಳ್ತಾರೆ, ನೀನು ಯಾಕೋ ಸಾಹಿತ್ಯ ಅಂದರೆ ಇವನು ಸೈಲೆಂಟಾಗಿ ಹೇಳದಂತೆ, ನಾನು ತುಪ್ಪ ಮಾರದೇ ಇಲ್ಲ ಕಣ, ಸುಮ್ಮನೆ ಬೋರ್ಡದು. ತುಪ್ಪ ಮಾರಿದ್ರೆ ತಾನೇ ಪ್ರಾಬ್ಲಮ್ಮು, ನಾನು ತುಪ್ಪ ಮಾರೋದಿಲ್ಲ, ಅವ್ನು ಸಾಯಿಲಿ ಬಿಡು, ಅವನೇನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನಾಗದಿದೆ ಅಂತ. ಸೊ ಇವನು ಬೋರ್ಡ್ ಹಾಕ್ಕೊಂಡೇ ಗೆದ್ಬಿಟ್ಟ ಅಂತ. ನನಗೆ ಯಾರೋ ಹೇಳಿದ್ರು ಇದು ನರೇಂದ್ರ ಮೋದಿ ಅಂತ. ನರೇಂದ್ರ ಮೋದಿ ಏನು ಕಾಣ್ತಾರೋ ಒಳಗಡೆ ಇನ್ನೇನೋ ಆಲೋಚನೆ ಮಾಡ್ತಿರ್ತಾರೆ, ಮತ್ತು ಸದಾಕಾಲ ರಾಷ್ಟ್ರವನ್ನು ಕಟ್ಟಲಿಕ್ಕೋಸ್ಕರ ತಮ್ಮಂತ ಸಮರ್ಪಣೆ ಮಾಡ್ಕೊಂಡಿರ್ತಾರೆ ಅಂತ ನಂಗೆ ಭಾಳ ವಿಶೇಷ ಅನ್ಸುತ್ತೆ ಮಿತ್ರರೇ. ನಾನು ನರೇಂದ್ರ ಮೋದಿ ಅವರನ್ನು ಅತ್ಯಂತ ಹತ್ತಿರದಿಂದ ಅಧ್ಯಯನ ಮಾಡುವಾಗಲೆಲ್ಲ ಕೆಲವು ಬಾರಿ ಅನ್ಸುತ್ತೆ, ಈ ಒಬ್ಬ ಮನುಷ್ಯ ಇಷ್ಟು ಆಲೋಚನೆ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ? ನಂಗೆ ಅನೇಕರು ಹೇಳ್ತಾರೆ, ಅವರು ಟೀಮ್ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದ್ರು ಲೀಡರ್ ಇರಬೇಕಲ್ಲ ಸರಿಯಾಗಿ. ಟೀಮ್ ಅದ್ಭುತವಾಗಿದ್ದಾಗಲೂ ಲೀಡ್ ಮಾಡ್ಲಿಕ್ಕೆ ಆಗದೆ ಇರುವಂಥ ಕಾಂಗ್ರೆಸ್ ಪಾರ್ಟಿ ನೋಡ್ತಿಲ್ವ ನಾವು? ಹೆಂಗಿರ್ತಾರೆ ಅಂತ. ಒಬ್ಬ ಲೀಡರ್ ಒಂದು ಕೆಪಾಸಿಟಿ ಬೇಡವಾ? ಆ ಕೆಪಾಸಿಟಿ ನರೇಂದ್ರ ಮೋದಿಗೆ ಹೆಂಗಿದೆ ಅಂದರೆ ಮಿತ್ರರೇ, ಈ ದೇಶದ ಇಂಟರ್ನ್ಯಾಷನಲ್ ಅಫೇರ್ಸನ್ನು ಯೋಚಿಸಿದಷ್ಟೇ ಸಲೀಸಾಗಿ ಈ ದೇಶದ ಬಡ ಹೆಣ್ಣು ಮಗಳು ಅಡುಗೆ ಮಾಡುವ ಕುರಿತಂತೆ ಕೂಡ ಯೋಚನೆ ಮಾಡ್ತಾರಲ್ಲ. ಎಲ್ಲಿಗೆಲ್ಲಿ ಕನೆಕ್ಷನ್ನು ಮಿತ್ರ. ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಭಾರತ ಇವತ್ತು ಸಾಧಿಸಿರುವಂಥ ವಿಕ್ರಮ ಎಂಥದ್ದು ಗೊತ್ತಾ? ನಾವು ಇರಾನ್ ಜೊತೆಗೆ ಒಪ್ಪಂದ ಮಾಡ್ಕೊಳ್ತೀವಿ. ಇರಾನ್ ನಮಗೆ 2ನೇ ಹೈಯೆಸ್ಟ್ ಆಯಿಲ್ ಎಕ್ಸ್ಪೋರ್ಟರ್ ಇರಾನ್ ಹತ್ರ ಆಯಿಲ್ ತರಬೇಕಾದ್ರೆ ಈ ದೇಶ ಕೇಳ್ಕೊಳ್ಳುತ್ತೆ, ನಾವು ಡಾಲರ್ ಕೊಡಬೇಕು ನಿನಗೆ, ನೀನು ಡಾಲರ್ ಏನೋ ತಗೋಬೇಕು, ಅದ್ರ ಬದಲು ಅಮೆರಿಕಾದ ಹತ್ರ ಕೈ ಚಾಚೋದು ಬೇಡ, ನೀನು ಆಯಿಲ್ ಕೊಡು, ನಾನು ರೂಪಿ ಕೊಡ್ತೀನಿ ಅಂತ ಕೇಳ್ಕೊಂಡ್ರು. ಇರಾನ್ ಅಕ್ಸೆಪ್ಟೆಡ್. ಆಯ್ತು, ಒಳ್ಳೇದು, ನಿನ್ನ ಹತ್ರ ಏನಾದರೂ ಬೇಕಾದಾಗ ಇದೇ ರೂಪಿ ವಾಪಸ್ ಕೊಡ್ತೀನಿ ಅಂತ. ಸ್ವಲ್ಪ ದಿನ ಆದಮೇಲೆ ನರೇಂದ್ರ ಮೋದಿ ಹೇಳಿದರು, ರೂಪಿ ಕೊಟ್ಟರೆ ಪ್ರಾಬ್ಲಮ್ ಅಲ್ಲ, ನೀನು ಅದನ್ನೇ ರೂಪಿ ವಾಪಸ್ ಕೊಡಬೇಕು, ನಿನಗೆ ಬೇಕಾಗಿರೋದು ಅಕ್ಕಿ ತಾನೆ, ನಾನು ಅಕ್ಕಿ ಕೊಡ್ತೀನಿ, ಆಯಿಲ್ ಕೊಡು ಅಂತ ಕೇಳಿದರು. ಸರ್, ಇರಾನ್ ಜೊತೆ ಫ್ರೆಂಡ್ಶಿಪ್ ಇರೋದು ಹಾಗೆ. ಈ ಫ್ರೆಂಡ್ಶಿಪ್ ನಡೆಯುವಾಗ ಅಮೆರಿಕಕ್ಕೂ ಇರಾನ್ಗೂ ಜಗಳ ಆಯಿತು, ಒಂದು ನ್ಯೂಕ್ಲಿಯರ್ ಒಪ್ಪಂದದ ಕಾರಣಕ್ಕೋಸ್ಕರ. ಅಮೆರಿಕ ಹೇಳ್ತು, ಇರಾನ್ ಜೊತೆಗೆ ಯಾರೂ ಒಪ್ಪಂದ ಮಾಡಿಕೊಳ್ಳುವಂತಿಲ್ಲ. ಎಲ್ಲರೂ ಹಂಗೆ ಹೇಳ್ಕೊಂಡು ತಿರುಗಾಡಿದ್ರು. ಅಷ್ಟೊತ್ತಿಗೆ ನರೇಂದ್ರ ಮೋದಿ ಹೇಳಿದರು, ನಮ್ಮ ಒಪ್ಪಂದ ಆಲ್ರೆಡಿ ಆಗ್ಬಿಟ್ಟಿದೆ, ಏನು ಮಾಡಬೇಕು? ಹಂಗಂದ ತಕ್ಷಣ ಅಮೆರಿಕ ಹೇಳ್ತು, ಇಂಡಿಯಾ ಈಸ್ ಓಕೆ, ಇಂಡಿಯಾ ಮಾಡ್ಕೋಬೋದು. ನಾನು ಬೇರೆಯವರು ಎಲ್ರಿಗೂ ಹೇಳಿದ್ದು ಅಂತ. ಇದು ಭಾರತ ಗಳಿಸ್ಕೊಂಡಿರುವಂಥ ಇವತ್ತಿನ ಗೌರವ. ಇವತ್ತಿನ ಭಾರತದ ಗೌರವ ಹೆಂಗಿದೆ ಗೊತ್ತೇನು? ಇಡೀ ಜಗತ್ತು ಭಾರತದ ಬಗ್ಗೆ ಮಾತನಾಡುತ್ತೆ. ಹಾರ್ವರ್ಡ್ ಯೂನಿವರ್ಸಿಟಿಯ ರಿಪೋರ್ಟ್ ನಾನು ಮೊನ್ನೆ ಓದ್ತಾ ಇದ್ದೆ. ಹಾರ್ವರ್ಡ್ ಯೂನಿವರ್ಸಿಟಿಯ ರಿಪೋರ್ಟ್ ಹೇಳುತ್ತೆ, ಈ ಕುಂಭಮೇಳ ಏನು ನಡೆದಿದೆ ಈ ಬಾರಿ, ಈ ಕುಂಭಮೇಳ ಫಿಫಾ ವರ್ಲ್ಡ್ ಕಪ್ಗಿಂತಲೂ ಚೆನ್ನಾಗಿ ಆಯೋಜನೆ ಮಾಡಲಾಗಿತ್ತು ಅಂತ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಮಿತ್ರರೇ, ಕುಂಭಮೇಳಕ್ಕೆ ನಾನು ಹೋಗಿದ್ದರಿಂದ ಹೇಳ್ತಿದ್ದೀನಿ, ಮೌನಿ ಅಮಾವಾಸ್ಯೆ ದಿನ ನಾನು ಹೋಗಲಿಲ್ಲ, ಜನ ಜಾಸ್ತಿ ಇರ್ತಾರೆ ಅಂತ. 5 ಕೋಟಿ ಜನ ಅವತ್ತು ಗಂಗೆಯಲ್ಲಿ ಸ್ನಾನ ಮಾಡಿದರು.
ಕುಂಭಮೇಳದ ಮೌನಿ ಅಮಾವಾಸ್ಯೆ ಮುಗಿದ 2 ದಿನದ ನಂತರ ನಾನು ಹೋಗಿದ್ದೀನಿ. ಯಾಕೆಂದ್ರೆ ಬಸಂತ ಪಂಚಮಿ 3ನೇ ದಿನ ಇತ್ತು ಅಂತ. 2 ದಿನ ಕಳೆದು ಹೋದೆ, ಜನ ಕಡಿಮೆ ಆಗಿರ್ತಾರೆ ಅಂತ ಜನ ಫ್ಲೋ ಅಂತೂ ಇದ್ದೇ ಇತ್ತು. ನಾನು ಹೋಗೋ 2 ದಿನದ ಮುಂಚೆ 5 ಕೋಟಿ, ನಾನು ಹೋದ ದಿನ 2 ಕೋಟಿ ಜನ. ಇಷ್ಟು ಇದ್ರೂ ಇಡೀ ಕುಂಭಮೇಳದ ಜಾಗದಲ್ಲಿ ಒಂದು ಕೊಳಕು ಗಲೀಜು ಅಂತ ನೋಡಲಿಕ್ಕೆ ಸಿಗಲಿಲ್ಲ. ನೀವು ಶಿವಮೊಗ್ಗದಲ್ಲಿ ಒಂದಷ್ಟು ರೋಡಲ್ಲಿ ಓಡಾಡಬೇಕಾದ್ರೆ ಟಾಯ್ಲೆಟ್ನ ಗಲೀಜು ವಾಸನೆ ಬರ್ಬೋದೇನೋ. ಶಿವಮೊಗ್ಗದ KSRTC ಬಸ್ ಸ್ಟಾಪ್ ಇತ್ತು, ಈಗ ಚೇಂಜ್ ಮಾಡಿರೋದ್ರಿಂದ ಬಚಾವು. ಅಲ್ಲಿ ಹತ್ರಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಟಾಯ್ಲೆಟ್ ಅಷ್ಟು ಗಬ್ಬು ವಾಸನೆ ಬರ್ತಿತ್ತು. ಶಿವಮೊಗ್ಗದ ಪರಿಸ್ಥಿತಿ ಹಂಗಿತ್ತು. ಎಲ್ಲವೂ ಚೆನ್ನಾಗಿದ್ದಾಗ, ನಗರಸಭೆ ಇದ್ದಾಗ, ಎಲ್ಲ ವ್ಯವಸ್ಥೆ ಇದ್ದಾಗ ಹೊಸದಾದ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ಒಂದು ಕಡೆ ಟಾಯ್ಲೆಟ್ ವಾಸನೆ ಬರದಂತೆ ಏನು ಅತ್ಯಾಧುನಿಕವಾದ ವ್ಯವಸ್ಥೆಯನ್ನು ರೂಪಿಸಿದ್ರು ಅಂತಂದರೆ ನನಗನ್ನಿಸ್ತು, ವಾಹ್, ಇದು ಮೋದಿ ಮತ್ತು ಯೋಗಿಯೇ ಮಾಡ್ಬೋದಾಗಿರುವಂಥ ಕೆಲಸ ಅಂತ, ಇನ್ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಅದಕ್ಕೆ FIFA ವರ್ಲ್ಡ್ ಕಪ್ಪಿಗಿಂತ ಹೆಚ್ಚು ಸುಂದರವಾಗಿ ಆಯೋಜನೆಯಾಗಿದ್ದ ಜಾಗ ಅಂತ ಬರೀ ಇಷ್ಟೇ ಅಲ್ಲ. ನಾವು ಅನೇಕ ಬಾರಿ ಕೇಳ್ತೀವಲ್ಲ, ಹಾರ್ಡ್ ಕೋರ್ ರೈಟ್ ವಿಂಗ್ ಅವ್ರು ಕೇಳ್ತಾರೆ, ನರೇಂದ್ರ ಮೋದಿ ಹಿಂದುತ್ವಕ್ಕೆ ಏನು ಮಾಡಿದ್ರು, ನರೇಂದ್ರ ಮೋದಿ ಅದಕ್ಕೇನು ಮಾಡಿದ್ರು. ನಮ್ಮ ಪ್ರಶ್ನೆ ಕೇಳೋದು ಭಾಳ ಮಜಾ ಅನಿಸೋದು. ಆದರೆ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? ಯಾವ ಗಂಗೆ ನಮ್ಮ ಶ್ರದ್ಧಾ ಕೇಂದ್ರವಾಗಿತ್ತೋ ಆ ಗಂಗೆಯನ್ನು 80% ಕ್ಲೀನ್ ಆಗುವಂತೆ ಮಾಡಿದ್ದಾರಲ್ಲ ನರೇಂದ್ರ ಮೋದಿ ಮಿತ್ರರೇ. ನಾನು ಹೇಳಿದರೆ ನಿಮ್ಗೆ ಅನ್ನಿಸ್ಬೋದು ಚಕ್ರವರ್ತಿ ನರೇಂದ್ರ ಮೋದಿನ ಪ್ರೀತಿಸ್ತಾರೆ ಅದಕ್ಕೆ ಹಿಂಗೆ ಅಂದ್ಬಿಡ್ತಾರೆ ಅಂತ. ಆದರೆ ನಿಮ್ಗೆ ಗೊತ್ತಿರಲಿ, ಯಾರ್ಯಾರು ಇಲ್ಲಿ ಜೀವ ಸಂಕುಲಗಳ ಬಗ್ಗೆ ಅರ್ತಿದ್ದೀರೋ ಅವರಿಗೆ ಮಾತ್ರ ಅರ್ಥ ಆಗುವ ಮಾತು ಹೇಳ್ತೀನಿ. ಅತ್ಯಂತ ಶುದ್ಧವಾದ ನೀರಿನಲ್ಲಿ ಮಾತ್ರ ಸಾಲ್ಸಾ ಮೀನುಗಳು ಇರ್ತವೆ. ಕಳೆದ ಅನೇಕ ವರ್ಷಗಳಿಂದ ಸಾಲ್ಸಾ ಮೀನುಗಳು ಗಂಗೆಯಲ್ಲಿ ಇರಲಿಲ್ಲ. ಈಗ ಆ ಜಾತಿಯ ಮೀನುಗಳು ಗಂಗೆಗೆ ಬಂದಿರೋದು ಗಂಗೆ ಶುದ್ಧವಾಗಿರುವುದರ ಸಂಕೇತ ಅಂತ ಜೀವ ಸಂಕುಲದ ಅರಿವಿರೋರು ಮಾತನಾಡ್ತಿದ್ದಾರೆ. ಮಿತ್ರ, ಎಲ್ಲಿವರೆಗೂ ಮ್ಯಾಜಿಕ್ ನಡೆದಿದೆ ಅಂತಂದ್ರೆ ಇವತ್ತು ಈ ದೇಶದ ಪ್ರಯತ್ನದ ಫಲವಾಗಿ ಇವತ್ತು ಕೆಲವು ಥರದ ಡಾಲ್ಫಿನ್ಗಳು ಗಂಗೆಗೆ ಬಂದಿವೆ. ನೀವು ಯಾವಾಗಾದರೂ ಕಾಶಿಗೆ ಹೋಗಿ, ನಾನೇನು ಹೇಳಬೇಕಾದ ಅಗತ್ಯ ಇಲ್ಲ, ಸಂಜೆ ಕಾಶಿಯಲ್ಲಿ ನೀವೇನಾದರೂ ಬೋಟ್ ತೆಗೆದುಕೊಂಡು ಒಂದು ರೌಂಡ್ ಹೋಗಿ ಬಂದರೆ ನೀವು ಕಾಶಿಯಲ್ಲಿ ಭಾರತದಲ್ಲಿದ್ದೀರೋ ಜಗತ್ತಿನ ಯಾವುದೋ ದೇಶದಲ್ಲಿದ್ದೀರೋ ಅಂತ ಅನಿಸಿದ್ರೆ ನೀವು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಏನೂ ಬದಲಾವಣೆ ಮಾಡಲಿಲ್ಲ. ಆದರೆ ಇರುವುದನ್ನೇ ಎಷ್ಟು ಸುಂದರವಾಗಿ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ MP ಇದ್ರೆ ಹಿಂಗಿರಬೇಕು ಅಂತ ಕಾಶಿ ಜನ ಮಾತಾಡ್ಕೊಳ್ಬೇಕು, ಹಂಗೆ ಮಾಡಿದ್ದಾರೆ. ನರೇಂದ್ರ ಮೋದಿ ಏನು ಮಾಡಿದ್ರು ಅಂತ ತುಂಬ ಜನ ಕೇಳ್ತಾರೆ. ನರೇಂದ್ರ ಮೋದಿ ನೇಪಾಳಕ್ಕೆ ಹೋಗ್ತಾರೆ. ನೇಪಾಳಕ್ಕೆ ಹೋದಾಗ ಸಂಸತ್ತಿಗೆ ಹೋಗೋದು ಆಮೇಲೆ ಮೊದಲು ಪಶುಪತಿನಾಥ ಮಂದಿರಕ್ಕೆ ಹೋಗ್ತಾರೆ. ಅಲ್ಲಿ ಹಾಕ್ಕೊಳ್ಳೋ ವಿಭೂತಿನೆಲ್ಲ ನೋಡಬೇಕು ಅವ್ರು ಹೆಂಗಿರುತ್ತೆ ಅಂತಂದರೆ, ನಮ್ಮ ಹುಡುಗರಿಗೂ ಒಂದು ಫ್ಯಾಷನ್, ನಾನು ಹಾಗೆ ವಿಭೂತಿ ಹಾಕೋಬೇಕಲ್ಲ ಅಂತ ಅನ್ಕೋತಾರೆ. ನರೇಂದ್ರ ಮೋದಿ ಆರತಿ ಮಾಡ್ಲಿಕ್ಕೆ ನಿಲ್ತಾರಲ್ಲ ಮಿತ್ರ, ಎಷ್ಟು ಚೆನ್ನಾಗಿದೆ ಗೊತ್ತಾ? ನರೇಂದ್ರ ಮೋದಿ ಆರತಿ ಮಾಡೋದನ್ನು ಇಡೀ ಜಗತ್ತು ನೋಡುತ್ತೆ ಲೈವ್ನಲ್ಲಿ. ನೋಡಿದ ನಂತರ ಜಗತ್ತಿನ ಜನ, ಬೇರೆ ಬೇರೆ ಜಾತಿಯವರು, ಮತ ಪಂಥಗಳವರು ಭಾರತಕ್ಕೆ ಬರ್ತಾರಲ್ಲ, ಅವರು ಗಂಗೆ ಹತ್ರ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ನಾವು ಆರತಿ ಮಾಡ್ಬೋದಾ ಅಂತ ಕೇಳ್ತಾರೆ. ತಗೊಂಡು ನರೇಂದ್ರ ಮೋದಿ ಮಾಡಿರುವಂತೆ ಆರತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ. ನರೇಂದ್ರ ಮೋದಿ ನಮ್ಮ ದೇವರ ಪೂಜೆಯನ್ನು ಜಾಗತಿಕ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಏನು ಮಾಡಿದ್ರು ಅಂತ ಸಲೀಸಾಗಿ ಕೇಳ್ಬಿಡ್ತೀವಲ್ಲ. ನರೇಂದ್ರ ಮೋದಿ ಜಪಾನಿನ ಅಧ್ಯಕ್ಷರನ್ನ ಭಾರತಕ್ಕೆ ಕರ್ಕೊಂಡು ಬಂದರು. 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ಕೊಂಡು ಕಳಿಸಿದ್ರೆ ಏನಾಗೋದಿರಲಿಲ್ಲ. ಆ ಮನುಷ್ಯ ಏನು ಮಾಡಿದ್ರು ಗೊತ್ತಾ? ಕಾಶಿ ಘಾಟಿಗೆ ಕರ್ಕೊಂಡ್ಬಂದರು. ಕಾಶಿ ಘಾಟ್ನಲ್ಲಿ ಅವ್ರ ಹತ್ರ ಆರತಿ ಮಾಡಿಸಿದ್ರು. ಆರತಿ ಮಾಡೋದನ್ನ ನೋಡಿದ ಜಪಾನಿನ ಜನ ಇವತ್ತು ಹೇಳ್ತಾರಂತೆ, ನಾವು ಕಾಶಿಗೆ ಹೋಗಬೇಕು, ನಾವು ಅಲ್ಲಿ ಗಂಗಾರತಿಯಲ್ಲಿ ಭಾಗವಹಿಸಬೇಕು ಅಂತ. ಅಲ್ಲಿಂದೆಲ್ಲ ಜಗತ್ತಿನ ಜನ ಧಾವಿಸಿ ಬರುವಂತೆ ತನ್ನ ಕ್ಷೇತ್ರವನ್ನು ಟೂರಿಸ್ಟ್ ಮ್ಯಾಪ್ನಲ್ಲಿ ಎತ್ತರದಲ್ಲಿ ಕಾಣುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಭಾರತವನ್ನು ಜಗತ್ತಿನಲ್ಲಿ ರಾರಾಜಿಸುವಂತೆ ಮಾಡಬೇಕು. ಮಿತ್ರ, ಇದೇ ನರೇಂದ್ರ ಮೋದಿ ಮಾಡಿರೋ ಒಂದು ಕೆಲಸ. ಇವತ್ತು ಹೆಂಗಿದೆ ಅಂದರೆ, ಜಗತ್ತಿನ ಯಾವುದಾದ್ರೂ ದೇಶದ ಜನರನ್ನು, ಯಾವುದಾದ್ರೂ ದೇಶ, ಅಮೇರಿಕಾ, ರಷ್ಯಾ, ಜಪಾನ್, ಜರ್ಮನಿ, ನಿಮ್ಗೆ ಗೊತ್ತಿರೋ ದೇಶದ ಹೆಸರು ಹೇಳಿ, ಅಲ್ಲೊಂದು ಕ್ವಿಜ್ ಮಾಡಿ ಜಗತ್ತಿನ ಅತ್ಯಂತ ಎತ್ತರದ ಮೂರ್ತಿ ಎಲ್ಲಿದೆ ಅಂತ ಕೇಳಿದರೆ ನಿಸ್ಸಂಶಯವಾಗಿ ಯಾವ ರಾಷ್ಟ್ರ ಇದ್ದರೂ ಅವರು ಭಾರತ, ಗುಜರಾತ್, ಸರ್ದಾರ್ ಪಟೇಲ್, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಹೇಳಲೇಬೇಕು. ಇದು ನರೇಂದ್ರ ಮೋದಿ ಮಾಡಿದ ಕೆಲಸ ಅಲ್ವೇನು? ಭಾರತ ಎಲ್ಲಿತ್ತು ಜಗತ್ತಿನ ಭೂಪಟದಲ್ಲಿ? ಎಲ್ಲಿತ್ತು ಗೊತ್ತಾ? ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬಯಲು ಶೌಚಾಲಯ ಇರೋದು ಭಾರತದಲ್ಲಿ. 31% ಮಾತ್ರ ಟಾಯ್ಲೆಟಿಗೆ ಹೋಗ್ತಿದ್ರು, ಉಳಿದವರೆಲ್ಲರೂ ಬಯಲು ಶೌಚಾಲಯಕ್ಕೆ ಕೂರ್ತಿದ್ರು. ಇದು ನಮ್ಮ ರೆಕಾರ್ಡ್ ಇತ್ತು. ನಾನು ಜೈರಾಮ್ ರಮೇಶ್ ಒಂದು ಮಾತು ಕೇಳಿದ್ದೀನಿ. ಜೈರಾಮ್ ರಮೇಶ್ ಹೇಳ್ತಾರೆ, ಬಯಲು ಶೌಚಾಲಯದ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಭಾರತದಲ್ಲಿ ಕಷ್ಟ, ಭಾಳ ಕಷ್ಟ. ನಮ್ಮ ಅತ್ಯಂತ ದೊಡ್ಡ ಬಯಲು ಶೌಚಾಲಯ, ಜಗತ್ತಿನ ಅತ್ಯಂತ ದೊಡ್ಡ ಟಾಯ್ಲೆಟ್, ಜೈರಾಮ್ ರಮೇಶ್ ಹೇಳಿದ್ದು ಯಾವುದಂತ ಗೊತ್ತಾ? ಇಂಡಿಯನ್ ರೈಲ್ವೆ ಅಂತ. ಜಗತ್ತಿನ ಅತ್ಯಂತ ಉದ್ದದ ಟಾಯ್ಲೆಟ್ ಅದು. ಎಲ್ಲೆಲ್ಲಿ ಹಳಿ ಇದೆಯೋ ಅಲ್ಲೆಲ್ಲ ಜನ ಟಾಯ್ಲೆಟಿಗೆ ಕೂತ್ಕೊಳ್ತಾರೆ. ಇದು ಜಗತ್ತಿನ ಉದ್ದದ, ಅಂದರೆ ಅದು ಹೆಮ್ಮೆಯಿಂದ ಹೇಳ್ಕೊಳ್ಳೋರು. ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದರು, ಇದು ಅವಮಾನದ ಸಂಕೇತ. ಅವ್ರ ಭಾಷಣ ನಾನು ಕೇಳಬೇಕಾದಾಗಲ ರೋಮಾಂಚನ ಅನ್ಸುತ್ತೆ. ಅವ್ರು ಹೇಳ್ತಾರೆ, ತಾಯಂದರು ಸಂಜೆ ಕತ್ತಲಾಗುವವರೆಗೂ ಕಾಯಬೇಕಾ ಟಾಯ್ಲೆಟ್ಗೆ ಹೋಗಲಿಕ್ಕೆ? ಏನು ಮಾಡಿದ್ದೀವಿ ನಾವು? ಈ ದೇಶವನ್ನು ಬದಲಾಯಿಸಬೇಕು, ಮುಂದಿನ 4 ವರ್ಷಗಳಲ್ಲಿ ಈ ದೇಶ ಬದಲಾಗಬೇಕು ಅಂತ ನರೇಂದ್ರ ಮೋದಿ ಕೊಟ್ಟಂಥ ಸಂದೇಶದ ಪರಿಣಾಮವಾಗಿ ಈ ದೇಶದ ಈ 4 ವರ್ಷಗಳಲ್ಲಿ, 5 ವರ್ಷಗಳ ಹಿಂದೆ 31% ಜನ ಟಾಯ್ಲೆಟ್ಗೆ ಹೋಗ್ತಾ ಇದ್ರು. ಇವತ್ತು 98% ಜನ ಟಾಯ್ಲೆಟ್ಗೆ ಹೋಗುವಂತೆ ಮಾಡಿದ್ರು.
ನಿಮಗೆ ನಂಬರೇ ಬೇಕು ಅನ್ನೋದಾದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿನ 65 ವರ್ಷಗಳಲ್ಲಿ ಈ ದೇಶ ಕಟ್ಟಿದ ಟಾಯ್ಲೆಟ್ಗಳ ಸಂಖ್ಯೆ 6.5 ಕೋಟಿ. ನರೇಂದ್ರ ಮೋದಿ 4 ವರ್ಷಗಳಲ್ಲಿ 9.5 ಕೋಟಿ ಟಾಯ್ಲೆಟ್ಗಳನ್ನು ಕಟ್ಟಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ ಮಿತ್ರರೇ. ನರೇಂದ್ರ ಮೋದಿ, ನಾನು ಇಷ್ಟೊತ್ತು ನಿಮಗೆ ಸೈನ್ಯದ ಮಾತನಾಡಿದ್ನಲ್ಲ, ಇಷ್ಟೊತ್ತು ರಾಜತಾಂತ್ರಿಕ ವಿಚಾರದ ಬಗ್ಗೆ ಮಾತನಾಡಿದ್ನಲ್ಲ, ಇದೇ ನರೇಂದ್ರ ಮೋದಿ ಈ ದೇಶದ ಕಾಮನ್ ಮ್ಯಾನ್ ಬಗ್ಗೆ ಯೋಚನೆ ಮಾಡ್ತಾ ಹೇಳ್ತಾರೆ, ಈ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಇಲ್ಲ, ಕರೆಂಟ್ ಕೊಡೋದು ನಮ್ಮ ಜವಾಬ್ದಾರಿ, 1008 ಟಾರ್ಗೆಟ್ ಅಂತ. ಅದೇ KEB, ಅದೇ ಲೈನ್ಮನ್ಗಳು, ಅದೇ ಇಂಜಿನಿಯರ್ಗಳು, ಅದೇ ಸೀನಿಯರ್ ಇಂಜಿನಿಯರ್ಗಳು, ಅದೇ ಪವರ್ ಮಿನಿಸ್ಟ್ರಿ, ಎಲ್ಲರೂ ಅವರೇ. ಲೀಡರ್ ಮಾತ್ರ ಚೇಂಜ್ ಆಗಿತ್ತು. ಅದೇ KEB ಲೈನ್ಮನ್ಗಳು ನರೇಂದ್ರ ಮೋದಿಯವರ ಮುಂದೆ ಶಪಥ ತಗೊಂಡ್ರು ಮಾಡ್ತೀವಿ ಅಂತ. 1,000 ದಿನದ ಟಾರ್ಗೆಟ್ಟು, 18,000 ಹಳ್ಳಿಗಳು 950 ದಿನಕ್ಕೆ ಕಂಪ್ಲೀಟ್ ಮಾಡಿಕೊಂಡು ಎದುರಿಗೆ ಬಂದು ನಿಂತ್ಕೊಂಡು ನಿಮಗಿಂತ ಮುಂಚೆ ಮುಗಿಸಿದ್ದೀವಿ ಸರ್ ನಾವು ಅಂತ ಹೇಳ್ತಾರಲ್ಲ, ಇದು ನರೇಂದ್ರ ಮೋದಿ ಸ್ಪೀಡ್ ಕೊಟ್ಟಿದ್ದ ರೀತಿ. ಮಿತ್ರ, ನರೇಂದ್ರ ಮೋದಿ ಅವರು ಈ ದೇಶದ 50% ಜನಕ್ಕೆ ಅಕೌಂಟ್ ಇಲ್ಲ ಅಂತ ಗೊತ್ತಾದಾಗ ಈ ದೇಶದ ಬ್ಯಾಂಕರ್ಸ್ಗಳನ್ನು ಕರೆದು ಕೇಳ್ಕೊಂಡಿದ್ರು, ಯಾರ್ಯಾರು ಬ್ಯಾಂಕಲ್ಲಿ ಉದ್ಯೋಗಿಗಳಿದ್ದಾರೋ ಎಷ್ಟು ದಿನ ಬೇಕಾಗುತ್ತೆ ಈ ದೇಶದ 50% ಜನರಿಗೆ ಅಕೌಂಟ್ ಕೊಡಲಿಕ್ಕೆ? ಅವರಂದ್ರು 10 ಇಯರ್ಸ್ ಮಿನಿಮಮ್ ಬೇಕು. ಮ್ಯಾನೇಜರ್ಗೆ ನಾನು ಕೇಳಿದ್ರು ಎಷ್ಟು ವರ್ಷ ಬೇಕು? ಅವರು 10 ಇಯರ್ಸ್ ಅಂತಾರೆ ಸರ್, ಸ್ವಲ್ಪ ಹಿಂಡಿದ್ರೆ, ಕಿವಿ ಹಿಂಡಿದ್ರೆ 5 ವರ್ಷಕ್ಕೆ ಮಾಡ್ಬೋದು ಸರ್. ಸೀನಿಯರ್ ಮ್ಯಾನೇಜರ್ಗಳು, AGMಗಳನ್ನೆಲ್ಲ ಕರೆದು ಕೇಳಿದರು ಎಷ್ಟು ವರ್ಷ ಬೇಕು? ಮ್ಯಾನೇಜರ್ಗಳು 5 ವರ್ಷ ಅಂತಾರಲ್ಲ ಸರ್, ನಾನು 1 ವರ್ಷ ಹಿಂಡ್ಬಿಟ್ಟು ಮಾಡಿಸ್ತೀನಿ ಸರ್, 4 ವರ್ಷದಲ್ಲಿ ಮಾಡೋಣ ಅಂತ. RBI ಗವರ್ನರ್ ಕೇಳಿದರು, 2 ವರ್ಷದಲ್ಲಿ ಮುಗಿಸ್ಕೊಡ್ತೀನಿ ಸರ್ ಅಂದರು. ವರ್ಕರ್ಸ್ 10 ವರ್ಷ ಅಂದಿದ್ರು, RBI ಗವರ್ನರ್ 2 ವರ್ಷಕ್ಕೆ ತಂದಿದ್ರು. ನರೇಂದ್ರ ಮೋದಿ ಹೇಳಿದರು, ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ, 1 ವರ್ಷ. ಹೆಂಗಾಯ್ತು ಗೊತ್ತೇನು? ಏನು ಬ್ಯಾಂಕ್ನವರು ಓಡಿದ್ದು ಸಿಕ್ಕವ್ರನ್ನ ಹೇಳ್ಕೊಂಬಂದು ಅಕೌಂಟ್ ಆಗಿಲ್ವಾ ಬಾ ಅಂತ. ನರೇಂದ್ರ ಮೋದಿ ಹೇಳಿದ್ರು ಝೀರೋ ಬ್ಯಾಲೆನ್ಸ್ ಅಕೌಂಟು. ನೀವು 500 ರೂಪಾಯಿ ಇಟ್ಟಾಗಲೇ ಗೌರವ ಕೊಡದೇ ಇದ್ದ ಬ್ಯಾಂಕ್ನವರು ಈಗ ಅನಿವಾರ್ಯವಾಗಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ನವ್ರನ್ನು ಎಳ್ಕೊಂಡು ಬಂದು ಬಾ ಕೂತ್ಕೋ ಅಂತ ಗೌರವ ಕೊಡಬೇಕಾಗಿ ಬಂತು. ಎಲ್ಲಿವರೆಗೂ ಆಯ್ತು ಗೊತ್ತಾ? ಈ ದೇಶದ ಬಡವರನ್ನ ತೋರಿಸಿ ಸಿರಿವಂತರು ಈ ದೇಶ ಉದ್ಧಾರ ಆಗಲ್ಲ ಅಂತಿದ್ರು. ಯಾಕೆಂದ್ರೆ ಇವನಿಗೆ ಬ್ಯಾಂಕಿಗೆ ಬರೋದು ಗೊತ್ತಿಲ್ಲ, ಇವನಿಗೆ ಚಲನ್ ತುಂಬೋದು ಗೊತ್ತಿಲ್ಲ, ದುಡ್ಡು ತೆಗೆಯೋದು ಗೊತ್ತಿಲ್ಲ, ದುಡ್ಡು ಹಾಕೋದು ಗೊತ್ತಿಲ್ಲ. ಇನ್ನು ನೀವು ಎಲೆಕ್ಟ್ರಾನಿಕ್ ಕ್ಯಾಶ್ ಅಂತ ಹೇಳ್ತೀರಾ, ಇವನಿಗೆ ಕಾರ್ಡ್ ಉಪಯೋಗಿಸ್ಲಿಕ್ಕೆ ಬರುತ್ತಾ ಅಂತ. ಇವನಿಗೆ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿಕ್ಕೆ ಬರಲ್ಲ, ದಡ್ಡ ಇವನು ಅಂತಿದ್ರು. ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? ನೀನು ಅಕೌಂಟ್ ತಗೋ, ಬಾ ಇಲ್ಲಿಗೆ, ನಾನು ನಿನಗೊಂದು ರೂಪೇ ಕಾರ್ಡ್ ಕೊಡ್ತೀನಿ, ಝೀರೋ ಬ್ಯಾಲೆನ್ಸೇ ಇರಲಿ, ರೂಪೇ ಕಾರ್ಡ್ ಕೊಡ್ತೀನಿ ಅಂತ. ಆಮೇಲೆ ಒಂದು ಸಣ್ಣ ಆಮಿಷ ತೋರಿಸಿದ್ರು. ಅದಕ್ಕೆ ಏನು ತೋರಿಸಿದ್ರು ಗೊತ್ತಾ? ಈ ರೂಪೇ ಕಾರ್ಡನ್ನು 90 ದಿನಕ್ಕೆ ಒಂದ್ಸಲ ಉಜ್ಜು, ಎಲ್ಲಿಗೆ ಹೋಗಬೇಕು ಅಲ್ಲದನ್ನು ಉಜ್ಜಿ, ನಿಂಗೇನು ವ್ಯವಹಾರ ಬೇಕೋ ಅದು ಮಾಡು, 90 ದಿನಕ್ಕೆ ಒಂದ್ಸಲ. ನೀನು ಹಿಂಗೆ ಮಾಡಿದರೆ ನಿನಗೆ ನಾನು ಈ ರೂಪೇ ಕಾರ್ಡಿನ ಜೊತೆಗೆ ನೀನು ಅದನ್ನು ಬಳಸ್ತಾ ಇರೋದ್ರಿಂದ ಒಂದು ಇನ್ಶೂರೆನ್ಸ್ ಕೊಡಿಸ್ತೀನಿ. ನಿನಗೇನಾದರೂ ಆಕ್ಸಿಡೆಂಟ್ ಆದರೆ, ನಿನಗೆ ತಾತ್ಕಾಲಿಕವಾದ ತೊಂದರೆ ಆದರೆ 1 ಲಕ್ಷ ರೂಪಾಯಿ, ನಿನಗೆ ಪರ್ಮನೆಂಟ್ ತೊಂದರೆ ಆದರೆ 2 ಲಕ್ಷ ರೂಪಾಯಿ ಸಿಗೋಂಗೆ ಮಾಡ್ತೀನಿ ಅಂತ ರೂಪೇ ಕಾರ್ಡ್ ಬಳಸೋದಕ್ಕೆ ಒಂದು ಆಮಿಷವನ್ನು ಕೊಟ್ಟು ಅವನಿಗೆ ರೂಪೇ ಕಾರ್ಡ್ ಬಳಸುವಂತೆ ಮಾಡಿದರು. ಮಿತ್ರರೆ, ಮ್ಯಾಜಿಕ್ ಏನಾಯಿತು ಗೊತ್ತಾ? ಯಾವ ದೇಶದಲ್ಲಿ ಕ್ಯಾಶ್ ಕಾರ್ಡಿನ ಮೂಲಕ ವಹಿವಾಟು ನಡೆಯಲ್ಲ ಅಂತಿದ್ರೋ ಅದೇ ದೇಶದಲ್ಲಿ ಡಿಮಾನಿಟೈಸೇಷನ್ ನಂತರ 1600% ಈ ಕ್ಯಾಶ್ ಫ್ಲೋ ಇನ್ಕ್ರೀಸ್ ಆಗಿದ್ದನ್ನು ಇಡೀ ಜಗತ್ತು ಗಮನಿಸ್ತು ಮತ್ತು ಜಗತ್ತು ಹೇಳುತ್ತೆ ಭಾರತ ಬದಲಾಗುವ ಸಾಧ್ಯತೆ ಇದೆ ಅಂತ. ಬದಲಾಗುವ ಸಾಧ್ಯತೆ ಯಾಕಿದೆ ಅಂತಂದರೆ ಆ ಬಡವರನ್ನು ನರೇಂದ್ರ ಮೋದಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಹೇಳಬೇಕಾಗಿರುವಂಥ ಒಂದೇ ಒಂದು ಸಂಗತಿ ಏನು ಗೊತ್ತೇನು? ನರೇಂದ್ರ ಮೋದಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಡಿಗ್ರಿ ತಗೊಂಡವರಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿಯ ಡಿಗ್ರಿ ತೊಗೊಂಡವರಲ್ಲ. ಹಾಗೆ ತೊಗೊಂಡವರೆಲ್ಲ ಭಾರತವನ್ನು ಹೆಂಗೆ ಮಾಡಿಟ್ಟಿದ್ರು ಅಂತಂದರೆ ಗೌರವ ಇಲ್ಲದ ಭಾರತವನ್ನು ಇಟ್ಟಿದ್ರು. ಆದರೆ ಇವತ್ತಿನ ಭಾರತ ಹೆಂಗಿದೆ ಅಂತಂದರೆ ಒಬ್ಬ ಚಾಯವಾಲ ಕಟ್ತಾ ಇರುವಂಥ ಭಾರತ. ಈ ದೇಶದ ಬಡವರನ್ನು ಅರಿತಿರುವಂಥ ವ್ಯಕ್ತಿ ಭಾರತವನ್ನು ಕಟ್ತಾ ಇದ್ದಾನೆ. ಈ ದೇಶದ ಹೆಣ್ಣು ಮಕ್ಕಳನ್ನ, ತಾಯಂದ್ರನ್ನು ಅರಿತಿರುವಂಥ ವ್ಯಕ್ತಿ ಭಾರತವನ್ನು ಕಟ್ತಾ ಇದ್ದಾನೆ. ಹೀಗಾಗಿ ಹೊಸ ಭಾರತ ನಿರ್ಮಾಣ ಆಗ್ತಾ ಇದೆ. ಬ್ಯಾಕ್ ಟು ಸೈನ್ಯ ಅನ್ನೋದೇ ಆದರೆ, ಇವತ್ತಿನ ದಿನಕ್ಕೋಸ್ಕರ ನೆನಪಿಸ್ಕೊಳ್ಳೋದೇ ಆದರೆ ಮಿತ್ರರೆ, ಇವತ್ತಿನ ಸೈನ್ಯ, ನಾನು ಹೇಳಿದ್ನಲ್ಲ ಏರ್ಫೋರ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂತ, ಅದು 5 ವರ್ಷಗಳ ಹಿಂದಿನ ಮಾತು. ಇವತ್ತಿನ ಏರ್ಫೋರ್ಸ್ನಲ್ಲಿ ಬಲ ಹೆಂಗಿದೆ ಅಂತಂದರೆ, ಇವತ್ತಿನ ಏರ್ಫೋರ್ಸ್ಗೆ ರಫೇಲ್ ಯುದ್ಧ ವಿಮಾನಗಳು ಬರ್ತಾ ಇವೆ. 36 ರಫೇಲ್ಗಳು ಫ್ಲೈ ಅವೇ ಕಂಡೀಷನಲ್ಲಿ ಬರುತ್ತೆ. ಪ್ರಾಬಬ್ಲಿ ಇನ್ನು 2-3 ವರ್ಷಗಳ ಒಳಗೆ ರಫೇಲ್ ವಿಮಾನಗಳ ಒಂದು ದೊಡ್ಡ ತುಕಡಿ ಭಾರತಕ್ಕೆ ಬರಲಿಕ್ಕೆ ಶುರುವಾಗ್ಬಿಡುತ್ತೆ. 36 ರಫೇಲ್ಗಳು, 18 ರಫೇಲ್ಗಳು ಒಂದು ತುಕಡಿಯಲ್ಲಿ ಇರಬೇಕು ಅಂತಾದರೆ, ಒಂದು ಸ್ಕ್ವಾಡ್ರನ್ನಲ್ಲಿ ಇರಬೇಕು ಅಂತಾದರೆ 36 ರಫೇಲ್ಗಳ 2 ಸ್ಕ್ವಾಡ್ರನ್ ರಫೇಲ್ಗಳ ನಿರ್ಮಾಣ ಆಗುತ್ತೆ.
ಮಾಡಬೇಕು ಅಂತಂದ್ರೆ ಆ ಕೋಆರ್ಡಿನೇಟ್ ಅನ್ನು ಗುರುತಿಟ್ಕೊಳ್ಳುತ್ತೆ. ಆ ಡ್ರೋನ್ ಹೋಗ್ತಾ ಇರಬೇಕಾದ್ರೆ ಮನೇಲಿ ಕೂತ್ಕೊಂಡು ವಿಡಿಯೋ ಗೇಮ್ ಮಾಡೋ ತರ ಅದನ್ನ ಕಂಟ್ರೋಲ್ ಮಾಡಬಹುದು. ಅದು ಅಲ್ಲಿಗೆ ಹೋಗುತ್ತೆ, ಈ ಜಾಗ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಲ್ಲಿ ಗುದ್ದುಕೊಂಡು ತಾನೂ ಪ್ರಾಣ ಬಿಡುತ್ತೆ. ತಾನು ಪ್ರಾಣ ಬಿಡೋಕ್ಕಿಂತ ಮುಂಚೆ ಇರುವ ಅಷ್ಟನ್ನು ಧ್ವಂಸಗೊಳಿಸಿ ತಾನು ಪ್ರಾಣ ಬಿಡುತ್ತೆ. ಈ ತರದ 15 ಸೂಸೈಡ್ ಡ್ರೋನ್ಗಳು ಬರ್ತಿವೆ. ಈ ಸೂಸೈಡ್ ಡ್ರೋನ್ಗಳೇನಾದರೂ ಸರಿಯಾಗಿ ನಾವು ಬಳಕೆ ಶುರು ಮಾಡಿದ್ರೆ ಇನ್ನು ಮುಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾಗಿಲ್ಲ. ಕೋಆರ್ಡಿನೇಟ್ ಕನೆಕ್ಟ್ ಮಾಡಿ ಪಾಕಿಸ್ತಾನಕ್ಕೆ ದಬ್ಬಿ ಈ ಸೂಸೈಡ್ ಡ್ರೋನ್ಗಳೇ ಪಾಕಿಸ್ತಾನದ ಅನೇಕರನ್ನ ಧ್ವಂಸ ಮಾಡಬಲ್ಲದು. ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವಾಗಿ ಭಾರತಕ್ಕೆ ಈ ಡ್ರೋನ್ಗಳು ಬರ್ತಾ ಇವೆ. ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿ ನಿಲ್ತಾ ಇವೆ. ನಂಗೆ ಅನೇಕರು ಕೇಳ್ತಾರೆ, ಇದು ವಾರ್ ಮಾಂಗರಿಂಗ್ ಅಲ್ವಾ, ಯುದ್ಧ ಮಾಡ್ಲಿಕ್ಕೆ ತಯಾರಾಗ್ತಿರೋದಲ್ವಾ? ಮಿತ್ರೇ, ಯಾವಾಗ ಎದುರಾಳಿ ಸಿದ್ಧನಾಗಿರ್ತಾನೋ ಅವನ ಮೇಲೆ ಯುದ್ಧ ನಡೆಯೋದೇ ಇಲ್ಲ. ಎದುರಾಳಿ ವೀಕ್ ಆಗಿದ್ದಾಗಲೇ ಯುದ್ಧ ಮಾಡೋದು. ಈಗ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಸಿದ್ಧವಾಗಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಭಾರತ ಇವತ್ತು ಸಿದ್ಧವಾಗಿದೆ. ಭಾರತ ಸಿದ್ಧವಾಗದೆ ಹೋದಾಗಲೇ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಪಾಕಿಸ್ತಾನ ಸೋತ್ ಹೋಗಿದೆ. ಇನ್ನು ಸಿದ್ಧವಾಗಿರುವಾಗ ಪಾಕಿಸ್ತಾನದ ಕತೆ ಏನಾಗ್ಬೋದು ಅಂತ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಇಂಪಾರ್ಟೆಂಟ್ಲಿ ಪಾಕಿಸ್ತಾನಕ್ಕೂ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಬಾರಿ ಯುದ್ಧ ನಡೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎರಡನೇದು, ಎಲ್ಲಿವರೆಗೂ ಮೋದಿ ಇರ್ತಾರೋ ಅಲ್ಲಿವರೆಗೂ ಸೇಫ್ ಹ್ಯಾಂಡಲ್ಲಿ ದೇಶ ಇದೆ ಅಂತ ಧೈರ್ಯವಾಗಿರಿ, ನಿಶ್ಚಿಂತವಾಗಿರಿ. ಈ ದೇಶವನ್ನು ನರೇಂದ್ರ ಮೋದಿ ಕಾಪಾಡಿಕೊಳ್ತಾರೆ ಅನ್ನುವಂಥ ಭರವಸೆ 100% ನಮಗಿದೆ. ಮಿತ್ರರೇ, ಈ ಬಾರಿ ನಾವು ಓಡಾಟ ನಡೆಸ್ತಿರೋದು ಇದೇ ಕಾರಣಕ್ಕೋಸ್ಕರ, ನರೇಂದ್ರ ಮೋದಿ ಅವರನ್ನು ವಾಪಸ್ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತ. ನಾನು ಸತ್ಯ ಒಂದು ಮಾತು ಹೇಳ್ತೀನಿ ನಿಮಗೆ, ಅಕಸ್ಮಾತ್ ನಾನು ಇವತ್ತಿಂದ ಕೇಳ್ಕೊಳ್ಬಾರ್ದು ಯಾರ ಹತ್ರನೂ ವೋಟ್ ಹಾಕಿ ನರೇಂದ್ರ ಮೋದಿಗೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕೆ ಗೊತ್ತಾ? ಇಷ್ಟು ಘಟನೆಗಳಾದ ನಂತರವೂ ನರೇಂದ್ರ ಮೋದಿಗೆ ವೋಟ್ ಮಾಡಬೇಕು ಅಂತ ನಿಮಗೇ ಅನ್ನಿಸ್ತಿಲ್ಲ ಅಂತಂದರೆ, ನಾನು ಕೇಳ್ಕೊಳ್ಬೇಕಾಗಿ ಬಂತು ಅಂತಂದರೆ ಇದಕ್ಕಿಂತ ದಯನೀಯ ಸ್ಥಿತಿ ಮತ್ತೊಂದಿಲ್ಲ ಅಂತ. ಅದಕ್ಕೆ ನಾನು ಕೇಳ್ಕೊಳ್ಳಲ್ಲ. ಆದರೆ ನಿಮ್ಮ ಹತ್ರ ಒಂದು ವಿಷಯ ಅಂತೂ ನಾನು ಕೇಳ್ಕೊಳ್ತೀನಿ. ಏನು ಗೊತ್ತೇನು? ದಯವಿಟ್ಟು ಇವತ್ತಿನಿಂದ ಆಚೆಗೆ ನರೇಂದ್ರ ಮೋದಿಯವರ ಕುರಿತಂತೆ ಒಂದು ಪ್ರಾರ್ಥನೆ ದೇವರಲ್ಲಿ ಮಾಡಿ. ಆ ಮನುಷ್ಯ ಇನ್ನು 5 ವರ್ಷ ನಮ್ಗೆ ಸಾಕಾಗಲ್ಲ, ಕನಿಷ್ಠ 10 ವರ್ಷ ಆ ಜಾಗದಲ್ಲಿ ಕೂತರೆ ಮಾತ್ರ ಈ ದೇಶದ ಗೌರವ, ಘನತೆ, ಕೀರ್ತಿ ಪತಾಕೆಗಳು ಎತ್ತರಕ್ಕೆ ಹಾರಲಿಕ್ಕೆ ಸಾಧ್ಯ ಆಗೋದು. ಅದಕ್ಕೆ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ದಯವಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಮನುಷ್ಯನ ಆಯಸ್ಸು ಮತ್ತು ಆರೋಗ್ಯವನ್ನು ಭಗವಂತ ಗಟ್ಟಿಯಾಗಿ ಇಟ್ಟಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ವೋಟ್ ಮಾಡೋದಷ್ಟೇ ಅಲ್ಲ, ಇನ್ನು 10 ಜನಕ್ಕೆ 100 ಜನಕ್ಕೆ ಈ ವಿಚಾರವನ್ನು ಹೇಳಿ ವೋಟ್ ಮಾಡಿಸ್ಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಈ ಕಾರಣಕ್ಕೋಸ್ಕರವೇ ನಾವು ಟೀಮ್ ಮೋದಿ ಅಂತ ಕಟ್ಕೊಂಡು ಓಡಾಡ್ತಾ ಇರೋದು. ಈ ಟೀಮ್ ಮೋದಿ ಬರೀ ಇಷ್ಟೇ ಅಲ್ಲದೆ ಈಗ ಮೋದಿ ದೂತ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದಿದೆ. ಈ ಮೋದಿ ದೂತ ಏನು ಗೊತ್ತೇನು? ಹಳ್ಳಿಯಲ್ಲೂ ಶಿವಮೊಗ್ಗದ ವಾರ್ಡ್ಗಳಲ್ಲೂ ಮೋದಿಯ ವಿಚಾರವನ್ನು ಹೇಳಲಿಕ್ಕೆ ಒಬ್ಬ ಮೋದಿ ದೂತನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅವನಿಗೆ ಮೋದಿಯ ಕುರಿತಂಥ ಎಲ್ಲ ವಿಚಾರಗಳನ್ನು ಹೇಳಿ, ಯಾರು ಏನು ಪ್ರಶ್ನೆ ಕೇಳಿದರೂ ಉತ್ತರ ಕೊಡಬಲ್ಲಷ್ಟು ಮಟ್ಟಿಗೆ ಅವನನ್ನು ತಯಾರು ಮಾಡಿ ನಿಲ್ಲಿಸಿಕೊಂಡು, ಎಲೆಕ್ಷನ್ಗಿಂತ ಮುಂಚಿನ ದಿನ ದುಡ್ಡು ಹಂಚೋರು ಹಂಚಲಿ, ಹೆಂಡ ಹಂಚೋರು ಹಂಚಲಿ, ವೋಟ್ ಮಾಡ್ಲಿಕ್ಕೆ ಹೋಗೋರ ಹತ್ರ ಒಂದು ಸಲ ಮೋದಿ ಅಂತ ಇವನು ಹೇಳಬೇಕು ಅಂತ. ಯಾಕೆಂದರೆ ಇಷ್ಟು ದಿನ ಅವ್ರ ಜೊತೆ ಹತ್ತಿರದ ಕಾಂಟ್ಯಾಕ್ಟಲ್ಲ ಒಂದು ಸಲ ಮೋದಿ ಅಂತ ಹೇಳಿ ಅವರನ್ನು ಓಟಿಗೆ ಕರ್ಕೊಂಡು ಬರುವ ಕೆಲಸವನ್ನು ಮಾಡಬೇಕು ಅಂತ. ಯಾರ್ಯಾರಿಗೆ ಹಿಂಗೆ ಮೋದಿ ದೂತ ಆಗಬೇಕು ಅನ್ನೋಂಥ ಆಸಕ್ತಿ ಇದೆಯೋ ದಯಮಾಡಿ ನೀವು ನಮ್ಮ ಜೊತೆ ಸೇರಿಕೊಳ್ಳಿ ಅಂತ. ಹಾಗೆ ಇವತ್ತು ನಾವೊಂದು ಲೋಗೋ ಚೇಂಜ್ ಮಾಡಿದ್ವಿ. ಲೋಗೋ ಲಾಂಚ್ ಎಲ್ಲ ಮಾಡಿದ್ದು. ನಮ್ಮ ಒರಿಜಿನಲ್ ಲೋಗೋ ಹಂಗಿದೆ, ಟೀಮ್ ಮೋದಿ ಅಂತ. ಟೀಮ್ ಇದೆ, ಮೋದಿ ಇದೆ, ಒಂದು ಚಾಯ್ ಕಪ್ ಇದೆ. ಅದರಲ್ಲಿ ಕೆಳಗಡೆ ಬರೆದಿದ್ವಿ ನಾವು 300 ಫಾರ್ 2019 ಅಂತ. ಇವತ್ತಿನ ಲೋಗೋ ಏನಾಗಿದೆ ಗೊತ್ತಾ? ಆ ಟೀಮ್ ಮೋದಿಯಲ್ಲಿ ಮೇಲಿನ ಚಿತ್ರ ಇದೆಯಲ್ಲ, ಟೀ ಮೇಲೆ ಗೆರೆ ಇದೆಯಲ್ಲ, ಅದನ್ನು ಮಿರಾಜ್ 2000 ಹಾಕಿದ್ದೀವಿ. ಒಂದು ಕಡೆ ಟೀ ಕಪ್ ಇದೆ, ಇನ್ನೊಂದು ಕಡೆ ಮಿರಾಜ್ 2000 ಹಾಕಿದ್ದೀವಿ. ಅದೆಲ್ಲಾದರೂ ಇದ್ದರೆ ತೋರಿಸ್ಬೋದು ನೀವು. ಹಾಗೆ 300 ಫಾರ್ 2019 ಅಂತ ಏನಿತ್ತು ಅದನ್ನು ಬದಲಾಯಿಸಿ 400 ಫಾರ್ 2019 ಅಂತ ಮಾಡಿದ್ದೀವಿ. ಇವತ್ತಿನಿಂದ ನಮ್ಮ ಟಾರ್ಗೆಟ್ ದೇವರಾಣೆಗೂ 300 ಅಲ್ವೇ ಅಲ್ಲ. ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ 282 ಕೊಟ್ಟಿದ್ವಿ, ಈ ಬಾರಿ 300 ಕೊಡಬೇಕು ಅಂತ ನಾವು ಮಾತಾಡ್ತಿದ್ವಿ. ಆದರೆ ಈ ಸರ್ಜಿಕಲ್ ಸ್ಟ್ರೈಕ್ 2 ಆದ ನಂತರ ನನಗನ್ಸುತ್ತೆ 300 ಕಡಿಮೆನೆ. ಈ ಮನುಷ್ಯನಿಗೆ 400 ಕೊಟ್ಟು ಹೇಳಬೇಕು, ನೀನು ನಿಶ್ಚಿಂತವಾಗಿ ದೇಶವನ್ನು ನೋಡ್ಕೋ, ನಿನಗೆ ಒಂದು ದಿನ ನಾವು ಕೊಟ್ಟುಬಿಟ್ಟು ನಾವು ವೋಟ್ ಹಾಕ್ಲಿಕ್ಕೆ ಬಂದು ಎಲ್ಲ ವೋಟು ನಿನಗೋಸ್ಕರ ಹಾಕ್ತೀವಿ ಅಂತ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನಿಂದ ನಮ್ಮ ಲೋಗೋನ್ ಚೇಂಜ್ ಮಾಡಿದ್ದೀವಿ. ಮಿತ್ರೇ, ನಾವು ಟೀಮ್ ಮೋದಿಯಿಂದ 2 ಪೋಸ್ಟರ್ಗಳನ್ನು ಮಾಡಿದ್ದೀವಿ. ಮೊದಲನೇ ಪೋಸ್ಟರ್, ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತ. ಭಾಳ ಜನರಿಗೆ ಪ್ರಶ್ನೆ ಇದೆ, 15 ಲಕ್ಷ ಕೇಳ್ತಿದ್ದಾರೆ ಅಂತ. ಕಾಂಗ್ರೆಸ್ಸಿಗರು ಪದೇ ಕೇಳೋರು, ಎಲ್ಲೋದು 15 ಲಕ್ಷ, ಎಲ್ಲೋದು 15 ಲಕ್ಷ ಅಂತ. ಆದರೆ ರಾಹುಲ್ ಗಾಂಧಿ ನಮಗೆ ಸೇವ್ ಮಾಡಲಿಕ್ಕೆ ಯಾವಾಗಲೂ ಬರ್ತಾನೆ. ರಾಹುಲ್ ಗಾಂಧಿ ಒಂದಿನ ಬಂದು, ನೀವು ನನಗೆ ಆಲೂಗಡ್ಡೆ ಕೊಡಿ, ಅದನ್ನು ಮಿಷಿನ್ ಒಳಗೆ ಹಾಕಿ ನಾನು ಚಿನ್ನ ಮಾಡಿಕೊಡ್ತೀನಿ ಅಂದಾಗಲಿಂದ ನಮ್ಮನ್ನು ಕೇಳೋದೇ ಬಿಟ್ಬಿಟ್ಟಿದ್ದಾರೆ 15 ಲಕ್ಷ. ಯಾಕೆಂದರೆ ಭಾಳ ಜನ ಹೇಳಿದ್ದಾರೆ 15 ಲಕ್ಷ ಸದ್ಯಕ್ಕೆ ಬೇಡ, 5 kg ಆಲೂಗಡ್ಡೆ ರಾಹುಲ್ ಗಾಂಧಿ ಕೊಟ್ಟಿದ್ದೀನಿ, ಅದನ್ನೊಂದು ಚಿನ್ನ ಮಾಡಿಸ್ಕೊಂಡು ಬಾ, ಎಲ್ಲರೂ ತಿನ್ನೋಣ, ಅದನ್ನು ಹಾಯಾಗಿ ಎಲ್ಲರೂ ಹಂಚ್ಕೊಂಡು ತಿನ್ನೋಣ ಅಂತ ಮಾತಾಡ್ತಿಲ್ಲ ಕಾಂಗ್ರೆಸ್ಸು.
ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ನನಗೆ ಒಬ್ಬ ಮಿತ್ರ ಹೇಳ್ದ, ಭಾಳ ಚೆನ್ನಾಗಿತ್ತು, ಬಹುಶಃ ಟ್ರೈ ಮಾಡಿ ನೋಡಿ, ನಾನು ಯೋಚನೆ ಮಾಡಬೇಕಿದ್ದೆ. ಅವನು ಹೇಳ್ದ, ಮನೆ ಮುಂದೆ ನೀವು ನಿಂಬೆಹಣ್ಣು ಕಟ್ಟಿದರೆ ಭೂತ ಪ್ರೇತಗಳು ಬರಲ್ಲ, ಮನೆ ಮುಂದೆ ಒಂದು ಆಲೂಗಡ್ಡೆ ಕಟ್ಟಿದರೆ ಕಾಂಗ್ರೆಸ್ನವ್ರು ಬರಲ್ಲ. ಸೊ ನಾನು ನಮ್ಮಮ್ಮಂಗೆ ಹೇಳ್ತೀನಿ, ನಮ್ಮ ಮನೆ ಮುಂದೆ ಒಂದು ಆಲೂಗಡ್ಡೆ ಕಟ್ಟು, ಯಾರಾದರೂ ಬರ್ತಾರ ನೋಡೋಣ ಅಂತ. ಯಾಕೆ ಕಾಂಗ್ರೆಸ್ ಅವ್ರು ಬರಲ್ಲ ಅಂತಂದರೆ, ಈ ಆಲೂಗಡ್ಡೆ ತೊಗೊಂಡೋಗಿ ಬಂಗಾರ ಕೊಡು ಅಂದರೆ ಎಲ್ಲಿಂದ ಕೊಡ್ಬೇಕು ಅವನ ಪರಿಸ್ಥಿತಿ ಅದಿದೆ ಅಂತ. ಸೊ ವಿ ವಿಲ್ ಟ್ರೈ. ಅದಕ್ಕೆ ನಾವೇನು ಮಾಡಿದ್ವಿ, ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅನ್ನೋಂಥ ಈ ಕರಪತ್ರ ಮಾಡಿದಾಗ, ಈ ಕರಪತ್ರ ಈ ಪೋಸ್ಟರ್ನಲ್ಲಿ ಒಂದಷ್ಟು ಪ್ರಶ್ನೆಗಳಿವೆ. 15 ಲಕ್ಷ ಹೆಂಗೆ ಬಂತು ಅಂತ. ನನ್ನ ರಕ್ಷಣೆಗಾಗಿ ಬಡದಾಡೋ ಸೈನಿಕನಿಗೆ ಬುಲೆಟ್ ಪ್ರೂಫ್ ಜಾಕೆಟ್, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಮೋದಿ ಕೊಡಿಸಿದ ದಿನಾನೇ ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮಿತ್ರರೆ, ಪಾಕಿಸ್ತಾನದ ಗಡಿಗೆ ಲೇಸರ್ ಬೇಲಿಯನ್ನು ಹಾಕಿ ಅಷ್ಟಾಗ್ಯೂ ಒಳಗೆ ನುಸುಳಿ ಬಂದ 600ಕ್ಕೂ ಹೆಚ್ಚು ಉಗ್ರರನ್ನ ನೋಡ್ತಾ ನಾಶ ಮಾಡ್ತಲ್ಲ ಈ ಸೈನ್ಯ. ಅವತ್ತು ಬಂತು 15 ಲಕ್ಷ ನನ್ನ ಅಕೌಂಟಿಗೆ ಅಂತ. ನಕ್ಸಲರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರೆ. ಇದು ಆ್ಯಕ್ಚುಲಿ ಸರ್ಜಿಕಲ್ ಸ್ಟ್ರೈಕ್ 2 ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ 3. ನಾವು ಯಾವುದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತೀವೋ ಅದಕ್ಕಿಂತಲೂ ಮುಂಚೆ ಮಯನ್ಮಾರಿಗೆ ನುಗ್ಗಿ 200 ಜನ ನಕ್ಸಲರನ್ನು ಹತ್ಯೆ ಮಾಡಿತ್ತು ನನ್ನ ಸೇನೆ. ಆವತ್ತೇ ಈ ದೇಶಕ್ಕೆ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಸದಾ ದೇಶವನ್ನು ಕಾಡ್ತಾ ಇದ್ದ ಪಾಕಿಸ್ತಾನ ನಾವು ಡಿಮಾನಿಟೈಸೇಷನ್ ಮಾಡಿದ ನಂತರ ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿದ್ಯಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಸಾಲವಿಲ್ಲದೆ ಸರ್ಕಾರ ನಡೆಸಿ ಜಗತ್ತಿನ ರಾಷ್ಟ್ರಗಳಿಗೆ ಸಾಲ ಕೊಡುವ ಮಟ್ಟಿಗೆ ಭಾರತವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ರಲ್ಲ. ಒಂದು ಕಾಲದಲ್ಲಿ ಫ್ರೆಜೈಲ್ 5 ಕಂಟ್ರಿ ಆಗಿತ್ತು ಭಾರತ. ಇವತ್ತು ಜಗತ್ತಿನ 6ನೇ ದೊಡ್ಡ ಎಕಾನಮಿಯಾಗಿ ಭಾರತವನ್ನು ಕಟ್ಟಿದ್ದಾರಲ್ಲ ಮೋದಿ. ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮಿತ್ರ, ಗರೀಬಿ ಹಟಾವೋ ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ಈ ದೇಶದ ಬಡವರಿಗೆ ಮನೆ, ಕರೆಂಟು, ಗ್ಯಾಸ್ ಅನ್ನು ಕೊಟ್ಟು ಈ ದೇಶದ ಬಡವರಿಗೆ ಕೈಗೊಂದು ಜನ್ಧನ್ ಅಕೌಂಟ್ ಕೊಟ್ರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವಿ, ಬಿಲ್ ಎಷ್ಟಾಗ್ಬಿಡುತ್ತೋ ಅಂತ. ಸತ್ಯ ಹೇಳಿ, ನರೇಂದ್ರ ಮೋದಿ ಬಂದಾಗಲಿಂದ ಮಿಸ್ ಕಾಲ್ ಅನ್ನೋ ಪದಕ್ಕೆ ಅರ್ಥ ಉಳಿದಿದೆಯಾ? ಯಾವನಾದರೂ ನಿಮ್ಮಲ್ಲಿ ಈಗಲೂ ಕೊಟ್ಟ ಅಂದರೆ ಮಹಾ ಕಂಜೂಸು ನೀವು ಅಂತ, ಈಗಲೂ ಮಿಸ್ ಕಾಲ್ ಕೊಡ್ತಾರೆ ಅಂತ. ಆದರೆ ಗೊತ್ತಿರಲಿ ಮಿತ್ರರೇ, ಜಗತ್ತಿನಲ್ಲಿ ಡಾಟಾ ಫ್ರೀ, ಕಾಲ್ ಫ್ರೀ ಅಂತ ಯಾವುದಾದ್ರೂ ಒಂದು ದೇಶ ಇದ್ದರೆ, ನನಗೆ ಗೊತ್ತಿರುವಂತೆ ಕಾಲ್ ಫ್ರೀ ಭಾಳ ದೇಶಗಳಲ್ಲಿ ಇರ್ಬೋದು, ಡಾಟಾ ಫ್ರೀ ಇರೋದು ಭಾರತದಲ್ಲಿ ಮಾತ್ರ. ಅದು ನರೇಂದ್ರ ಮೋದಿ ಮಾಡಿರುವಂಥ ಮ್ಯಾಜಿಕ್ಕು. ಜನರಿಕ್ ಔಷಧಿಗಳನ್ನು ತಂದು 100 ರೂಪಾಯಿ ಔಷಧಿ 20 ರೂಪಾಯಿಗೆ ಸಿಗುವಂತೆ ಮಾಡಿದರು. ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದರೆ ಹೇಳ್ತೀನಿ, 1,98,000 ರೂಪಾಯಿ ಇದ್ದಂಥ ಈ ಹಾರ್ಟಿನ ಸ್ಟಂಟ್, ಮೆಡಿಕೇಟೆಡ್ ಸ್ಟಂಟನ್ನು ನರೇಂದ್ರ ಮೋದಿ ಬಂದ ಮೇಲೆ 25,000ಕ್ಕೆ ಇಳಿಸಲಾಯಿತು. 37,000 ರೂಪಾಯಿ ಇದ್ದಂಥ ನಾರ್ಮಲ್ ಸ್ಟಂಟನ್ನು, ಹಾರ್ಟ್ ಸ್ಟಂಟನ್ನು 7,000 ರೂಪಾಯಿಗೆ ಮಾರಾಟ ಮಾಡಿ ಎಲ್ಲ ಖರ್ಚುಗಳು ಕಡಿಮೆ ಆಗುವಂತೆ ನರೇಂದ್ರ ಮೋದಿ ಬಡವರ ಪರವಾಗಿ ನಿಂತರಲ್ಲ, ಆವತ್ತೇ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ದ ಬೆಸ್ಟ್ ಒನ್ ಇದರಲ್ಲಿ ಹುಡುಗರು ಬರೆದಿರೋದೇನು ಅಂದರೆ, ಪ್ರತಿಭಾವಂತ ದಲಿತರೊಬ್ಬರನ್ನ ನರೇಂದ್ರ ಮೋದಿ ರಾಷ್ಟ್ರಪತಿ ಪಟ್ಟದಲ್ಲಿ ಕೂರಿಸಿ ತಲೆಬಾಗಿ ನಮಿಸಿದ್ರಲ್ಲ, ಅವತ್ತು ಈ ದೇಶಕ್ಕೆ 15 ಲಕ್ಷ ಅಲ್ಲ, ಶತಶತಮಾನದ ಕಳಂಕವೂ ತೊಡೆದೋಯ್ತು ಅಂತ. ಮಿತ್ರರೆ, ಮೊನ್ನೆ ನರೇಂದ್ರ ಮೋದಿ ಕುಂಭಮೇಳದ ಸಫಾಯಿ ಕರ್ಮಚಾರಿಗಳ ಕಾಲಿಗೆ ಪಾದಪೂಜೆ ಮಾಡಿದ್ರಲ್ಲ, ಎಂಥ ಭಾವುಕವಾದ ಕ್ಷಣ ರೀ. ಯಾವನಿಗಾದರೂ ಯೋಚನೆ ಬಂದಿತ್ತಾ ಇಂಥದ್ದೊಂದು? ಯಾಕೆ ಪಾದಪೂಜೆ ಮಾಡಿದ್ರು ಗೊತ್ತಾ? ಕಾಂಗ್ರೆಸ್ಸಿಗರು ಅನೇಕರು ನಾಟಕ ಅಂತಾರೆ. ಅವ್ರ ಮುತ್ತಿಗಿಷ್ಟು ಏನು ಹೇಳಬೇಕು, ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ನಾಟಕ ಅಂತ ಕರೀತಾರೆ. ಆದರೆ ಗೊತ್ತಿರಲಿ, ಸಫಾಯಿ ಕರ್ಮಚಾರಿಗೆ ಯಾಕೆ ಮಾಡಿದರು ಅಂತಂದರೆ, ಅವನು ಇರೋದ್ರಿಂದಲೇ ಅದಷ್ಟು ಕ್ಲೀನ್ ಆಗಿದೆಯಲ್ಲ, ಅದನ್ನು ಗುರುತಿಸ್ಕೊಂಡು ನರೇಂದ್ರ ಮೋದಿ ಮಾಡಿದ್ದು. ಒಂದು ಹೆಣ್ಮಗಳು ನರೇಂದ್ರ ಮೋದಿಯವ್ರ ಹತ್ರ, ಆ ಹೆಣ್ಮಕ್ಳ ಭಾಗ್ಯನೂ ಹೇಳಬೇಕ್ರಿ. ನರೇಂದ್ರ ಮೋದಿಯವ್ರ ಹತ್ರ ಪಾದಪೂಜೆ ಮಾಡಿಸ್ಕೊಂಡಂಥ ಆ ಹೆಣ್ಮಗಳು ಹೇಳ್ತಾಳೆ, ನನ್ನ ಜೀವಮಾನದಲ್ಲಿ ನನಗಿಷ್ಟು ಗೌರವ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತವ. ಏನು ಪ್ರಧಾನಿ ರೀ ಈ ಮನುಷ್ಯ, ಏನಂತ ಕರಿಬೇಕು ಈ ಮನುಷ್ಯನ ಅಂತ ನನಗೆ ಅರ್ಥ ಆಗಲ್ಲ. ನಾನು ತುಂಬ ಹೇಳ್ತಾ ಇದ್ದರೆ ತುಂಬ ಭಾವುಕನಾಗ್ಬಿಟ್ಟಿದ್ದೀನಿ ಅಂತ ತಿಳ್ಕೊಳ್ತೀರಾ, ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಎರಡನೇದೊಂದು ಪೋಸ್ಟರ್ ಇದೆ, ಮೋದಿಯನ್ನು ನಾವು ಯಾಕೆ ವಿರೋಧಿಸಬೇಕು ಅಂತ. ಇವ್ರಿಗೆ, ಕಾಂಗ್ರೆಸ್ನವ್ರಿಗೆ ಯಾಕೆ ವಿರೋಧ ಮಾಡಬೇಕು ಅಂತಲೂ ಗೊತ್ತಿಲ್ಲ. ನಾನು ಹೇಳ್ತೀನಿ ನಿಮಗೆ, ಕಳೆದ 5 ವರ್ಷಗಳಲ್ಲಿ ಕಂಪ್ಲೀಟ್ ಗೌರ್ಮೆಂಟನ್ನು ಮೋದಿ ಮಾಡಿದ್ದಾರಲ್ಲ, ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಅವ್ರ ಮೇಲೆ, ಅವ್ರ ಕ್ಯಾಬಿನೆಟ್ನ ಮೇಲೆ ಕಾಂಗ್ರೆಸ್ನವರಿಗೆ ಹಾಕಿ ಅದನ್ನು ಪ್ರೂವ್ ಮಾಡಲಿಕ್ಕೆ ಇದುವರೆಗೂ ಸಾಧ್ಯ ಆಗಲಿಲ್ಲ. ಇದು ನರೇಂದ್ರ ಮೋದಿಯವರ ಕ್ರೆಡಿಬಿಲಿಟಿ ಅಂತ. ತಾಕತ್ ತೋರಿಸ್ಬಿಡ್ಲಿ ಯಾರಾದರೂ. ಅವ್ರ ಕ್ಯಾಬಿನೆಟ್ ಮೇಲೆ, ನರೇಂದ್ರ ಮೋದಿ ಬಿಡಿ, ಅವ್ರ ಕ್ಯಾಬಿನೆಟ್ನ ಮೇಲೆ ಒಂದು ತರಲಿಕ್ಕಾಗಲಿಲ್ಲ ಅಂದರೆ ಇಡೀ ಟೀಮನ್ನು ಹೆಂಗೆ ಇಟ್ಕೊಂಡಿರಬೇಕು ಆ ಮನುಷ್ಯ. ಆರೋಪ ಏನು ಮಾಡ್ತಾರೆ ಗೊತ್ತಾ? ನರೇಂದ್ರ ಮೋದಿಯವ್ರ ಹೆಂಡತಿ ಅವ್ರ ಜೊತೆ ಇಲ್ಲ ಅಂತ. ಇವ್ರಿಗೇನು ಪ್ರಾಬ್ಲಮ್? ಅವರಿಲ್ಲ ಅಂದರೆ ನಿಮಗೇನು ಸಮಸ್ಯೆ ಆಗಬೇಕು? ನರೇಂದ್ರ ಮೋದಿಯವ್ರ ಹೆಂಡತಿ ಆ ಮನುಷ್ಯ ಇನ್ನೊಮ್ಮೆ ಪ್ರಧಾನಿ ಆಗಲಿ ಅಂತ ಅವರು ಅಷ್ಟು ವೃತ್ತ ನಿಯಮ ಎಲ್ಲ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಪ್ರಾಬ್ಲಮ್ ನರೇಂದ್ರ ಮೋದಿ ಹೆಂಡತಿ ಜೊತೆಲಿಲ್ಲ ಅಂತ. ನರೇಂದ್ರ ಮೋದಿ ಅವರು ಅಣ್ಣ ತಮ್ಮಂದ್ರೆ ಅವ್ರ ಜೊತೆ ಇಲ್ಲಿ ಅಂತ. ನರೇಂದ್ರ ಮೋದಿ ಅವ್ರ ಅಣ್ಣ ತಮ್ಮ ಹೆಂಗಿದ್ದಾರೆ ಗೊತ್ತಾ? ನರೇಂದ್ರ ಮೋದಿ CM ಆಗೋದಕ್ಕಿಂತ ಮುಂಚೆ ಯಾವ ಸ್ಟೇಟಸ್ನಲ್ಲಿದ್ದರೋ ಅವರು ಪ್ರಧಾನಮಂತ್ರಿ ಆದರೂ ಅದೇ ಸ್ಟೇಟಸ್ಸಲ್ಲಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ. ಮನೆಯನ್ನು ಹತ್ತಿರಕ್ಕೆ ಬಿಟ್ಕೊಳ್ಳಿಲ್ಲ ಅವ್ರು ಕೇಳಿದ್ರು ಹೆಂಗೆ ಅಂತ. ಈ ದೇಶದ ಕೆಲವು ಜನ ಇದ್ದಾರೆ ಹೆಂಗೆ ಅಂತಂದರೆ, ಅಪ್ಪ ಪ್ರಧಾನಿಯಾಗಿದ್ದಾರೆ, ಅದಕ್ಕೆ ಮಗ CM ಆಗಬೇಕು.
ಮಗ CM ಆದರೆ ಅಣ್ಣ ಸುಮ್ಮನಿರ್ತಾನ, ನಾನೇನು ನೀನು ಒಂದು ಮಂತ್ರಿ ಆಗು. CM ಹೇಳ್ದ ನನ್ನ ಹೆಂಡತಿಗೊಂದು MLA ಮಾಡಬೇಕಲ್ಲ. ಹಂಗೆ ಹೇಳಿದ ತಕ್ಷಣ ಅಣ್ಣನ ಹೆಂಡತಿ ಹೇಳಿದ್ದು ನಾನು ಯಾಕಿಲ್ಲ, ನೀನೂ ಆಗು. CM ಮಗ ಹೇಳ್ದ ನಾನು MP ಆಗಬೇಕು, ಅಣ್ಣನ ಮಗ ಹೇಳ್ದ ನಾನು ಯಾಕಿಲ್ಲ, ನೀನೂ ಆಗು. ಇವರಿಗೆಲ್ಲ ಪರಿವಾರವೇ ದೇಶ. ಆದರೆ ನರೇಂದ್ರ ಮೋದಿಗೆ ದೇಶವೇ ಪರಿವಾರ ಅನ್ನೋದನ್ನು ಮರೆಯಬೇಡಿ ಮಿತ್ರರೆ. ಭಾಳ ಖುಷಿ ಇದೆ ನನಗೆ, ಭಾಳ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಅಂತಂದರೆ ನರೇಂದ್ರ ಮೋದಿಯವರ ಪರಿವಾರದಲ್ಲಿ ನಾನು ಒಬ್ಬ ಇದ್ದೀನಿ, ನೀವು ಇದ್ದೀರಾ ಅಂತ. ನಮ್ಮ ಪರಿವಾರ ಅದು ಅಂತ ಏನು ಚೆನ್ನಾಗಿದೆ. ಎಷ್ಟು ದೊಡ್ಡ ಅದ್ಭುತವಾಗಿರುವಂಥ 128 ಕೋಟಿ ಜನರ ಪರಿವಾರ ನರೇಂದ್ರ ಮೋದಿ ಕಟ್ಕೊಟ್ಟಿದ್ದಾರಲ್ಲ. ಅವ್ರ ಮೇಲೆ ಆರೋಪ ಏನು ಮಾಡಬೇಕು ಅಂತ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲದೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಅಂತ. ಏನು ಹೇಳಲಿ ಇದಕ್ಕೆ? ನಾನು ತುಂಬ ಬಾರಿ ಕೇಳಿದೆ, ಹಾಗಂತ ನರೇಂದ್ರ ಮೋದಿ ಏನು ಬಟ್ಟೆ ಹಾಕ್ಕೊಳ್ಳದೆ ತಿರುಗಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದರೆ ಇವ್ರ ಹತ್ರ ಅದಕ್ಕೆ ಉತ್ತರ ಇಲ್ಲ. ಮಿತ್ರ, ಇವತ್ತು ಫೈನ್, ನಾನು ನರೇಂದ್ರ ಮೋದಿ ಅವರನ್ನ ಯಾಕೆ ವಿರೋಧಿಸಬೇಕು ಅಂತ ನಾನು ಕಾರಣ ಪಟ್ಟಿ ಮಾಡ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಪ್ರಶ್ನೋತ್ತರದ ರೂಪದಲ್ಲಿದೆ, ಎಲ್ಲರೂ ಜೋರಾಗಿ ಉತ್ತರ ಕೊಡಿ. ಶಿವಮೊಗ್ಗದ ಜನತೆಯ ನರೇಂದ್ರ ಮೋದಿಯವರ ಕುರಿತಂಥ ಜ್ಞಾನ ಎಷ್ಟಿದೆ ಅಂತ ಒಂದು ಟೆಸ್ಟ್ ಮಾಡಿಬಿಡೋಣ. ಆದರೆ ಪ್ರಶ್ನೆಗೆ ಉತ್ತರಕ್ಕೆ ಹೇಳಲಿಕ್ಕೆ ಎರಡೇ ಆಪ್ಷನ್, ಹೌದು ಅನ್ಬೇಕು ಅಥವಾ ಇಲ್ಲ ಅನ್ಬೇಕು. ವಿಲ್ ಡೂ ದಟ್? ಫೈನ್, ಜೋರಾಗಿ ಉತ್ತರ ಕೊಡಿ ನನ್ನ ಜೊತೆ. ಮೋದಿ ವಿದೇಶದವರ? ಸಾಕಾಗಲ್ಲ, ಜೋರಾಗಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಯಾವತ್ತಾದ್ರೂ ಭಾರತವನ್ನು ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಹಂಗಿದ್ರೆ ಅವ್ರಿಗೆ ಬಿಟ್ಟು ಓಟ್ ಯಾಕೆ ಹಾಕ್ತೀರಾ ಬೇರೆಯವರಿಗೆ? ಕರೆಕ್ಟು, ಯಾಕೆ ಹಾಕ್ತೀರಾ? ಒಬ್ಬ ಪ್ರಧಾನಮಂತ್ರಿಗೆ ಇರ್ಬೋದಾಗಿರುವಂಥ ಎಲ್ಲ ಕ್ಯಾರೆಕ್ಟರ್ಸು ಇಲ್ಲಿದೆ. ಆಯಿತು, ನರೇಂದ್ರ ಮೋದಿ ವಿರುದ್ಧವಾಗಿ ಯಾರು ಪ್ರಧಾನಮಂತ್ರಿ? ರಾಹುಲ್ ಗಾಂಧಿ. ಯಾಕೆ ನಕ್ಕಿದ್ರಿ? ನಾನು ನಗಿ ಅಂತ ಹೇಳಿದ್ದು ನಾನು ನಿಮಗೆ. ಎಲ್ರಿಗೂ ಗೊತ್ತಿದೆ ನನಗೆ ರಾಹುಲ್ ಗಾಂಧಿ ಮೇಲೆ ಸತ್ಯ ಎಲ್ಲ ಕಡೆ ಹೇಳಿದ್ದೀನಿ. ನಂಗೆ ದ್ವೇಷನೂ ಇಲ್ಲ, ಕೋಪನೂ ಇಲ್ಲ, ಯಾರೋ ಒಂದು ತಪ್ಪು ತಿಳ್ಕೊಳ್ಬೇಡಿ. ನಂಗೊಂದು ಅನುಕಂಪ ಇದೆ. 5ನೇ ಕ್ಲಾಸಿನ ಮಗುನ 2nd PU ಸೈನ್ಸಿಗೆ ಕರ್ಕೊಂಬಂದು ಕೂರಿಸಿದ್ರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಪಾಪ. ಆ ಪ್ರಾಬ್ಲಮ್ ರಾಹುಲ್ ಗಾಂಧಿ ಇದೆ, ನಂಗೆ ಅರ್ಥ ಆಗುತ್ತೆ. ಆದರೆ ಕಾಂಗ್ರೆಸ್ಸಿಗರ ಮೇಲೂ ಅಷ್ಟೇ ಅನುಕಂಪ ಇದೆ ನನಗೆ. ಇಲ್ಲಾರಾದರೂ ಕಾಂಗ್ರೆಸ್ ಕಾರ್ಯಕರ್ತರಿದ್ದರೆ ದಯಮಾಡಿ ಬೇಜಾರು ಮಾಡ್ಕೋಬೇಡಿ, ಅಥವಾ ಬೇಜಾರು ಮಾಡ್ಕೊಳ್ಳಿ. ಇವತ್ತು ಇನ್ಯಾವತ್ತೂ ಈ ಅವಕಾಶ ಸಿಗಲ್ಲ. ಮಿತ್ರ, ಸುಮ್ಮನೆ ಯೋಚನೆ ಮಾಡಿ. ಈ ದೇಶದ ಕಾಂಗ್ರೆಸ್ಸಿನ ಕಾರ್ಯಕರ್ತ ನೆಹರು ಪ್ರಧಾನಿಯಾಗಿದ್ದಾಗ ಈ ವಾಸ್ ವೈಟಿಂಗ್, ಮೇರಾ ನಂಬರ್ ಕಬ್ ಆಯೇಗಾ. ಮೋಸ್ಟ್ಲಿ 17 ವರ್ಷ ಪ್ರಧಾನಿಯಾಗಿದ್ದರು ನೆಹರು, ಉಸ್ಕಾ ನಂಬರ್ ನೈ ಆಯಾ. ಅವ್ರು ಹೋದ್ಮೇಲೆ ಆದರೂ ಬರುತ್ತೆ ಅಂದ್ಕೊಂಡ್ರೆ ಇಂದಿರಾ ಗಾಂಧಿ ಬಂದರು. ಇಂದಿರಾ ಗಾಂಧಿ ಪವರ್ಫುಲ್ ಲೀಡರ್, ಈಕೆ ಹೋದ್ಮೇಲೆ ಸಿಗ್ಬೋದು ಅಂತ ಮೇರಾ ನಂಬರ್ ಕಬ್ ಆಯೇಗಾ ಅಂತ ಕಾಯ್ಕೊಂಡು ಕೂತಿದ್ರು. ಇಂದಿರಾ ಗಾಂಧಿ ಹೋದ್ಮೇಲೆ ತಕ್ಷಣಕ್ಕೆ ಎಲ್ಲಿಂದಲೋ ರಾಜೀವ್ ಗಾಂಧಿ ಬಂದುಬಿಟ್ರು. ರಾಜೀವ್ ಗಾಂಧಿ ಹೋದ್ಮೇಲೆ ಆದರೂ ಸಿಗುತ್ತೆ ಅಂತ ಮೇರಾ ನಂಬರ್ ಕಬ್ ಆಯೇಗಾ ಅಂತ ಕಾಯ್ಕೊಂಡು ಕೂತಿದ್ರೆ ರಾಜೀವ್ ಗಾಂಧಿ ಹೋದ ತಕ್ಷಣ ಸೋನಿಯಾ ಗಾಂಧಿ ಬಂದುಬಿಟ್ರು. ಸೋನಿಯಾ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಸೋನಿಯಾ ಗಾಂಧಿ ಒಂದು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನ ಮುಂದಿಟ್ಕೊಂಡು ತಾನೇ ಅಧಿಕಾರ ನಡೆಸಿದ್ರು. ಅವ್ರು ಅಂದ್ಕೊಂಡ್ರು ಇದಾದ್ಮೇಲೆ ನಮ್ಗೆ ಸಿಗ್ಬೋದು ಅಂದರೆ ರಾಹುಲ್ ಗಾಂಧಿ ಬಂದರು. ಭಾಳ ಬಾರಿ ಅನ್ಸೋ ಡೌಟ್ ಏನಿದೆ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರೇ ರಾಹುಲ್ ಗಾಂಧಿನ ಎಲ್ಲ ಕಡೆ ಕರ್ಕೊಂಡೋಗಿ ಪ್ರೋಗ್ರಾಮ್ ಮಾಡಿಸೋದು ಅಂತ. ಈ ಮನುಷ್ಯ ಮಾತಾಡಿದರೆ ಜನ ಸ್ವೀಕಾರ ಮಾಡಲ್ಲ ಅಂತ ನೋಡಲಿ, ಹಿಂಗಾಗಿ ಆದರೂ ಇನ್ಕಾಂಪಿಟೆಂಟ್ ಆಗಿದ್ದಾರೆ ಅಂತ ನಮ್ಮನ್ನು ಆಯ್ಕೆ ಮಾಡಲಿ ಅಂತ ತುಂಬ ಪ್ರಯತ್ನ ಪಡ್ತಾರವ್ರು. ಆದರೆ ಇನ್ಕಾಂಪಿಟೆಂಟ್ ಅಂತ ಗೊತ್ತಾದ ಮೇಲೆ ಅವ್ರು ಏನು ಮಾಡಿದ್ರು ಗೊತ್ತಾ? ಪ್ರಿಯಾಂಕನ್ ತಂದರು. ಪ್ರಿಯಾಂಕನ್ ತಂದ ಮೇಲೆ ಈಗ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೇಳ್ತಾರೆ ಮೇರಾ ನಂಬರ್ ನಹಿ ಆಯೇಗಾ, ಮೇರಾ ನಂಬರ್ ನಹಿ ಆಯೇಗಾ, ಮೇರಾ ನಂಬರ್ ನಹಿ ಆಯೇಗಾ. ಯಾಕೆ ಅಂತಂದರೆ ಪ್ರಿಯಾಂಕಾಗೆ ಮಕ್ಕಳಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ರಾಬರ್ಟ್ ವಾದ್ರಾ ಮೊನ್ನೆ ನೆನ್ನೆ ಮುಗಿಸ್ಕೊಂಡು ಬಂದಿದ್ದಾನೆ. ಇಡಿಯ ವಿಚಾರಣೆ ಮುಗಿಸ್ಕೊಂಡು ಈ ಎಲ್ಲ ವಿಚಾರಣೆ ಮುಗಿದ ನಂತರ ನಾನು ರಾಜಕೀಯಕ್ಕೆ ಬರೋದನ್ನು ಯೋಚನೆ ಮಾಡ್ತಿದ್ದೀನಿ ಅಂತ. ಹಾಗಾದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಾಳೆ ರಾಬರ್ಟ್ ವಾದ್ರಾ ಕಾಲು ತೊಳಿಬೇಕಾದಂಥ ಸ್ಥಿತಿ ಬರುತ್ತಲ್ಲ, ನಂಗೆ ಭಾಳ ದುರದೃಷ್ಟಕರ ಅನಿಸುತ್ತೆ. ಆದರೆ ನಾನು ಮೆಚ್ತೀನಿ, ಒಂದು ಪ್ರಜಾಪ್ರಭುತ್ವವನ್ನು ಹೊಂದಿರುವಂಥ ಭಾಜಪ ಪಕ್ಷವನ್ನು ನಾನು ಮೆಚ್ತೀನಿ. ಯಾಕೆ ಅಂತಂದರೆ ಟೀ ಮಾರುವವನು ಕೂಡ ಪ್ರಧಾನಿಯಾಗಿ ಏರಿ ಕೂತ್ಕೊಳ್ಬೋದು ಅನ್ನೋಂಥದ್ದನ್ನು ತೋರಿಸಿಬಿಡುತ್ತಲ್ಲ, ಒಂದು ಅದ್ಭುತವಾದ ಕೆಲಸ ಅದು ಅಂತ. ಗ್ರೇಟ್. ಯಾವ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಎತ್ತರಕ್ಕೇರ್ಬೋದು ಕೆಲಸ ಮಾಡೋದ್ರ ಮೂಲಕ, ರಾಷ್ಟ್ರದ ಬಗ್ಗೆ ಆಲೋಚನೆ ಮಾಡೋದ್ರ ಮೂಲಕ ಅಂತ ಹೇಳಿ ತೋರಿಸಿದ್ದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಮಿತ್ರ, ನಾವು ಒಂದು ಸ್ಟಿಕ್ಕರ್ ಮಾಡಿದ್ದೀವಿ. ಈ ಸ್ಟಿಕ್ಕರಲ್ಲಿ ಈ
ಈ ಸಲ ಯಾರ್ಯಾರ ನಡುವೆ ಫೈಟು ಅಂತ. ಯಾರ್ಯಾರಂದರೆ ಕಾಂಗ್ರೆಸ್, ದಳ, SP, BSP, RJD, DMK, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ಗ್ಯಾಂಗ್, ಇವರೆಲ್ಲರೂ ಒಂದು ಕಡೆ. ಇವ್ರ ವಿರುದ್ಧಕ್ಕೆ ಯಾರಿದ್ದಾರೆ ಅಂತಂದರೆ ನರೇಂದ್ರ ಮೋದಿ, ಅವ್ರ ಜೊತೆಗೆ ನಾನಿದ್ದೀನಿ ಅಂತ. ಸೊ ಈ ನಾನಿದ್ದೀನಿ ಅನ್ನುವಂಥ ಈ ಸ್ಟಿಕ್ಕರ್ ಇದೆ. ಇದು ಯಾವುದೇ ಸ್ಟಿಕ್ಕರ್ನ ಫ್ರೀ ಕೊಡಲಿಕ್ಕಲ್ಲ ಇರೋದು. ಇದನ್ನು ಯಾರು ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತಂದರೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಲ್ಲ. ನಾನು ವೇದಿಕೆ ಮೇಲೆ ತುಂಬ ಧೈರ್ಯವಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕ್ರೌಡ್ ಫಂಡೆಡ್ ಟೀಮ್ ನಮ್ಮದು. ಟೀಮ್ ಮೋದಿಯನ್ನು ಕ್ರೌಡ್ ಫಂಡ್ ಮಾಡಿಸ್ಕೊಂಡಿದ್ದೀವಿ, ಜನರಿಂದ ಕೇಳ್ಕೊಂಡಿದ್ದೀವಿ, ನಮಗೇನು ಬೇಕೋ ನಿಮ್ಮ ಹತ್ರ ಬಂದು ನಿಂತ್ಕೊಂಡು ಬೇಡಿದ್ದೀವಿ. ನೀವು ಕೊಟ್ಟಿರೋದ್ರಿಂದ ನಾವು ಧೈರ್ಯವಾಗಿ ನಿಂತ್ಕೋತೀವಿ. ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಅಂಗಸಂಸ್ಥೆ ಅಲ್ಲ. ನಾವು ನರೇಂದ್ರ ಮೋದಿ ಅವರನ್ನು ಪ್ರೀತಿಸ್ತೀವಿ. ಯಾಕೆಂದರೆ ನರೇಂದ್ರ ಮೋದಿ ನಾವು ಪ್ರೀತಿಸುವಂಥ ದೇಶಕ್ಕೋಸ್ಕರ ತನ್ನ ಜೀವವನ್ನು ಸವಿಸ್ತಾ ಇರೋದ್ರಿಂದ ಆತ ಮತ್ತೆ ಪ್ರಧಾನಿ ಆಗಬೇಕು ಎನ್ನುವ ಕಾರಣ ಬಿಟ್ಟರೆ ಮತ್ತೆ ಯಾವ ಕಾರಣದಿಂದಲೂ ಜೊತೆಯಾಗಲಿಲ್ಲ ಎನ್ನುವ ಧೈರ್ಯದಿಂದ ನಿಮ್ಮ ಎದುರಿಗೆ ನಿಂತುಕೊಳ್ತೀನಿ. ಹೀಗಾಗಿ ಈ ಪೋಸ್ಟರ್ಗಳನ್ನು ₹5 ಒಂದು ಪೋಸ್ಟರು, ₹2 ಒಂದು ಸ್ಟಿಕ್ಕರ್ ಥರ ಮಾರಾಟ ಮಾಡ್ತಾರೆ. ಅಕಸ್ಮಾತ್ ಹಂಗೆ ಮಾರಾಟ ಮಾಡೋದಿದ್ದರೆ ದಯಮಾಡಿ ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಎದುರುಗಡೆ, ನಿಮ್ಮ ಮನೆ ಹೊರಗಡೆ ಈ ಪೋಸ್ಟರ್ಗಳನ್ನು ಹಾಕಿ, ಸ್ಟಿಕ್ಕರ್ನ ಮೆತ್ತಿಸಿ. ಯಾರಾದರೂ ಬಂದು ನಿಮ್ಮನ್ನು ಪ್ರಶ್ನೆ ಕೇಳಿದರೆ ಮೋದಿ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತಂದರೆ ಆ ಪೋಸ್ಟರ್ ಓದ್ಕೋ, ನಂಗೆ ತುಂಬ ಪುರುಸೊತ್ತಿಲ್ಲ, ಓದ್ಕೊಂಡು ಹೋಗು ಅಂತ ಹೇಳಿ. ಆ ಪೋಸ್ಟರ್ ಓದಿದ ಮೇಲೂ ಅವನು ಬಂದು ನರೇಂದ್ರ ಮೋದಿ ಏನೂ ಮಾಡಲಿಲ್ಲ ಅಂದರೆ ಅವನನ್ನು ಗಟ್ಟಿಯಾಗಿ ತಬ್ಕೊಂಬಿಡಿ. ಕುರುಡುತನವೇ ಕಷ್ಟ ಕಣೋ, ಇನ್ನು ಕಿವಿಡುತನವೂ ಇದ್ದುಬಿಟ್ರೆ ಬದುಕು ಭಾಳ ಕಷ್ಟ ಕಣಪ್ಪ. ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಬೆಂತಟ್ಟಿ ಕಳಿಸ್ಬಿಡಿ. ಇಂಥವ್ರಿಗೆ ಇನ್ನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಪರಿವಾರದ ಸೇವೆ ಮಾಡ್ಲಿಕ್ಕೆ ಅಷ್ಟೇ ಲಾಯಕ್ಕು, ನಾವು ದೇಶದ ಸೇವೆಗೆ ನಿಂತ್ಕೊಳ್ಳೋಣ ಅಂತ. ಇಲ್ಲಿ ಯಾರಾದರೂ ಅನ್ಯ ಪಕ್ಷಗಳ ಅಥವಾ ಬೇರೆ ಪಕ್ಷಕ್ಕೆ ವೋಟ್ ಮಾಡಬೇಕು ಅಂತ ಆ ಪಕ್ಷಗಳ ಕಾರ್ಯಕರ್ತರಿದ್ದರೆ ಅವರನ್ನು ನಾನು ಕೇಳ್ಕೊಳ್ತೀನಿ ಮಿತ್ರರೇ, ನೀವು ಅನಿವಾರ್ಯಕ್ಕೋಸ್ಕರ ಆ ಪಕ್ಷದ ನಾಯಕರುಗಳಂತೆ ಓಡಾಡಿ, ಫೈನ್. ಆದರೆ ಎಲೆಕ್ಷನ್ನು ಗುಪ್ತ ಮತದಾನ. ನೀವು ಒಳಗೆ ಹೋದಾಗ ಯಾರಿಗೂ ಕೇಳಬೇಡಿ, ನರೇಂದ್ರ ಮೋದಿಗೆ ವೋಟ್ ಮಾಡಬೇಡಿ. ಯಾಕೆ ಅಂತಂದರೆ ದೇಶಭಕ್ತನಾಗೋ ಅವಕಾಶ ಪದೇ ಪದೇ ಸಿಗಲ್ಲ. ರೇರ್ ಆಪರ್ಚುನಿಟಿ ಅದು. ಈ ಆಪರ್ಚುನಿಟಿ ಬಳಸ್ಕೊಳ್ಳೋಣ ಅಂತ. ಈ ಆಪರ್ಚುನಿಟಿನ ನಾವೆಲ್ಲರೂ ಬಳಸ್ಕೊಳ್ಳೋಣ. ಮೋದಿನ ಆಯ್ಕೆ ಮಾಡೋದು ಅಂತಂದರೆ ನಾವು ಗೆಲ್ಲೋದು ಅಂತ ಅರ್ಥ. ನಾನು ಈ 28 ಜನ ನಿಂತ್ಕೊಂಡು ಕೈ ಎತ್ಕೊಂಡು ನಿಂತುಬಿಟ್ಟಿದ್ರಲ್ಲ ಈ ಮಹಾಗಠಬಂಧನವರು, ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ನನಗೆ. ಒಂದು ಹಳ್ಳಿ ಹೆಣ್ಮಗಳಿಗೆ ನಾನು ಹೋಗಿ ಕೇಳಿಕೊಂಡೆ, ಅಮ್ಮ ಈ 28 ಜನ ಹಿಂಗೆ ನಿಂತುಬಿಟ್ಟಿದ್ದಾರೆ, ಮೋದಿ ಗೆಲ್ತಾರಾ? ಅಜ್ಜಿ ಏನು ಹೇಳ್ತು ಗೊತ್ತಾ, ಮಗ ತಲೆ ಕೆಡಿಸ್ಕೋಬೇಡ, 100 ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ ಅಂತ. ನನಗೆ ಈ ಹಳ್ಳಿ ಜನ ಏನು ರಿಯಾಕ್ಷನ್ ಕೊಡ್ತಾರೆ ಅಂದರೆ ನನ್ನ ಬಾಯಿಂದ ಮಾತೇ ಹೊರಡಲಿಲ್ಲ. ಆಮೇಲೆ ನನಗನ್ನಿಸ್ತು, ಕರೆಕ್ಟ್ ಅಲ್ಲ, 100 ಕುರಿಗಳು ಒಟ್ಟಾದರೂ ಒಂದು ಸಿಂಹ ಆಗಕ್ಕೆ ಸಾಧ್ಯ ಇದೆಯಾ ಅಂತ ನನಗೆ ಆವಾಗ ಅನ್ನಿಸ್ತಾ ಇತ್ತು. ಈಗ ನನಗನ್ಸುತ್ತೆ ಮಿತ್ರರೇ, ಇವತ್ತು ನಾವು ಒಂದು ಸಂದೇಶವನ್ನು ಈ ಶಿವಮೊಗ್ಗದಿಂದ ಕೊಡಬೇಕು ಈ ಎಲ್ಲ ಮಹಾಗಠಬಂಧನದವ್ರಿಗೆ. ಹೆಂಗೆ ಅಂತ ನಾನು ಹೇಳ್ತೀನಿ. ನಾವೆಲ್ಲರೂ ನಮ್ಮ 2 ಕೈಗಳನ್ನು ಮೇಲೆ ಕೆತ್ತೋಣ. ಮಹಾಗಠಬಂಧನವರು ಹೇಗೆ ಕೈ ಜೋಡಿಸಿದ್ರು, ಈಗ ನಾವು ಹಂಗೆ ಕೈ ಜೋಡಿಸಿದ್ದೀವಿ. ಈ ಬಾರಿಯ ಹೋರಾಟ ಮಹಾಗಠಬಂಧನ್ ವರ್ಸಸ್ ಮೋದಿ ಅಲ್ಲ, ಮಹಾಗಠಬಂಧನ್ ವರ್ಸಸ್ ಶಿವಮೊಗ್ಗದ ಮಹಾಜನತೆಯೊಂದಿಗೆ ಫೈಟು ಅಂತ. ಈ ಮಹಾಜನತೆ, ನಾವು ಮಹಾಗಠಬಂಧನಕ್ಕೆ ಸಮರ್ಥವಾದ ಉತ್ತರ ಕೊಡಬೇಕಾದಂತ ಅಗತ್ಯ ಇದೆ. ಮಿತ್ರರೇ, ನೆನಪಿಟ್ಕೊಳ್ಳಿ, ಈ ಬಾರಿ ಮಹಾಜನತೆ ಗೆದ್ರೆ ದೇಶ ಗೆಲ್ಲುತ್ತೆ, ಮಹಾಜನತೆ ಸೋತ್ರೆ ದೇಶ ಸೋಲುತ್ತೆ. ನಾವು ಗೆಲ್ಲೋಣ, ದೇಶವನ್ನ ಗೆಲ್ಲಿಸೋಣ. ಒಂದು ಸಲ 2 ಕೈಗಳನ್ನ ಗಾಳಿಗೆ ಬೀಸಿ ಜೈಕಾರ ಕೊಡಿ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ. ವಂದೇ ವಂದೇ. ಜೈ ಹಿಂದ್.